UPSCಗೆ ನ್ಯೂಸ್ ಪೇಪರ್ ಇಂಪಾರ್ಟೆಂಟ್ ಹೌದು ಅಲ್ವೋ ಹೇಳ್ರಿ. ಹೌದಾ? ಪ್ರಶ್ನೆಗಳು ಎಲ್ಲಿಂದ ಬರುತ್ತೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ? ನ್ಯೂಸ್ ಪೇಪರ್ ನಿಂದಾನೇ ಬರುತ್ತೆ ಆಕ್ಚುಲಿ. ಬಟ್ ನಾವು ನ್ಯೂಸ್ ಪೇಪರ್ ಅನ್ನ ಎಲ್ಲ ಓದ್ಕೊಂಡು ಕುತ್ಕೊಳ್ಳೋಕ್ ಆಗಲ್ಲ. ಯಾಕಂದ್ರೆ ತೋರಿಸ್ತೀನಿ ನಾನು ನಿಮಗೆ. ಸೆಲೆಕ್ಟಿವ್ ಆಗಿ ನಾವು ಸ್ಟಡಿ ಮಾಡ್ಬೇಕಾಗತ್ತೆ. ಎಷ್ಟು ಎಕ್ಸಾಮ್ ಬೇಕು ಅಷ್ಟು ಮಾತ್ರ ನಾವು ಸ್ಟಡಿ ಮಾಡ್ಬೇಕಾಗತ್ತೆ ನೀಟಾಗಿ. ನೀವು ಬರೀ ನ್ಯೂಸ್ ಪೇಪರ್ ಅನ್ನ ಚೆನ್ನಾಗಿ ಓದೋಕ್ ಆರಂಭ ಮಾಡಿದ್ರೇನೆ ಪ್ರಿಲಿಮ್ಸ್ ಅಲ್ಲಿ ಸುಮಾರು ಒಂದು 50 ಮಾರ್ಕ್ಸ್ ವರೆಗೂ ತಗೊಳ್ಬಹುದು ನೀವು, ಬರೀ ನ್ಯೂಸ್ ಪೇಪರ್ ಚೆನ್ನಾಗಿ ಓದ್ತಾ ಹೋದ್ರೆ. ವಿತ್ ಸ್ಟ್ಯಾಟಿಕ್ ಕ್ಲಾಸ್ ಅಂತ ಕೇಳಿರ್ತೀರಿ. ಇನ್ನು ಇದ್ರ ಜೊತೆ ಕರೆಂಟ್ ಅಫೇರ್ಸ್ ಸೇರಿಸ್ಕೊಂಡ್ರೆ ನೀವು ಇನ್ನೂ ಒಂದು 30 ಕ್ವಶನ್ಸ್ ಅಂದ್ರೆ ಒಂದು 80 ಕ್ವಶನ್ ನೀವು ಆರಾಮಾಗಿ ಅಟೆಂಡ್ ಮಾಡ್ತೀರಿ. UPSC ಪ್ರಿಲಿಮ್ಸ್ ಎಕ್ಸಾಮ್ ಇರಲಿ ಅಥವಾ ಮೇನ್ಸ್ ಇರಲಿ. ಮೇನ್ಸ್ ಅಲ್ಲಿ ಬರೋ ಪ್ರಶ್ನೆಗಳೆಲ್ಲ ನ್ಯೂಸ್ ಪೇಪರ್ ಬೇಸ್ ಮೇಲೆ ಇರುತ್ತೆ. ಓಕೆ, ನ್ಯೂಸ್ ಪೇಪರ್ ಬೇಸ್ ಮೇಲೆ ಅಂದ್ರೆ ನ್ಯೂಸ್ ಪೇಪರ್ ಅವ್ರು ಎಲ್ಲಿಂದ ಕೊಡ್ತಾರೆ ಕಂಟೆಂಟು? ಅದೊಂದು ದೊಡ್ಡ ಇಂಡಸ್ಟ್ರಿ, ಗೊತ್ತಿದೆ ನಿಮಗೆ? ನ್ಯೂಸ್ ಪೇಪರ್ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ. ತುಂಬಾ ಒಳ್ಳೆ ಒಳ್ಳೆ ರಿಸರ್ಚ್ ಗಳನ್ನ ಮಾಡಿ ರಿಪೋರ್ಟ್ ಗಳೆಲ್ಲ ಕೊಡ್ತಿರ್ತಾರೆ ಅವರು. ಅದರ ಆಧಾರದಲ್ಲಿ ನಮಗೆ ಪ್ರಶ್ನೆಗಳು ಬರುತ್ತೆ. ನೀವು UPSC ನೋಟಿಫಿಕೇಶನ್ ನೋಡಿದ್ರೆ ಅದರಲ್ಲೇ ನೇರವಾಗಿ ಕೊಡ್ತಾರ ಅವರು. ಜನರಲ್ ಸ್ಟಡೀಸ್ ಅಂತ ಕೊಡ್ತಾರ ಅವರು. ಅದರಲ್ಲಿ ಕಾಮನ್ ಆಗಿ ನ್ಯೂಸ್ ಪೇಪರ್ ಓದುವಂತ ವ್ಯಕ್ತಿಯು ಕೂಡ ಈ ಆನ್ಸರ್ ಗಳನ್ನ ಬರೀಬಹುದು ಅಂತ ಹೇಳ್ತಾರ ಅವರು UPSC ನವರು. ಹಾಗಾಗಿ ನಾವು ಈ ನ್ಯೂಸ್ ಪೇಪರ್ ಓದುವಂತ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಸರಿ, ಇದರಲ್ಲಿ ಎಷ್ಟು ಜನ ನ್ಯೂಸ್ ಪೇಪರ್ ಓದ್ತೀರಿ? ಡೈಲಿ ಓದೋರು ಹ್ಯಾಂಡ್ ರೈಸ್ ಮಾಡ್ರಿ. ಡೈಲಿ ಓದ್ತೀರಿ? ಎಷ್ಟು ವರ್ಷದಿಂದ ಓದ್ತಾ ಇದೀರಿ? ಈಗಿಂದ. ನೀವು ಮೀನಾಕ್ಷಿ? ಇಲ್ಲ, ಏನ್ ತಪ್ಪಿಲ್ಲ, 3 ತಿಂಗಳು ನಾಲೆಜ್ ಬರುತ್ತೆ ನಿಮಗೆ ಮೀನಾಕ್ಷಿ. ಯಾವಾಗಿಂದ? ಇಲ್ಲಿ ಬಂದಾಗಿಂದ. ಮತ್ತೆ ಉಳಿದಿರೋರು ಓದಲ್ವಾ? ರಾಜಶ್ರೀ ಯಾವಾಗಿಂದ ಓದ್ತೀರಿ? ಒಂದಿನ ತಪ್ಪಲಿ, ಅಟ್ಲೀಸ್ಟ್ ವರ್ಷದಲ್ಲಿ ಒಂದ್ 200 ದಿನ ಓದ್ತೀರಿ. ವರ್ಷದಲ್ಲಿ 200 ದಿನ ಓದ್ತೀನಿ ಅವ್ರು ಹ್ಯಾಂಡ್ ರೈಸ್ ಮಾಡ್ರಿ. ಎಷ್ಟೆಷ್ಟು ವರ್ಷದಿಂದ ಓದ್ತಾ ಇದೀರಿ? ಇವಾಗಿಂದ ಸ್ಟಾರ್ಟ್ ಮಾಡಿದಿರಿ. 3 ರಿಂದ 6 ತಿಂಗಳಲ್ಲಿ ನಿಮ್ಗೆ ಒಂದು ನಾಲೆಜ್ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ರಿಪಿಟೇಷನ್ ಆಗ್ತಾ ಹೋಗುತ್ತೆ ಟಾಪಿಕ್ಗಳು, ಅವಾಗ ಈಸಿಯಾಗಿ ಓದ್ತೀರಿ ನೀವು. ಇವತ್ತು ನಾನ್ ತಗೊಳ್ರಿ, ನಾನ್ ನ್ಯೂಸ್ ಪೇಪರ್ ಓದಲ್ಲ ಒಂದೊಂದ್ಸಾರಿ, ಬಟ್ ನಮ್ಗೆ ಕಂಟೆಂಟ್ ಸಿಗುತ್ತೆ ಈಗ. ಅಂದ್ರೆ ಗೊತ್ತಾಗತ್ತೆ ನಮ್ಗೆ ಯಾವ್ದು ಓದ್ಬೇಕು ಯಾವ್ದು ಬಿಡ್ಬೇಕು ಅಂತ ಹೇಳಿ. ಮತ್ ನಾನ್ ಬಿಟ್ಟಿದೀನಿ ಅಂದ್ರೆ ನೀವು ಬಿಡಬೇಡ್ರಿ. ನಾವು ಓದ್ತಿರ್ತೀವಿ. ಅಂದ್ರೆ ಯಾವ್ಯಾವ ಆರ್ಟಿಕಲ್, ಈಗ ಉದಾಹರಣೆಗೆ ನಿಮ್ಗೊಂದು ನಾಲೆಜ್ ಬಂದ ಮೇಲೆ ನೀವು ಬೇಸಿಕ್ ಇಂದ ಓದ್ಕೊಂಡು ಕುತ್ಕೊಳ್ಳೋದು ಬರೋದಿಲ್ಲ. ಒಂದು ಆರ್ಟಿಕಲ್ ಇತ್ತು ಅನ್ಕೊಡ್ರಿ, ಏನನ್ನ ಓದ್ಬೇಕು ಅನ್ನೋ ಕ್ಲಾರಿಟಿ ಸಿಕ್ಬಿಡುತ್ತೆ ನಿಮ್ಗೆ. ಈಗ ಪ್ರಜಾವಾಣಿ ಇಂದು ನೀವು ನನಗ್ ಕೊಟ್ರೆ ನಾನು ಇದನ್ನ ಏನ್ ಓದ್ಬೇಕಂತ ನಮ್ಗೆ ಗೊತ್ತಿರುತ್ತೆ. ಓಕೆ, ನಾನು ಯಾವಾಗಿಂದ ಓದ್ತಾ ಇದ್ದೀನಿ ನ್ಯೂಸ್ ಪೇಪರ್ ಅಂದ್ರೆ 2001 ಅಥವಾ 2002 ಇಸ್ವಿಯಿಂದ. 24ರಿಂದ 25 ವರ್ಷ ಆಯ್ತು. ನಮ್ಮ ಮಮ್ಮಿ ಬಡ್ದು ಓದಿಸ್ತಾ ಇದ್ರು ನಾನು. ಓಕೆ, ಡೈಲಿ 1 ಗಂಟೆ ಓದ್ಲೇಬೇಕು. ಅದರಲ್ಲಿ ಅವ್ರು ಓದಿ ಹೇಳೋಣವರು ನಾನು ಸತ್ತಿರೋರ ಹೆಸರು ಹೇಳ್ತಾ ಇದ್ದೆ. ಮಮ್ಮಿ ಇವತ್ತು ಇವ್ರು ಸತ್ತಿದ್ದಾರೆ, ಮಮ್ಮಿ ಇವತ್ತು ಇವ್ರು ಸತ್ತಿದ್ದಾರೆ ಅಂತ. ಬೇರೆ ಏನು ನೆನಪುಳಿತಾ ಇರಲಿಲ್ಲ ನಮಗೆ. ಬಟ್ ಬರ್ತಾ ಬರ್ತಾ ಯಾವ ರೀತಿ ನ್ಯೂಸ್ ಪೇಪರ್ ಅಡಿಕ್ಷನ್ ಆಯ್ತು ಅಂದ್ರೆ ನನಗೆ ನ್ಯೂಸ್ ಪೇಪರ್ ಓದ್ದೇ ನಮಗೆ ಅವತ್ತು ಟಿಫಿನ್ ಬೆಳಗ್ಗೆ ನಾಷ್ಟ ಅಥವಾ ಊಟ ಮಾಡ್ತಿರ್ಲಿಲ್ಲ ನಾವು. ಇವತ್ತು ಕೂಡ ಅಲ್ಲಿ ನಾಷ್ಟ ಮಾಡುವಾಗ ನ್ಯೂಸ್ ಪೇಪರ್ ಪಕ್ಕದಲ್ಲಿ ಬೇಕೇ ಬೇಕು ನಮಗೆ ಮನೆಯಲ್ಲಿದ್ದಾಗ. ಆಮೇಲೆ ಪ್ರತಿ ಶನಿವಾರ ಒಂದು ಲೇಖನ ಬರೋದು. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ಪ್ರತಾಪ್ ಸಿಂಹ ಅವ್ರದ್ದು ಬೆತ್ತಲೆ ಜಗತ್ತು ಅಂತ ಹೇಳಿ. ಸ್ಕೂಲಿಂದ ಬಂದು ಪಕ್ಕದಲ್ಲಿ ಮನೆಯವ್ರು ಹೋಗಿ ವಿಜಯ ಕರ್ನಾಟಕ ಪೇಪರ್ ತಂದು ಅದನ್ನ ಓದೇನೆ ನಾನು ಮುಂದೆ ಹೋಗ್ತಾ ಇದ್ದೆ. ಆರ್ಟಿಕಲ್ಸ್ ನ ಓದ್ಬೇಕು. ನೀವು ನ್ಯೂಸ್ ಪೇಪರ್ ಎಷ್ಟು ಚೆನ್ನಾಗಿ ಓದ್ತೀರಿ ಫಸ್ಟ್ IAS IPS ಆಗ್ತೀರಿ. ನ್ಯೂಸ್ ಪೇಪರ್ ಓದ್ಲಿಲ್ಲ IAS IPS ಆಗೋದು ಕಷ್ಟ. ಓಕೆ, ಮತ್ ಕೆಲವೊಬ್ರು ಇರ್ತಾರೆ. ಈಗ ಉದಾಹರಣೆಗೆ ಈರಾ ಸಿಂಗಲ್ ಅಂತ ಹೆಸರು ಕೇಳಿದಿರಿ? ಈರಾ ಸಿಂಗಲ್ ಅಂತ ಒಬ್ರು ಇದ್ದಾರೆ. 2014-15ರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಬಂದಿದ್ರು ಈರಾ ಸಿಂಗಲ್ ಅಂತ. ತೋರಿಸ್ತೀನಿ ನಾನು ನಿಮ್ಗೆ. ಅವರು ನ್ಯೂಸ್ ಪೇಪರ್, ಅವ್ರು ಮಂತ್ಲಿ ಮ್ಯಾಗಝೀನ್ ಓದಿಲ್ಲ ಯಾವುದು ಕೂಡ. ಈರಾ ಸಿಂಗಲ್ ಅವರು ಬರೀ ನ್ಯೂಸ್ ಪೇಪರ್ ಓದಿದ್ದಾರೆ ಅವರು. ಇವ್ರು ನೋಡ್ರಿ, ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್. ಇವರು ಕಾಣ್ತಾ ಇಲ್ವಾ ನಿಮ್ಗೆ? ಒಂದೇ ನಿಮಿಷ. ಇವ್ರು ನೋಡ್ರಿ, ಇವ್ರದ್ದು ಏನಾಯ್ತು, ಇವ್ರದ್ದು ಫಿಸಿಕಲಿ ಚಾಲೆಂಜ್ಡ್ ಇದ್ದಾರೆ. UPSC ನಲ್ಲಿ ರ್ಯಾಂಕ್ ಬಂದ್ರು. ಇವ್ರಿಗೆ IRS ಸಿಕ್ತು, ರೈಲ್ವೆ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಿಕ್ತು. ತಗೊಳ್ಳಿಲ್ಲ ಅವ್ರ ಜಾಬ್ಗೆ. ರ್ಯಾಂಕ್ ಬಂದಿದೆ ಬಟ್ ಜಾಬ್ ತಗೊಳ್ಳಿಲ್ಲ. ನಿಮ್ಗೆ ಗೊತ್ತಾ UPSC ನಲ್ಲಿ ರ್ಯಾಂಕ್ ಬಂದಿದೆ ಅಂದ ತಕ್ಷಣ ನಿಮ್ಗೆ ಜಾಬ್ ಸಿಗಲ್ಲ. UPSC ಏನ್ ಮಾಡುತ್ತೆ ಹೇಳ್ರಿ? ರ್ಯಾಂಕ್ ರೆಕಮೆಂಡೇಶನ್ ಮಾಡುತ್ತೆ. ನಿಮ್ಗೆ ಜಾಬ್ ಕೊಡೋರು ಯಾರು? ಯಾವ ಡಿಪಾರ್ಟ್ಮೆಂಟ್, ಯಾವ ಇಲಾಖೆ? ಪರ್ಸೋನೆಲ್ ಅಂತ ಇದೆ, ಮಿನಿಸ್ಟ್ರಿ ಆಫ್ ಪರ್ಸೋನೆಲ್ ಅಂಡ್ ಸಿಬ್ಬಂದಿ ಇಲಾಖೆ ಅಂತ ಇದೆ. ಸಿಬ್ಬಂದಿ ಸಚಿವಾಲಯ ಅಂತ ಬರುತ್ತೆ. ಬನ್ರಿ ಸಿಬ್ಬಂದಿ. ನಮಸ್ಕಾರ, ಕೂತ್ಕೊಳ್ರಿ. ಮೀಟ್ ಆಗಿ ಬಂದಿದ್ದೀರಿ? ಸರಿ ರೀ, ನಂದು ಒಂದು ಗಂಟೆ ತನಕ ಕ್ಲಾಸ್ ಐತ್ರಿ. ಸಿಟಿ ಒಳಗೆ ಏನ್ರಿ ಕೆಲಸ ಇದ್ರೆ ಹೋಗಿ ಬರ್ಲಾ? ಇಲ್ಲಾಂದ್ರೆ ಒಂದ್ ಅರ್ಧ ತಾಸು ಕೂತ್ಕೊಡ್ರಿ. ಇಲ್ಲೇ ಕೂತ್ಕೊಡ್ರಿ, ನಡೀತದೆ. ಈಗ ಜಸ್ಟ್ ಸ್ಟಾರ್ಟ್ ಆಯ್ತು. ಹೋಗಿ ಬರ್ರಿ. ಸಂಜೆ ಬರ್ರಿ 5 ಗಂಟೆ ನಂತರ. ಸರಿ, ಓಕೆ. ಇವರು ಮಂತ್ಲಿ ಮ್ಯಾಗಝೀನ್ ಓದಿದಾರೆ, ಬರೀ ನ್ಯೂಸ್ ಪೇಪರ್ ಓದಿ ಪಾಸ್ ಆಗಿದ್ದಾರೆ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ, ಸರಿ ನ್ಯೂಸ್ ಪೇಪರ್ ಓದೋದು ಹೇಗೆ? ಎಷ್ಟು ಗಂಟೆ ಓದ್ತೀರಿ ಡೈಲಿ? ಅರ್ಧ ಗಂಟೆಯಿಂದ ಮ್ಯಾಕ್ಸಿಮಮ್ 1 ಅವರ್. 1 ಅವರ್ಗಿಂತ ಜಾಸ್ತಿ ಹೋಗ್ಬೇಡ್ರಿ. ಮತ್ತ ಅದರಲ್ಲೂ ಏನ್ ಓದ್ತೀರಿ 1 ಅವರ್ ಅಲ್ಲಿ? ನಿಮ್ಗೆ ಏನ್ ಇಷ್ಟ ಅದನ್ನ ಓದ್ರಿ.
ನ್ಯೂಸ್ ಪೇಪರ್ಗಳಲ್ಲಿ ನಿಮ್ಗೆ ಏನ್ ಇಷ್ಟ ಅದು ನೋಡ್ರಿ. ಸಿನಿಮಾನೇ ಇರಲಿ, ಕ್ರಿಕೆಟೇ ಇರಲಿ, ಮೊದಲು ರೂಢಿ ಆಗ್ಬೇಕು ನಿಮ್ಗೆ. ಬರ್ತಾ ಬರ್ತಾ ರೂಢಿ ಆದ್ಮೇಲೆ ಮತ್ತೆ ಯಾವ ವಿಷಯಗಳು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗೋಕ್ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಹೇಳ್ತೀವಿ ಇಲ್ಲಿ, ನೀವೇ ಕಂಡು ಹಿಡಿತೀರಿ. ಈಗ ಉದಾಹರಣೆಗೆ ನೀವು ನ್ಯೂಸ್ ಪೇಪರ್ ಅಲ್ಲಿ ಸಿನಿಮಾಗಳ ಬಗ್ಗೆ ಮತ್ತು ಕ್ರಿಕೆಟ್ ಬಗ್ಗೆ ಓದೋಕ್ ಸ್ಟಾರ್ಟ್ ಮಾಡಿದೀರಿ ಅನ್ಕೊಳ್ಳೋಣ. ಸಿನಿಮಾ ಬಗ್ಗೆ, ಕ್ರಿಕೆಟ್ ಬಗ್ಗೆ ಓದೋಕ್ ಸ್ಟಾರ್ಟ್ ಮಾಡಿದಿರಿ ಅನ್ಕೊಳ್ಳೋಣ. ನಾವಿಲ್ಲಿ ಕ್ಲಾಸ್ ಅಲ್ಲಿ ಹೇಳುವಾಗ ಭಾರತ ಮತ್ತು ಅಮೆರಿಕ ವ್ಯಾಪಾರದ ಬಗ್ಗೆ ಹೇಳ್ತಿರ್ತೀವಿ. ನೀವು ಆಗ ಒಂದು ಕಣ್ಣಿಗೆ ಕಾಣುತ್ತೆ, ಡೊನಾಲ್ಡ್ ಟ್ರಂಪ್ ಈ ತರ ಹೇಳಿದ್ರು, ಯಾಕೆ ಈ ತರ ಹೇಳಿದ್ರು, ಕುತೂಹಲ ನಿಮ್ಮಲ್ಲಿ ಬೆಳೆಯುತ್ತದು. ಅವಾಗ ಸ್ಟಾರ್ಟ್ ಮಾಡ್ತೀರಿ ನೀವು ತಾನಾಗೇನೆ ನ್ಯೂಸ್ ಪೇಪರ್ ಏನೇನು ಓದಬೇಕು ಅಂತ ಗೊತ್ತಾಗುತ್ತೆ ನಿಮ್ಗೆ. ಸರಿ, ಸೊ ಹಾಗಾಗಿ ನ್ಯೂಸ್ ಪೇಪರ್ ಅನ್ನೋದು ತುಂಬಾ ತುಂಬಾ ಮುಖ್ಯ ಆಗುತ್ತೆ. ನ್ಯೂಸ್ ಪೇಪರ್ ಜಾಸ್ತಿನೂ ಓದಬಾರ್ದು, ನ್ಯೂಸ್ ಪೇಪರ್ ಓದ್ದೇನೂ ಬಿಡಬಾರ್ದು. ನ್ಯೂಸ್ ಪೇಪರ್ ಓದೋದ್ರಿಂದ ಮೊದಲೇ ನಮ್ಗೆ ಬೆನಿಫಿಟ್ ಆಗೋದು ಸಿಸ್ಯಾಟ್ ಕ್ಲಿಯರ್ ಮಾಡುತ್ತೆ. ಯಾರದು ಮ್ಯಾಥ್ಸ್ ವೀಕ್ ಇರುತ್ತೆ ಅವ್ರಿಗೆ ನ್ಯೂಸ್ ಪೇಪರ್ ಕೈ ಹಿಡಿಯುತ್ತೆ. ಮ್ಯಾಥ್ಸ್ ವೀಕ್ ಇದ್ರೆ ನೀವು ನ್ಯೂಸ್ ಪೇಪರ್ ಕಂಪಲ್ಸರಿ ಚೆನ್ನಾಗಿ ಮಾಡ್ಕೊಳ್ಳೇಬೇಕು. ಇನ್ನೊಂದು ಏನಾಗುತ್ತೆ, ನಮಗೆ ನ್ಯೂಸ್ ಪೇಪರ್ ಇರೋ ಪದಗಳನ್ನ ಓದಿ ಓದಿ ಅರ್ಥ ಮಾಡ್ಕೊಂಡು ಬೇಗ ಬೇಗ ಪ್ರಶ್ನೆಗಳನ್ನ ನಾವು ಕಂಡು ಹಿಡಿಬಹುದು. ಎಕ್ಸಾಮ್ ನಲ್ಲಿ ಬೇಗ ಅನಾಲಿಸಿಸ್ ಮಾಡಬಹುದು. ಮೇನ್ಸ್ ಪ್ರಶ್ನೆಗಳಂತೂ ನೇರವಾಗಿ ನ್ಯೂಸ್ ಪೇಪರ್ ಇಂದಾನೆ ಬರುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ, ಈ ವರ್ಷ ಮೇನ್ಸ್ ಎಕ್ಸಾಮ್ ಆಗತ್ತಲ್ಲ ಅವಾಗ. ಇನ್ನು ನಿಮ್ಮ ಎಥಿಕ್ಸ್ ಪೇಪರ್ ಮತ್ತೆ ಎಸ್ಸೆ ಏನಿರತ್ತಲ್ಲ, ನೀವು ಎಕ್ಸಾಂಪಲ್ ಗಳನ್ನ ನ್ಯೂಸ್ ಪೇಪರ್ ಇಂದಾನೆ ಹಾಕಬೇಕು. ಇತಿಹಾಸದ ಯಾವುದೋ ಪುಸ್ತಕಗಳನ್ನ ಎಕ್ಸಾಂಪಲ್ ಕೊಟ್ರೆ ಯೂಸ್ ಆಗಲ್ಲ. ಇವತ್ತೇನ್ ನಡೀತಾ ಇದೆ ಅದು ಬೇಕಾಗತ್ತೆ ನಮಗೆ, ಹೌದಲ್ವಾ? ಇವತ್ತೇ ಚೆನ್ನಾಗಿರತ್ತಲ್ವಾ ಅದು. ಈಗ ಉದಾಹರಣೆಗೆ ಭಾರತ 2007ರಲ್ಲಿ ವರ್ಲ್ಡ್ ಕಪ್ ಗೆದ್ದಿತ್ತು. ನಾನು ಅದ್ರ ಸ್ಟೋರಿ ಹೇಳಿದ್ರೆ ಚೆನ್ನಾಗಿ ಕೂತ್ಕೊಂಡು ಕೇಳ್ತಿರೋ, ಅಥವಾ ಮೊನ್ನೆ ಪಾಕಿಸ್ತಾನ ಜೊತೆ ಗೆದ್ದಿರೋ ಮ್ಯಾಚ್ ಕೇಳಿದ್ರೆ ಯಾವ ಕೇಳ್ತೀರಿ ನೀವು? ಮೊನ್ನೆದಲ್ವಾ, ನಿಮ್ಗೂ ಗೊತ್ತಿರುತ್ತದು. ಅಂದ್ರೆ ನಿಮ್ ಜೊತೆ ಕನೆಕ್ಟ್ ಆಗತ್ತದು. ಸೊ ಹಾಗಾಗಿ ನ್ಯೂಸ್ ಪೇಪರ್ ಅನ್ನ ಓದ್ಕೊಳ್ಬೇಕಾಗತ್ತೆ. ಏನೇನು ಓದೋದು, ಹೇಗೆ ಓದೋದು, ನಾನು ನಿಮ್ಗೆ ಅದನ್ನ ತೋರಿಸ್ಕೊಡ್ತೀನಿ. ಸರಿ, ಡೈಲಿ ಇಷ್ಟನ್ನ ಓದಬೇಕಾಗತ್ತೆ. ನಮ್ UPSCಗೆ ಇಂಗ್ಲಿಷ್ ವಿದ್ಯಾರ್ಥಿಗಳು ನೋಡಿ, ಗಮನ ಇಟ್ಕೊಂಡು ಕೇಳಿ. ಯಾರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಬರೀತಾ ಇದ್ದೀರಿ, ನೀವು ಪ್ರತಿದಿನ ದ ಹಿಂದೂ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ 2 ನ್ಯೂಸ್ ಪೇಪರ್ ಸಿಗುತ್ತೆ. ಎರಡನ್ನೂ ಕೂಡ ಓದ್ಲೇಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಂಡು 30 ನಿಮಿಷದಿಂದ 60 ನಿಮಿಷ ಅಂದ್ರೆ 1 ಅವರ್ ನೀವು ಕೊಡ್ಬೇಕು ಇದಕ್ಕೆ. ಏನೇನು ಓದಬೇಕು, ಹೇಗೆ ಓದಬೇಕು ನಾನು ಹೇಳ್ತೀನಿ ಈಗ. ಇನ್ನು ನೀವೇ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಪ್ರಿಲಿಮ್ಸ್ ಪಾಸ್ ಆದ್ರಿ ಅನ್ಕೊಡ್ರಿ. ಪ್ರಿಲಿಮ್ಸ್ ಪಾಸ್ ಆದ್ಮೇಲೆ ನಿಮ್ಗೆ ಮೇನ್ಸ್ ಎಕ್ಸಾಮ್ ಅಲ್ಲಿ, ಉದಾಹರಣೆಗೆ ನಿಮ್ದು ಮೇನ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ, ಅದಾದ್ಮೇಲೆ ಸೆಪ್ಟೆಂಬರ್ ನಲ್ಲಿ ಮೇನ್ಸ್ ಪೇಪರ್ ಇರುತ್ತೆ. ಇಲ್ಲಿ ಒಂದು ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ, ಕನ್ನಡ. ಇದನ್ನ ನೀವು ಪಾಸ್ ಆಗ್ಬೇಕಂದ್ರೆ ಈ ತಿಂಗಳ ಟೈಮ್ ಅಲ್ಲಿ ಡೈಲಿ ಒಂದು 20 ನಿಮಿಷ ಕನ್ನಡ ನ್ಯೂಸ್ ಪೇಪರ್ ಓದ್ಬೇಕು. ಈಗ ಓದೋ ಅಗತ್ಯ ಇಲ್ಲ. ಅಥವಾ ಹಿಂದಿ ಮೀಡಿಯಂನವರಿದ್ರೆ ನೀವು ಹಿಂದಿ ಪೇಪರ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನೀವು ನೋಡಿ, ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಬರ್ಡನ್. ಪ್ರಜಾವಾಣಿನ ಕಂಪಲ್ಸರಿ ಪ್ರತಿದಿನ ಅರ್ಧ ಗಂಟೆ ಓದ್ಬೇಕು. ಆಮೇಲೆ ದ ಹಿಂದೂ ನ್ಯೂಸ್ ಪೇಪರ್ ಅನ್ನ ಅಥವಾ ದ ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನ ಒಂದ್ 30 ನಿಮಿಷ ಓದಬೇಕು. ಕಂಪಲ್ಸರಿ ಇದೆ ನಿಮ್ಗೆ. ನೀವು ಊಟ ಮಾಡ್ತಾ ಆದ್ರೂ ಓದ್ರಿ, ಏನಾದ್ರೂ ಓದ್ರಿ. ಅಲ್ಲಿ ನಾನು ಇದನ್ನ ನೆನಪಿಡಬೇಕು ಅನ್ನುವಂತ ಒತ್ತಡದಿಂದ ಓದ್ಬೇಡ್ರಿ, ತಿಳ್ಕೊಳಕ್ ಓದ್ರಿ, ಎಂಜಾಯ್ ಮಾಡ್ರಿ ಅದನ್ನ. ಈಗ ಹೇಗೆ ನಾವೊಂದು ರೀಲ್ಸ್ ಅಲ್ಲಿ, ಒಂದು ಮೆಮೇನಲ್ಲಿ ಅಥವಾ ಏನಾದ್ರೂ ಒಂದು ಓದ್ತಿರ್ತಿರಲ್ಲ, ಆರಾಮಾಗಿ ಓದ್ಕೊಡ್ರಿ ಇದನ್ನ. ಆ ತಾನಾಗೆ ನೆನಪುಳಿಯುತ್ತೆ ನಿಮ್ಗೆ. ರಿಪೀಟ್ ಆಗಿ 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 ಗೊತ್ತಾಗುತ್ತೆ ನಿಮ್ಗೆ ಏನ್ ನೆನ್ಪಿಡ್ಬೇಕು, ಏನ್ ಇಡಬಾರ್ದು ಅಂತ ಹೇಳಿ. ಸರಿ, ಪ್ರಜಾವಾಣಿ ಮತ್ತು ದ ಹಿಂದೂ ನ್ಯೂಸ್ ಪೇಪರ್ಗೆ ಇದಕ್ಕೆ ಅರ್ಧ ಗಂಟೆ, ಇದಕ್ಕೆ ಅರ್ಧ ಗಂಟೆ. ಇಲ್ಲಿ ಏನಾಗುತ್ತೆ ನಿಮಗೆ, ಈ 30 ಮಿನಿಟ್ಸ್ ಓದೋದ್ರಿಂದ ಮೊದಲೇ ನಿಮಗೆ ಎಥಿಕ್ಸ್ ಮತ್ತು ಎಸ್ಎ ಪೇಪರ್ಗೆ ಕಂಟೆಂಟ್ ಸಿಗುತ್ತೆ ನಿಮಗೆ. ಈ 30 ಮಿನಿಟ್ಸ್ ಓದೋದ್ರಿಂದ ನಿಮಗೆ ಸಿಸ್ಯಾಟ್ ನಲ್ಲಿ ಪಾಸ್ ಆಗೋಕ್ ಅನುಕೂಲ ಆಗುತ್ತೆ. ದ ಹಿಂದೂ ಓದೋದ್ರಿಂದ ನೆನ್ಪಿಟ್ಕೊಡ್ರಿ, ಓದ್ಲೇಬೇಕು. ಓದ್ತೀನಿ ಸರ್, ನನಗೆ ಅರ್ಥ ಆಗಲ್ಲ, ನಾನು ಏನ್ ಮಾಡ್ಲಿ? ಈ ವಾರ ಅದನ್ನೇ ಕಲ್ಸ್ಕೊಡ್ತೇನೆ ನಾನು ನಿಮ್ಗೆ. ಇಂಗ್ಲಿಷ್ ಬೇಸಿಕ್ ಓದಿ ಅರ್ಥ ಗಂಟೆ ಹೇಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಲೈವ್ ಇಲ್ವಾ? ಲೈವ್ ಬರ್ತಾ ಇದೆಯಲ್ಲ ಇಲ್ಲಿ ಸರ್. ಪಾಂಜನ ಆಪ್ ಅಲ್ಲಿ ನೋ ಲೈವ್ ಕಂಟೆಂಟ್ ಟು ಶೋ ಅಂತ ಬರ್ತಿದೆ. ಇಲ್ಲೇ ನೋಡ್ರಿ ಗಿರೀಶ್ ಅವರೇ, ಲೈವ್ ಮಾತಾಡ್ತಾ ಇದೀನಲ್ಲ, ನಾನೇ ಮಾತಾಡ್ತಾ ಇರೋದು. ನಾನೇ ನೋಡ್ರಿ, ಕೈ ಬೀಸ್ತಾ ಇದೀನಿ ಮೇಲೆ. ಆಪ್ ಅಲ್ಲಿ ಇಲ್ಲ, ಇದು ಯೂಟ್ಯೂಬ್ ಅಲ್ಲಿ ಇದೆ ಕ್ಲಾಸ್. ಇವತ್ತು ಯೂಟ್ಯೂಬ್ ಅಲ್ಲಿ ಇದೆ. ಓಕೆ, ಸೊ ಇದಿಷ್ಟು ನಿಮ್ಮ ಫೋಕಸ್ ಆಗಿರ್ಬೇಕು. ಇನ್ನೂ ಕೆಲವೊಬ್ರು ತುಂಬಾ ಇಂಟೆಲಿಜೆಂಟ್ ಇರ್ತೀರಿ, ನಿಮಗೆ ಇಂಟ್ರೆಸ್ಟ್ ಇರುತ್ತೆ ನ್ಯೂಸ್ ಪೇಪರ್ ಓದೋಕೆ. ನೀವ್ ಆ ತರ ನಾನು ಇನ್ನೂ ಜಾಸ್ತಿ ಓದ್ಬೇಕು ಸರ್, ನನಗೆ ಇನ್ನೂ ಓದುವಂತ ಆಸಕ್ತಿ ಇದೆ ಅಂದ್ರೆ ಇಷ್ಟು ಮಾಡ್ಕೊಂಡು ನಿಮ್ಮ ಸ್ಟಡಿ 8 ಗಂಟೆ ಮಾಡ್ಕೊಂಡು ಎಕ್ಸ್ಟ್ರಾ ನಿಮ್ಗೆ ಟೈಮ್ ಸಿಗ್ತಾ ಇದ್ರೆ 1 ಗಂಟೆ ನೀವು ಇನ್ವೆಸ್ಟ್ ಮಾಡ್ಬೋದು. ಅಂದ್ರೆ ನಿಮ್ ಸ್ಟಡಿ ಮುಗಿಸಿದಂದ್ರೆ ಎಕ್ಸ್ಟ್ರಾ ಹಿಡ್ಕೊಂಡು ಕೂತ್ಕೊಳ್ಳೋದು. ಅದನ್ನ ಬೆಳಗ್ಗೆ ಎದ್ದ ತಕ್ಷಣ 2 ಗಂಟೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಕೂತ್ರೆ ಕೆಲಸ ಆಗಲ್ಲ, ತಪ್ಪದು. ಆ ಮೆಥಡ್ ಮಾಡಬಾರ್ದು. ಮತ್ ನ್ಯೂಸ್ ಪೇಪರ್ ಯಾವಾಗ ಓದಬೇಕು ಅಂದ್ರೆ, ನಿಮ್ಗೆ ಬೇಜಾರಾಗಿರುತ್ತಲ್ಲ, ಸ್ಟಡಿ ಮಾಡಿ 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 ಬೋರ್ ಆಗಿರುತ್ತಲ್ಲ, ಆ ಟೈಮಲ್ಲಿ ಹಿಡ್ಕೊಳ್ಬೇಕು ನ್ಯೂಸ್ ಪೇಪರ್ನ ಯಾವಾಗಾದ್ರೂ. ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಓದಿ ಮುಗಿಸ್ಬಿಡ್ಬಹುದು, ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ಹಿಡಿಬಹುದು. ಅವಾಗ ಮೊದಲು ನಿಮ್ಮ ತಯಾರಿ ಯಾವ್ದ್ರಿಂದ ಸ್ಟಾರ್ಟ್ ಆಗ್ಬೇಕಂದ್ರೆ, ಒಂದು ದಿನ ಮೊದಲು ಡಿಫಿಕಲ್ಟ್ ಸಬ್ಜೆಕ್ಟ್ ಗಳನ್ನ ಮುಗಿಸ್ಕೊಳ್ಬೇಕು.
ಮೊದಲು ಡಿಫಿಕಲ್ಟ್ ಮುಗಿಸ್ಕೊಂಡು ಆಮೇಲೆ ಈಸಿ ಕಡೆ ಹೋಗ್ಬೇಕು ನೀವು. ಓಕೆ, ಸೊ ಆ ತರ ಇರುತ್ತೆ ನೋಡಿ. ಸರಿ, ಹಾಗಾದ್ರೆ ಏನ್ ಓದೋದು ಸರ್ ನ್ಯೂಸ್ ಪೇಪರ್ ನಲ್ಲಿ? ತೋರಿಸ್ತೀನಿ ನಿಮ್ಗೆ. ಎಲ್ಲಿ ಓದೋದು ಸರ್? ಅದೊಂದು ಬಹಳ ಜನರ ಪ್ರಶ್ನೆ. ಎಲ್ಲಿ ಓದ್ತೀರಿ ನ್ಯೂಸ್ ಪೇಪರ್ ಗಳನ್ನ? ಯಾರು ಆಫ್ಲೈನ್ ಬಂದಿದ್ದೀರಿ, ಇಲ್ಲೇ ಸಿಗುತ್ತೆ ನಿಮಗೆ, ಹೌದಲ್ವಾ? ಇಲ್ಲೇ ಸಿಗುತ್ತೆ, ಇಲ್ಲೇ ಓದ್ತೀರಿ. ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಮಾರನೇ ದಿನ ಓದ್ಕೊಳ್ರಿ. ಕೆಲವೊಬ್ರು ಕದ್ಕೊಂಡು ಹೋಗ್ತಿರ್ತಾರೆ, ಹಿಡೀರಿ ಅವ್ರನ್ನ, ಯಾರಾದ್ರೂ ಕೇಳಿದ್ರೆ ಸಿಕ್ಕರೆ. ಓಕೆ, ಅದೇನ್ ಕಳ್ತನ ಅಲ್ಲ, ಬಟ್ ತಗೊಂಡ್ ಹೋಗ್ಬೇಡ್ರಿ ಮನೆಗೆ. ಇಲ್ಲಿ ಒಬ್ರಿಗೊಬ್ರು ಮತ್ತೆ ಎಲ್ಲಾ ಒಂದೇ ಸರಿ ಇಟ್ಕೊಂಡ್ ಕುತ್ಕೊಳ್ಬೇಡ್ರಿ, ಒಬ್ರಿಗೊಬ್ರಿಗೆ ಕೊಡ್ರಿ ಒಂದೊಂದು ಪೇಜ್ಗಳನ್ನ, ಓದ್ರಿ, ನಡೆಯುತ್ತೆ. ಇನ್ನು ಆನ್ಲೈನ್ ಅವ್ರಿಗೆ ನೋಡಿ, ನಿಮಗೆ ಅವ್ರ ವೆಬ್ಸೈಟ್ ಗಳಲ್ಲಿ ಕೂಡ ನೀವು ಸಬ್ಸ್ಕ್ರಿಪ್ಷನ್ ತಗೊಳ್ಬಹುದು ನ್ಯೂಸ್ ಪೇಪರ್ ಗಳನ್ನ. ಇಲ್ಲ ಟೆಲಿಗ್ರಾಮ್ ನ ಕೆಲವೊಂದು ಚಾನಲ್ ಗಳಲ್ಲಿ ಕೂಡ ಸಿಗುತ್ತೆ, ಅದನ್ನ ನೀವು ಹುಡುಕಬೇಕು. ಓಕೆ, ಟೆಲಿಗ್ರಾಮ್ ನ ಕೆಲವೊಂದು ಚಾನಲ್ ಗಳಲ್ಲಿ ಕೂಡ ನಿಮಗೆ ಸಿಗುತ್ತೆ, ಹುಡುಕಬೇಕು. ಪ್ರಜಾವಾಣಿ ನಮ್ಮ ಊರಿಗೆ ಬರಲ್ಲ ಅಂತ ಬಹಳ ಜನ ಕಂಪ್ಲೇಂಟ್ ಮಾಡ್ತೀರಿ. ಪ್ರಜಾವಾಣಿ ಅವ್ರದ್ದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇದೆ, ತಿಂಗಳಿಗೆ 120 ರೂಪಾಯಿ ಏನೋ ಇದೆ. ನೀವು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅದು ನಿಮಗೆ PDF ತರ ನ್ಯೂಸ್ ಪೇಪರ್ ತರಾನೇ ಓಪನ್ ಆಗುತ್ತೆ ಮೊಬೈಲ್ ನಲ್ಲಿ. ನೋಡ್ಕೊಳ್ಳಿ ಅದನ್ನ ಯಾವ ತರ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು, ಅದನ್ನ ತಗೊಂಡು ಓದ್ಬಹುದು ಡೈಲಿ. ದ ಹಿಂದೂ ಕೂಡ ಆ ತರ ಅವಕಾಶ ಇದೆ, ನಿಮ್ ಮೇಲೆ ಡಿಪೆಂಡ್. ನೀವು ನಿಮ್ ಮನೆಯಲ್ಲಿ ಸಪೋರ್ಟ್ ಇದೆ ಆರ್ಥಿಕವಾಗಿ ಅಂತ ಅಂದ್ರೆ ಈ ತರ ತಗೊಳ್ಬಹುದು. ಇಲ್ಲ ಸರ್ ನನಗೆ ಟೆಲಿಗ್ರಾಮ್ ಅಲ್ಲಿ ಎಲ್ಲಾದ್ರೂ ಸಿಗುತ್ತೆ ಅಂತ ಅಂದ್ರೆ ನೀವು ಹುಡುಕ್ರಿ. ಇಲ್ಲ ವೆಬ್ಸೈಟ್ ಅಲ್ಲಿ ಕೂಡ ನಾನು ಆರ್ಟಿಕಲ್ಸ್ ತರ ಓದ್ತೀನಿ ಸರ್ ಅಂದ್ರೆ ಹಾಗೂ ಓದ್ಕೊಳ್ಬಹುದು, ನಿಮ್ ಮೇಲೆ ಡಿಪೆಂಡ್, ನಿಮ್ಮ ಸ್ಥಿತಿಗತಿಗೆ ಅನುಗುಣವಾಗಿ. ಈಗ ಕೆಲವೊಬ್ರು ದುಡ್ಡು ಯಾರು ಇರುತ್ತೆ ನೋಡ್ರಿ, ಒಬ್ರು ಸಿನಿಮಾ ನೋಡ್ಬೇಕು ಅಂತ ಅಂದ್ರೆ ಒಬ್ರಿಗೆ ಸಿನಿಮಾ ನೋಡೋ ಆಸೆ ಆಗಿದೆ. ಏನ್ ಮಾಡ್ತಾರೆ, ತುಂಬಾ ದುಡ್ಡು ಇರೋರು ಬುಕ್ ಮಾಡ್ತಾರೆ. ಇಲ್ಲಿ ಬುಕ್ ಮಾಡ್ತಾರೆ ಟಿಕೆಟ್ಗಳನ್ನ, ಎಲ್ಲಿ ಬುಕ್ ಮಾಡ್ತಾರೆ ಅವರು? ಅಲ್ಲ, ಮೊದಲು ಬುಕ್ ಮೈ ಶೋ ನಲ್ಲಿ ಬುಕ್ ಮಾಡ್ತಾರೆ ಮೊಬೈಲ್ ನಲ್ಲೇ ಬುಕ್ ಮಾಡಿದ್ರೆ ಎಷ್ಟು ಕಾಸ್ಟ್ಲಿ ಬೀಳುತ್ತದು? ಎಕ್ಸ್ಟ್ರಾ 30 ರೂಪಾಯಿ ಹೋಗುತ್ತೆ. ಎಕ್ಸ್ಟ್ರಾ 30 ರೂಪಾಯಿ ಯಾಕೆ ಹೋಗುತ್ತಂದ್ರೆ ನಮ್ಗೆ ಇಷ್ಟ ಆಗಿರೋ ಸೀಟನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ನಾವು ಬುಕ್ ಮೈ ಶೋ ನಲ್ಲಿ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಥಿಯೇಟರ್ಗೆ ಹೋಗಿ ನೋಡ್ತಾರೆ ಅಲ್ಲೇ ಟಿಕೆಟ್ ತಗೊಂಡು. ಅಲ್ಲಿ ಮತ್ತೆ 2 ಆಪ್ಷನ್, ಬಾಲ್ಕನಿ ಮತ್ತು ಡ್ರೆಸ್ ಸರ್ಕಲ್ ಅಂತ ಅಲ್ವಾ? ಬಾಲ್ಕನಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಡ್ರೆಸ್ ಸರ್ಕಲ್ ಅದಕ್ಕಿಂತ ಕಡಿಮೆ. ಇನ್ನು ಕೆಲವೊಬ್ರು ಮೊಬೈಲ್ ನಲ್ಲಿ ಯಾವಾಗ ಬರುತ್ತೆ ಬಿಡ ಅವಾಗ ಓದ್ತೀನಿ. ಸೊ ನಿಮ್ ಮೇಲೆ ಡಿಪೆಂಡ್, ನಿಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನೀವ್ ಯಾವ್ದನ್ನ ಚಲೋ ಆಯ್ಕೆ ಮಾಡ್ಕೊಳ್ತೀವಿ, ನಿಮಗೆ ಬಿಟ್ಟರು. ಹುಡುಕಿದ್ರೆ ಸಿಗುತ್ತೆ, ನಮಗ್ ಸಿಗುತ್ತೆ. ಈಗ ನನಗೆ ಒಂದೇ ನಿಮಿಷ ಕೊಡ್ರಿ, ನಾನು ಹುಡುಕಿ ಎಲ್ಲಿ ಸಿಗುತ್ತೆ ಪ್ರಜಾವಾಣಿ, ಎಲ್ಲಿ ದ ಹಿಂದೂ ಫ್ರೀ ಆಗಿ ಸಿಗುತ್ತೆ ಅಂತ ನನಗ್ ಗೊತ್ತು. ಬಟ್ ನೀವು ಹುಡುಕ್ಬೇಕಾದ್ರೆ ನಾನ್ ಹೇಳ್ಕೊಡಲ್ಲ, ಅದು ತಪ್ಪು, ಅದನ್ನ ಹೇಳ್ಕೊಡ್ಬಾರ್ದು ನಾವು. ಓಕೆ, ನಾನ್ ನಿಮಗೆ ಫ್ರಾಡ್ ಮಾಡೋದು ಹೇಳ್ಕೊಟ್ಟಾಗದು, ಅದನ್ನೆಲ್ಲ ನಾವ್ ಹೇಳೋದಿರಲ್ಲ. ನಿಮ್ಮ ಸ್ಥಿತಿಗತಿಗೆ ಅನುಗುಣವಾಗಿ ನೀವು ಅದನ್ನ ಕಲ್ತ್ಕೊಳ್ಬೇಕು. ಇವತ್ತು ನೋಡಿ ನಾನು ಡೌನ್ಲೋಡ್ ಮಾಡ್ಕೊಂಡಿದೀನಿ. ಇವತ್ತು ನಾನು ಕೆಲವೊಂದು ಟೆಲಿಗ್ರಾಮ್ ನಿಂದಾನೆ ಡೌನ್ಲೋಡ್ ಮಾಡ್ಕೊಂಡು ಬಂದಿರೋ ಪತ್ರಿಕೆಗಳಿವು, ಸಿಗುತ್ತೆ, ಹುಡುಕ್ಬೇಕು. ಓಕೆ, ಸೊ ಯಾವ್ದು ನೋಡೋಣ? ಮೊದಲು ಪ್ರಜಾವಾಣಿ ನೋಡೋಣ, ಹಿಂದೂ ನ್ಯೂಸ್ ಪೇಪರ್ ನೋಡೋಣ? ಪ್ರಜಾವಾಣಿ ನೋಡೋಣ, ಮೊದಲು ಬೇಸಿಕ್ ಆಗಿ ತಿಳ್ಕೊಳ್ಳೋಣ. ಇವತ್ತಿಂದ ಇದು ಮೈಸೂರು ಗ್ರಾಮಾಂತರ ಭಾಗದ ಪತ್ರಿಕೆ, ಇದು ನಮ್ಮ ಪ್ರಜಾವಾಣಿ. ಓಕೆ, ಸರಿ. ಮೊದಲು ಪತ್ರಿಕೆನ ಅರ್ಥ ಮಾಡ್ಕೊಳ್ಬೇಕು ನಾವು, ಸುಮ್ನೆ ಕೊಟ್ಟಿರೋದಿಲ್ಲ ಅವ್ರ ಪದಗಳನ್ನ. ನೀವು ಬಿಗಿನರ್ಸ್ ಇದೀರಿ ಅಂದ್ರೆ ಮೊದಲು ನೋಡ್ರಿ. ಇವತ್ತು ಮಂಗಳವಾರ, ಫೆಬ್ರವರಿ 17, 2026, ಮೈಸೂರು ಅಂತ ಬರ್ದಿದ್ದಾರೆ. ಯಾಕೆ ಮೈಸೂರು? ಇದು ಮೈಸೂರು ವಿಭಾಗಕ್ಕೆ ಸೇರಿರೋದು, ಆ ಭಾಗದ ಪ್ರಿಂಟ್ ಆಗಿದೆ. ಆ ಲೋಕಲ್ ಸುದ್ದಿಗಳು ಇದರಲ್ಲಿ ಜಾಸ್ತಿ ಇವೆ. ಇಲ್ಲಿ ನಮ್ಮ ಬೆಳಗಾವಿಲಿ ಪ್ರಿಂಟ್ ಆಗಿದ್ರೆ ಬೆಳಗಾವಿ ಅಂತ ಇರ್ತಾ ಇತ್ತು. ಓಕೆ, ₹7 ಇದಕ್ಕೆ. ಸಂಪುಟ 21 ಸಂಚಿಕೆ 48. ಇವು ಆಯಾ ವರ್ಷಕ್ಕೆ ಅನುಗುಣವಾಗಿ ಈ ತರ ಬರ್ತಾ ಇರುತ್ತೆ ಇವು. ಓಕೆ, ಉದಾಹರಣೆಗೆ ಈಗ ಒಂದು ಮ್ಯಾಗಝಿನ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ರೆ ಅನ್ಕೊಳ್ಳೋಣ. ಈಗ ಉದಾಹರಣೆಗೆ 5 ಜನ IAS ಓದ್ತಿಂದ ನಾವು ಒಂದು ಮ್ಯಾಗಝಿನ್ ಸ್ಟಾರ್ಟ್ ಮಾಡಿದ್ವಿ ಫೆಬ್ರವರಿ 2026. ನಾವು ಸಂಪುಟ 1 ಅಂತ ಕೊಡ್ತೀವಿ, ಸಂಚಿಕೆ 1 ಅಂತ ಕೊಡ್ತೀವಿ. ಯಾಕಂದ್ರೆ ಮೊದಲ ಸಂಪುಟ, ಮೊದಲ ಸಂಚಿಕೆ. ಇನ್ನು ಮಾರ್ಚ್ ಬಿಡುಗಡೆ ಮಾಡುವಾಗ ಮೊದಲ ಸಂಪುಟನೇ ಇರುತ್ತೆ, ಸಂಚಿಕೆ 2, ಈ ತರ ಇರುತ್ತೆ. ಇನ್ನು ಇದಾದ್ಮೇಲೆ ಪುಟಗಳು ಎಷ್ಟಿವೆ ನೋಡಿ? 14 ಪುಟ ಇದೆ. ಪ್ರಜಾವಾಣಿಯವರ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ನೋಡಿ, ಪ್ರಜಾವಾಣಿ.net. ಏನು ಇದು ಪ್ರಜಾವಾಣಿ ವೆಬ್ಸೈಟ್? ಸರ್ ನಮ್ಗೆ ನ್ಯೂಸ್ ಪೇಪರ್ ಓದೋಕ್ ಸಿಗ್ತಾ ಇಲ್ಲ, ನಾನು ಎಲ್ಲಿ ನೋಡ್ಲಿ? ಪ್ರಜಾವಾಣಿ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಈ ತರ ವೆಬ್ಸೈಟ್ ಸಿಗುತ್ತೆ, ಇಲ್ಲೂ ಓದ್ಕೊಳ್ಬಹುದು ನೀವು. ಬಟ್ ಇಲ್ಲಿ ನ್ಯೂಸ್ ಪೇಪರ್ ತರ ಸಿಗಲ್ಲ ನಿಮ್ಗೆ, ಫ್ರೀ ಆಗಿದ್ದು ಆರ್ಟಿಕಲ್ಸ್ ಸಿಗುತ್ತೆ, ನೀವು ಹುಡುಕ್ಬೇಕಾಗತ್ತೆ ಇಲ್ಲಿ. ಓಕೆ, ನಿಮ್ಮ ಜಿಲ್ಲೆ ಸುದ್ದಿ, ಜ್ಯೋತಿಷ್ಯ, ಸಿನಿಮಾ, ಅಭಿಮತ ಅಂತ ಏನಿದೆಯಲ್ಲ, ಇದು ಇಲ್ಲಿ ಆರ್ಟಿಕಲ್ಸ್ ಬರುತ್ತೆ. ಓಕೆ, ಇಲ್ಲಿ ಆರ್ಟಿಕಲ್ಸ್ ಇವೆಲ್ಲ ನೀವು ಹುಡುಕಿ ಓದ್ಕೊಳ್ಬೇಕಾಗತ್ತೆ. ಲೇಖನಗಳು ಅಂತ ಇರುತ್ತೆ ನೋಡಿ, ಸಂಪಾದಕೀಯ ಅಂತ ಇರುತ್ತೆ. ಇದನ್ನ ಓದಿದಾಗ ನಿಮಗೆ ಈ ತರ ಆರ್ಟಿಕಲ್, ಇದು ನೋಡಿ ಇವತ್ತಿನ ಸಂಪಾದಕೀಯ. ಇಲ್ಲಿ ಇಷ್ಟು ಓದ್ಕೊಂಡ್ರೆ ಸಾಕು, ನಾನು ತೋರಿಸ್ತೀನಿ ನಿಮಗೆ. ಎಲ್ಲೋಯ್ತಪ್ಪ? ಸಂಪಾದಕೀಯ, ನಕಲಿ ಪ್ರಮಾಣ ಪತ್ರಗಳ ಹಾವಳಿ, ಶಿಕ್ಷಣ ವ್ಯವಸ್ಥೆಗೆ ಕಾಯಕಲ್ಪ ಅಗತ್ಯ. ಇವತ್ತೇ ಪಬ್ಲಿಷ್ ಆಗಿದೆ ಇದು. ಫ್ರೀಯಾಗಿ ಓದ್ಬೋದು ನೀವು ಇದನ್ನ, ಫ್ರೀ ಆಗೇನೆ ಪ್ರಜಾವಾಣಿಯವರೇ ಕೊಟ್ಟಿದ್ದಾರೆ ಇದನ್ನ ಇಲ್ಲಿ ಓದೋಕೆ ನಿಮ್ಗೆ. ಈಗ ಪೂರ್ತಿಯಾಗಿ ಕೊಟ್ಟಿಲ್ಲ, ಬಹುಶಃ ಅರ್ಧ ಕೊಟ್ಟಿದ್ದಾರೆ ಇವರು. ಇಲ್ಲ, ಪೂರ್ತಿಯಾಗಿ ಇಲ್ಲಿ ಕೆಳಗಡೆ ಓದಿ ಅಂತ ಎಲ್ಲೋ ಇತ್ತಿದು.
ಈ ತರನ ಓದ್ಕೊಳ್ಬಹುದು ನೀವು. ನೆಕ್ಸ್ಟ್, ಇದು ಇವರ ಲೋಗೋ. ಇದು ಅತ್ಯಂತ ವಿಶ್ವಾಸಾರ್ಹ ಕನ್ನಡ ದಿನಪತ್ರಿಕೆ ಅಂತ ಇವರ ಟ್ಯಾಗ್ ಲೈನ್. ಸರಿ, ಇಲ್ಲಿ ನೆಕ್ಸ್ಟ್ ಸೆನ್ಸೆಕ್ಸ್ ಅಂತ ಕೊಟ್ಟಿದ್ದಾರೆ, ನಿಫ್ಟಿ ಅಂತ ಕೊಟ್ಟಿದ್ದಾರೆ. ಇವೇನು ಅಂತ ತಿಳ್ಕೊಳ್ಬೇಕು. ನಿಮಗೆ ಗೊತ್ತಿಲ್ಲ, ಚಾಟ್ ಜಿಪಿಟಿ ಹೊಡಿಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾದ ಜ್ಞಾನ ಬರೋದು ಈ ತರ. ನಿಮಗೆ ಕುತೂಹಲ ಇರಬೇಕು, ಏನೋ ಇದೇ ರೀ ನೆಕ್ಸ್ಟ್ ಸೆನ್ಸೆಕ್ಸ್ ಏನೋ ಇದೆ ನಿಫ್ಟಿ ಅಂತ ಹೋಗಬಾರ್ದು ಮುಂದೆ. ಸ್ವಲ್ಪ ಬಿಗಿನಿಂಗ್ ಅಲ್ಲಿ ತಿಳ್ಕೊಳ್ತಾ ಬೆಳೀತಾ ಹೋಗ್ತೀರಿ. ಆಮೇಲೆ ಬಂಗಾರದ ರೇಟು, ಬೆಳ್ಳಿ ರೇಟ್ ನೋಡಿ, ಅದನ್ನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ ಅವ್ರದ್ದು ಆಪ್ ಇದೆ, ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಪಡಿಕ್ಕಲ್ ದ್ವಿಶತಕ, ಯಾರು ಕ್ರಿಕೆಟ್ ಇಂಟ್ರೆಸ್ಟ್ ಇದೆ ಅವ್ರು ಓದ್ಕೊಡ್ರಿ, ಇಲ್ಲ ಅಂದ್ರೆ ಅಗತ್ಯ ಇಲ್ಲ. ನಮ್ UPSC ನಲ್ಲಿ ಕ್ರಿಕೆಟ್ ಬಗ್ಗೆ ಕೇಳೋದು ತುಂಬಾ ಅಪರೂಪ. ಇನ್ನು ನೆಕ್ಸ್ಟ್, ಶಾಸಕ ಸುಬ್ಬಾರೆಡ್ಡಿ ಅನರ್ಹ. ಸುಬ್ಬಾರೆಡ್ಡಿ ಅವ್ರನ್ನ ಅನರ್ಹ ಮಾಡಿದಾರಂತೆ. ಯಾಕೆ ಅನರ್ಹ ಮಾಡಿದ್ರು, ಏನ್ ಕಾರಣ? ಸ್ಪೀಡ್ ಆಗಿ ಓದ್ಬೇಕು ಇದನ್ನ. ಸರಿ, ಇಷ್ಟು ಕಂಟೆಂಟ್ ಇದೆ. ಎಷ್ಟು ತಗೊಳ್ತೀರಿ ಇದನ್ನ ಓದೋಕೆ? ಎಷ್ಟು ತಗೊಳ್ತೀರಿ ರಾಜಶ್ರೀ? ಇಷ್ಟು ಓದೋಕೆ ಎಷ್ಟು ಬೇಕು ಟೈಮ್ ನಿಮ್ಗೆ? 2 ನಿಮಿಷ ಸಾಕು. ಪಟ 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 ಓದಿ ಬಿಟ್ಬಿಡೋದು. ಓಕೆ, ಸರಿ. ಇದನ್ನ ನಾವು UPSC ಹೇಗ್ ತಗೊಳ್ಬೇಕು? ಯಾರಿಗೆ ಪಾಲಿಟಿ ಮುಗಿದಿರುತ್ತೆ ಅವಾಗ ಚೆಕ್ ಮಾಡುದು, ಒಬ್ಬ ಶಾಸಕರನ್ನ ಅನರ್ಹ ಹೇಗ್ ಮಾಡ್ತಾರೆ, ಅಲ್ಲಿ ಬರುತ್ತೆ ನಿಮ್ಗೆ ನೇರವಾಗಿ. ಶಾಸಕ ಸುಬ್ಬಾರೆಡ್ಡಿ ಅವರನ್ನ ಇತ್ತೀಚೆಗೆ ಅನರ್ಹ ಮಾಡಲಾಗಿದೆ ಯಾಕೆ ಅಂತ ಕೇಳಲ್ಲ, ಶಾಸಕರನ್ನ ಯಾವ ತರ ರಿಮೂವ್ ಮಾಡ್ತಾರಂತ ಕೇಳ್ತಾರೆ ನಿಮ್ಗೆ. ನಮ್ ವ್ಯಕ್ತಿ ಹೆಸರು ಇಂಪಾರ್ಟೆಂಟ್ ಅಲ್ಲ, ನಮಗೆ ಪ್ರೊಸೆಸ್ ಇಂಪಾರ್ಟೆಂಟ್ ನಮ್ದು, ನೆನ್ಪಿಟ್ಕೊಳ್ಳಿ. ಸರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದನ್ನ ಓದ್ಕೊಳ್ಳೋದು. ಆಮೇಲೆ ಸಾಮೂಹಿಕ ಅತ್ಯಾಚಾರ, 3 ಮರಣದಂಡನೆ. ಓದ್ತಿರೋ ಬಿಡ್ತೀರಿ ಇದನ್ನ? 1 ನಿಮಿಷ ತಗೊಳುತ್ತೆ, ಜಸ್ಟ್ 1 ನಿಮಿಷ. ಪಟ ಪಟ ಓದಿ ಯೂಸ್ ಮಾಡ್ಕೊಳ್ಳಿ. ಎಲ್ಲಿ ಬರೀತೀರಿ ಇದನ್ನ? ಎಲ್ಲಿ ಬರೀತೀರಿ? ಎಸ್ಸೆ ನಲ್ಲಿ ಯೂಸ್ ಮಾಡ್ಕೊಳ್ಬಹುದು, ಎಥಿಕ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಶಿಕ್ಷೆ ಆಯ್ತಲ್ವ, ಅವ್ರು ತಪ್ಪು ಮಾಡಿದ್ರು, ಅವರಿಗೆ ಜೈಲ್ ಶಿಕ್ಷೆ ಆಗಿದೆ. ಸೊ ಅದನ್ನೆಲ್ಲ. 10ನೇ ತರಗತಿ ಮೊದಲ ಪರೀಕ್ಷೆ ಕಡ್ಡಾಯ. ಓದ್ತೀರಾ ಇದನ್ನ? ನಮ್ಗೇನ್ ಅಗತ್ಯ ಇಲ್ಲ, SSLC ಅಲ್ಲ ನಾವು, ನಮ್ಗೆ ಯೂಸ್ ಇಲ್ಲ ಅದು, ಬಿಟ್ಬಿಡ್ರಿ ಅದನ್ನ. ದೈಹಿಕ ಸಂಬಂಧ ಬೆಳೆಸುವ ಮುನ್ನ ಎಚ್ಚರಿಕೆ ಅಗತ್ಯ, ಇದನ್ನ ಓದ್ಕೊಡ್ರಿ ಬೇಕಾದ್ರೆ. ಕೋರ್ಟ್ ಹೇಳಿದೆ ಇದು. ಓಕೆ, ಬೈಕ್ ಅಡ್ವರ್ಟೈಸ್ಮೆಂಟ್ ಇದೆ, ಇದನ್ನು ಕೂಡ ನೋಡ್ಕೊಳ್ರಿ. ಎಷ್ಟು ಕೊಟ್ಟಿರ್ತಾರೆ ಇಷ್ಟಕ್ಕೆ ಅಡ್ವರ್ಟೈಸ್ಮೆಂಟ್ಗೆ? 1 ಲಕ್ಷ. 1 ಲಕ್ಷ ಇದ್ರೆ ನಾವು ಕೊಡ್ತೀವಿ ಅಡ್ವರ್ಟೈಸ್ಮೆಂಟ್. ಮಿನಿಮಮ್ 8 ರಿಂದ 10 ಲಕ್ಷ ರೂಪಾಯಿ ಇರುತ್ತೆ, ಅಥವಾ 5-6 ಲಕ್ಷ ಆದ್ರೂ ಇದೆ ಮಿನಿಮಮ್ ಹಾಫ್ ಪೇಜ್ ಅಡ್ವರ್ಟೈಸ್ಮೆಂಟ್ 1 ದಿನದ್ದು. ಓಕೆ, ಪಶ್ಚಿಮ ಘಟ್ಟದಲ್ಲಿ ಹೊಸ ಪ್ರಭೇದದ ಏಡಿ ಪತ್ತೆ. ಇಂಥದ್ದು ಓದ್ಬೇಕು, ಗೊತ್ತಾಗತ್ತೆ ನೀವು ಬರ್ತಾ ಬರ್ತಾ. ಇಂಥದ್ದನ್ನ ಒಂದ್ಸಾರಿ ಓದ್ಕೊಳ್ಳೋದು. ಇನ್ನು ನೆಕ್ಸ್ಟ್ ನೋಡಿ, ಮೈಸೂರು ಗ್ರಾಮಾಂತರ. ಬೆಳಗಾವಿಯವರು ಓದಿದ್ರೆ ಏನಾದ್ರು ಯೂಸ್ ಆಗುತ್ತಾ ಇದು? ಮೈಸೂರಿನವ್ರು ಯಾರಿದ್ದೀರಿ ಓದ್ಕೊಡ್ರಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರಿ. ಇಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ, ನಮ್ UPSCಗೆ ಯೂಸ್ ಆಗಲ್ಲ. ನೆಕ್ಸ್ಟ್ ಪೇಜ್ ಮೇಲೆ ಮೂಲೆಯಲ್ಲಿ ಇರುತ್ತೆ ನೋಡಿ ಪ್ರತಿಯೊಂದು. ಮತ್ತೆ ಇಲ್ಲಿ ಮೈಸೂರು ಗ್ರಾಮಾಂತರ ಡೇಟ್ ಇದೆ, ಬೇಡ, ನಮ್ ಮೈಸೂರು ಗ್ರಾಮಾಂತರ ನಮಗೆ ಅಗತ್ಯ ಇಲ್ಲ. ನೆಕ್ಸ್ಟ್, ಕ್ಷೇಮ ಕುಶಲ. ಈ ತರ ಆರ್ಟಿಕಲ್ಸ್ ಓದ್ಬೇಕು ನೀವು. ಇಲ್ಲಿವೆ ನೋಡ್ರಿ, ಹೃದಯ ಮಿಡಿತ ನೀಡದಿರಲಿ ಹೊಡೆತ. ಪ್ರಬಂಧದಲ್ಲಿ ತುಂಬಾ ಒಳ್ಳೆ ಅಂಕ ಯಾರಿಗೆ ಬೇಕಂತಿರಲ್ಲ, ಈ ತರ ಆರ್ಟಿಕಲ್ಸ್ ಓದ್ಬೇಕು. ಇದನ್ನ ಓದೋಕೊಂದ್ 3.5 ನಿಮಿಷ, ಇದನ್ನ ಓದೋಕೊಂದ್ 3.5 ನಿಮಿಷ ಅಷ್ಟೇ. 10 ನಿಮಿಷದಲ್ಲಿ ಮುಗಿಬೇಕು ಈ ಪೇಜ್. ಇನ್ ಕೆಳಗಡೆ ಮತ್ತೆ SSLC PUC ಇರುತ್ತೆ, ಇದು ನಮ್ಗೆ ಅಗತ್ಯ ಇಲ್ಲ. ಮತ್ತೆ ಬಂತ್ ನೋಡ್ರಿ ರಾಜ್ಯದ ಬಗ್ಗೆ. ರಾಜ್ಯದಲ್ಲಿ ಏನೇನ್ ಆಗ್ತಾ ಇದೆ ತಿಳ್ಕೊಳ್ಳೋಕೆ. ಕೋರ್ಟ್ಗೆ ಬಾಂಬ್ ಬೆದರಿಕೆ, ಕೋರ್ಟ್ಗೆ ಯಾರೋ ಬಾಂಬ್ ಬೆದರಿಕೆ ಹಾಕಿದಾರಂತೆ. ವೇಗವಾಗಿ ಇಂಟ್ರೆಸ್ಟ್ ಇದ್ರೆ ಓದೋದು, ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ. ಬಳ್ಳಾರಿ ಬ್ಯಾನರ್ ಗಲಾಟೆ, ಕಾನೂನು ಹೋರಾಟ. ಬೇಕಾಗತ್ತೆ ನಮ್ಗಿದು? ನಮಗೇನ್ ಸಂಬಂಧ ಇಲ್ಲ. ಸಿದ್ಧಗಂಗಾ ರಥೋತ್ಸವ, ಸಿದ್ಧಗಂಗಾ ಮಠದಲ್ಲಿ ರಥೋತ್ಸವ ಆಗಿದೆ, ಫೋಟೋ ನೋಡ್ರಿ ಸಾಕದು. ಶಾಲಾ ಮಕ್ಕಳಿಗೆ ಈ ಹಾಜರಾತಿ ಕಡ್ಡಾಯ, ನಮಗ ಅಗತ್ಯ ಇಲ್ಲ ಇದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ತರಬೇತಿ, ನೋಡ್ಕೊಡ್ರಿ ನೀವು ಕೂಡ UPSC ವಿದ್ಯಾರ್ಥಿ ಎಲ್ಲಿ ಆಗ್ತಾ ಇದೆಯದು ಅಂತ. ಓಕೆ, ಮತ್ತಂತಂದ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿಲ್ಲ. ವಿಸ್ತೃತ ಪೀಠಕ್ಕೆ ಪ್ರವೇಶ ವಿವಾದ, ಶಬರಿಮಲೈ ಮಹಿಳೆಯರ ಪ್ರವೇಶ. ಶಬರಿಮಲೈ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಎಷ್ಟು 15 ವರ್ಷಕ್ಕಿಂತ ಹೆಚ್ಚಿನವರು, 50 ವರ್ಷಕ್ಕಿಂತ ಕಡಿಮೆನವ್ರು ಹೆಣ್ಮಕ್ಳು ಹೋಗಕ್ ಅವಕಾಶ ಇಲ್ಲ. ಅದ್ರ ಬಗ್ಗೆ ವಿವಾದ ನಡೀತಾ ಇದೆ. ಓದ್ತಿರೋ ಬಿಡ್ತೀರಿ ಇದನ್ನ? ಓದ್ಬೇಕಲ್ವಾ, ಕುತೂಹಲದ ಅಂಶ ಅದು. ಯಾಕೆ ಹೋಗಕ್ ಬಿಡ್ತಾ ಇಲ್ಲ ದೇವಸ್ಥಾನದ ಒಳಗಡೆ, ಅದ್ರ ಬಗ್ಗೆ ತಿಳ್ಕೊಡ್ರಿ, ಯಾಕೆ ಏನೇನ್ ಆಗ್ತಾ ಇದೆ ನೋಡಿ. ಓಕೆ, ಇನ್ನೂ ಒಂದು, ನ್ಯೂಸ್ ಪೇಪರ್ ಇಂದ ಯಾರು ನೋಟ್ಸ್ ಮಾಡ್ಕೊಳ್ಳೋ ಹಾಗಿಲ್ಲ. ನೀವೇನಾದ್ರೂ ನ್ಯೂಸ್ ಪೇಪರ್ ಇಂದ ನೋಟ್ಸ್ ಮಾಡ್ಕೊಳ್ತೀರಿ, ಅದು 1-2-3 ತಿಂಗಳು ಮಾಡ್ತೀರಿ, ಬಿಟ್ಟು ಬಿಡ್ತೀರಿ, ಅದು ರಿವಿಷನ್ ಮಾಡೋಕ್ ಆಗಲ್ಲ. ನಾನು ಬಹಳ ಸಾರಿ ಟ್ರೈ ಮಾಡಿದೀನಿ, ಅದು ಯಶಸ್ವಿ ಆಗಲ್ಲ, ಅದೆಂದೂ ಯಶಸ್ವಿ ಆಗಲ್ಲ. ಆದ್ರೆ ಒಂದು ಬುಕ್ ಮಾಡ್ಬೇಕು ನೀವು, ಅದನ್ನ ನಾವು ಡೇಟಾ ಬ್ಯಾಂಕ್ ಅಂತ ಕರಿಬಹುದು. ಒಂದು ಬುಕ್ ಮಾಡೋ, ಒಂದು ಡೈರಿ ಇರ್ಲಿ ಅಥವಾ ಒಂದು A4 ಸೈಜ್ ಒಂದು ಸಣ್ಣ ಬುಕ್ ಇರ್ಲಿ, ಅದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಇಡೀ ನ್ಯೂಸ್ ಪೇಪರ್ ನಿಂದ, ಅದು ಪ್ರಜಾವಾಣಿ ಇರ್ಲಿ ಅಥವಾ ದ ಹಿಂದೂ ಇರ್ಲಿ, ಬರೀ 2 ಪಾಯಿಂಟ್ ಬರ್ಕೊಳ್ಬೇಕು ಡೈಲಿ. 2 ಪಾಯಿಂಟ್, ಫ್ಯಾಕ್ಟ್ಸ್ ಅಲ್ಲ. ತುಂಬಾ ಚೆನ್ನಾಗಿರುವಂತ ಸಾಲಗಳು ಬಂದಿರುತ್ತೆ ಕೆಲವೊಂದು, ಅಥವಾ ಸುಪ್ರೀಂ ಕೋರ್ಟ್ ಏನೋ ಒಂದು ಹೇಳಿರುತ್ತೆ, ಅದನ್ನ ನೀವೆಲ್ಲೋ essay ನಲ್ಲಿ ಪ್ರಬಂಧದಲ್ಲಿ ಹಾಕಿದ್ರೆ ನಿಮ್ಗೆ ಅಂಕ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ್ರೆ ಅವುಗಳನ್ನ ಬರ್ದಿಟ್ಕೊಳ್ಬೇಕು. ಓಕೆ,
ಮತ್ತೆ ಈ ತರ ಎಲ್ಲ ಬರಿಬಾರ್ದು. ಶಬರಿಮಲೆ ಮಹಿಳೆ ಪ್ರವೇಶ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಸಂಬಂಧಪಟ್ಟವರ ಜೊತೆ ಚರ್ಚಿಸಿ ತನ್ನ ನಿಲುವನ್ನು ನ್ಯಾಯಾಲಯಕ್ಕೆ ತಿಳಿಸಲಿದೆ. ಇದಲ್ಲ, ಮತ್ತೆ ಈ ತರದ್ದಲ್ಲ. ಅಲ್ಲಿ ಏನಾದ್ರೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇರಬೇಕು. ನಾನು ಹೇಳ್ಬೇಕು ಅಂತ ಅಂದ್ರೆ ನಿಮಗೆ ಇಲ್ಲ, ಇಲ್ಲಿ ಅಂತದ್ದೇನು ಬರ್ಕೊಳ್ಳುವಂತದ್ದಿಲ್ಲ, ನಾನು ಹೇಳ್ತೀನಿ ಮುಂದೆ. ನೆಕ್ಸ್ಟ್, ದತ್ತಾಂಶ ರಕ್ಷಣೆ ಕಾನೂನು ಕೇಂದ್ರಕ್ಕೆ ನೋಟಿಸ್. ಇದು ಡಿಜಿಟಲ್ ರಕ್ಷಣೆ ಬಗ್ಗೆ ಇದೆ. ಯಾರು UPSC ಬಹಳ ದಿನಗಳಿಂದ ಓದ್ತಿರ್ತೀರಿ ನಿಮ್ಗೆ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಅಂತ. ಯಾರು ಬಿಗಿನರ್ಸ್ ಇದೀರಿ ನಿಮ್ಗೆ ಗೊತ್ತಾಗಲ್ಲ, ನೀವು ಸದ್ಯಕ್ಕೆ ಬಿಟ್ಟರೆ ನಡೆಯುತ್ತೆ ಇದನ್ನ. ನೆಕ್ಸ್ಟ್, ಉದ್ಯಮ ವ್ಯಾಖ್ಯಾನ ಸಾಂವಿಧಾನಿಕ ಪೀಠಕ್ಕೆ ಮಾರ್ಚ್ 17 ವಿಚಾರಣೆ. ಇದೇನಾಗಿದೆ ನೋಡ್ಕೊಡ್ರಿ, ಸ್ವಲ್ಪ ಕೈಗಾರಿಕೆ ಬಗ್ಗೆ ಪಾಯಿಂಟ್ ಇದೆ. ಇನ್ನು ಅಕ್ರಮ ಪಟಾಕಿ ಕಾರ್ಖಾನೆಯಲ್ಲಿ ಬೆಂಕಿ ಸಾವು ಓದ್ಕೊಳ್ಬಹುದು. ಜಸ್ಟ್ ಒಂದು 20 ಸೆಕೆಂಡ್ ಟೈಮ್ ತಗೊಳ್ತದ್ದು. ಗಾರ್ಮೆಂಟ್ ಕಾರ್ಖಾನೆ ಹೆಸರಲ್ಲಿ ಕಾನೂನು ಬಾಹಿರವಾಗಿ ಪಟಾಕಿ ತಯಾರಿಸುತ್ತಿದ್ದ ಕಾರ್ಖಾನೆಯಲ್ಲಿ ಬೆಂಕಿ ಹೊತ್ತಿಕೊಂಡು 7 ಜನ ಮೃತಪಟ್ಟಿದ್ದಾರೆ. ಇದನ್ನೆಲ್ಲ ಎಲ್ಲಿ ಬರೀತೀರಿ ನೀವು? ಗವರ್ನೆನ್ಸ್. ಇದು ಯಾಕೆ ಆಗ್ತಾ ಇರತ್ತೆ ಅಕ್ರಮ ಕಾರ್ಖಾನೆಗಳು? ಅಧಿಕಾರಿಗಳು ಸರಿಯಾಗಿ ವಿಸಿಟ್ ಮಾಡಲ್ಲ. ವಿಸಿಟ್ ಮಾಡಿದ್ರು ಲಂಚ ತಗೊಂಡು ಸುಮ್ಮನೆ ಇರ್ತಾರೆ. ಇಲ್ಲೊಂದು ನರಿ ಪತ್ತೆ ಆಗಿದೆ. ಇದು ಮತ್ತೆ ಎಕ್ಸಾಮ್ ಬಗ್ಗೆ ಇದೆ. ನೆಕ್ಸ್ಟ್, ಶಿವಾಜಿ ಟಿಪ್ಪು ಕುರಿತ ಕಾಂಗ್ರೆಸ್ ಹರ್ಷವರ್ಧನ್ ಸಪಕಲ್ ನೀಡಿದ್ದ ಹೇಳಿಕೆ ಬಿಜೆಪಿ ಕೈ ಮುಖಂಡರ ವಿರುದ್ಧ ಪ್ರಕರಣ. ನಮಗೆ ಸಂಬಂಧ ಬರಲ್ಲ, ಇದು ರಾಜಕಾರಣಿಗಳದ್ದು. ಓಕೆ, ಇನ್ನು ಇದು ಮತ್ತೆ ಅಡ್ವರ್ಟೈಸ್ಮೆಂಟ್ ಇದೆ ಗವರ್ಮೆಂಟ್. ಇದು ಕೂಡ ಬೇಡ. ಪ್ರಿಯಾಂಕ್ ಮಾತಿಗೆ ಪರ ವಿರುದ್ಧ ಧ್ವನಿ. ಇದು ಕೂಡ ಅಗತ್ಯ ಇಲ್ಲ, ಇದು ಕೂಡ ರಾಜಕೀಯ ಬಗ್ಗೆ ಇದೆ ಕಂಪ್ಲೀಟ್ ಆಗಿ. ಓಕೆ, ಕೇಂದ್ರ ಸಕ್ಷಮ್ ಯೋಜನೆ 17,454 ಟಿವಿ ಪೂರೈಕೆ. ಓದ್ರಿ, ಕೇಂದ್ರ ಸರ್ಕಾರದ ಸಕ್ಷಮ್ ಅಂತ ಒಂದು ಸ್ಕೀಮ್ ಇದೆ ಅಂತೆ. ಇದರ ಅಡಿಯಲ್ಲಿ ಇಷ್ಟೆಲ್ಲ ಕೊಡ್ತಾ ಇದಾರಂತೆ. ಇದರಿಂದಾನೇ ಸಾಲಗಳನ್ನ ತೆಗೆದು ಕೊಡ್ತಾರ ಅವ್ರು ನಿಮ್ಗೆ ಫಿಲಿಮ್ಸ್ ಎಕ್ಸಾಮ್ ನಲ್ಲಿ. ಸಕ್ಷಮ್ ಯೋಜನೆ ಅಂದ್ರೆ ಏನ್ ಮಾಡ್ತಾ ಇದಾರೆ ಅದರ ಅಡಿಯಲ್ಲಿ? LED ಟಿವಿಗಳನ್ನ ಕೊಟ್ಟಿದಾರಂತ ಅಂಗನವಾಡಿಗಳಿಗೆ. ಓಕೆ, ನೆಕ್ಸ್ಟ್, ಮತ್ತಿದೆಲ್ಲ ರಾಜಕೀಯ ಸುದ್ದಿನೇ ಇದೆ ಇಲ್ಲಿ, ಇದು ಕೂಡ ಬೇಡ. ನೆಕ್ಸ್ಟ್, ಇಲ್ಲಿ ನೋಡಿ, ರಾಷ್ಟ್ರೀಯ ಸುದ್ದಿಗಳೀಗ ನಮ್ಮ ದೇಶದ ಸುದ್ದಿಗಳು. ಇಲ್ಲಿ ಅಪರಾಧ ನಿರ್ಣಯ ಪ್ರಮಾಣದಲ್ಲಿ ಏರಿಕೆ. ಇದು ಗೃಹ ಸಚಿವರು ಮಾತಾಡಿದ್ದಾರೆ, ಏನೇನೋ ಮಾತಾಡಿದ್ದಾರೆ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ನೋಡ್ಕೊಳ್ಬಹುದು ನೀವು. ಹೈಕೋರ್ಟ್ ಮೆಟ್ಟಿಲೇರು ಅರ್ಜಿದಾರರಿಗೆ ಸೂಚನೆ, ಅದೇನ್ ಅಗತ್ಯ ಇಲ್ಲ. ನಾಗೇಂದ್ರನ್ ಹೇಳಿಕೆಗೆ ತ್ರಿಷಾ ಖಂಡನೆ, ಇದು ಕೂಡ ಅಗತ್ಯ ಇಲ್ಲ ನಮಗೆ. ರಾಜಕೀಯದ ಬಗ್ಗೆ ಸುದ್ದಿ ಇದೆ ಅದು. ಇವೆಲ್ಲ ಅಡ್ವರ್ಟೈಸ್ಮೆಂಟ್ಗಳಿವೆ. ದೈಹಿಕ ಸಂಬಂಧ ಬೆಳೆಸೋ ಮುನ್ನ ಎಚ್ಚರಿಕೆ, ಇದು ಯುವಕರು ನೋಡ್ಕೊಳ್ಬೇಕಾಗಿರೋದು. ನೋಡ್ಕೊಳ್ರಿ ಅದ್ರ ಬಗ್ಗೆ ಏನಿದೆ ಅಂತ ಹೇಳಿ. ನೆಕ್ಸ್ಟ್, ಇಲ್ಲಿ ನೋಡ್ರಿ, ನಿಜವಾದ ಪ್ರಜಾವಾಣಿ ಆರಂಭ ಆಗೋದು ನಮ್ಗೆ UPSCಗೆ ಇಲ್ಲಿಂದ. ಅಭಿಮತ ಅಂತ ಪೇಜ್ ಇರುತ್ತೆ. ಇದು ನೀವು ಮೊದಲು ಇದನ್ನ ನೋಡಿದ ತಕ್ಷಣ ಮೊದಲು ಇಲ್ಲೊಂದು ಕೋಟ್ ಇರುತ್ತೆ, ಮೋಟಿವೇಶನಲ್ ಕೋಟ್. ಪ್ರತಿದಿನ ಇದನ್ನ ಓದ್ಬೇಕು. ಓಕೆ, ಪ್ರತಿಭೆಗೆ ಶಾಸ್ತ್ರ ಜ್ಞಾನವಿದ್ದರೆ ವಜ್ರಕ್ಕೆ ಕುಂದನ ವಿಟ್ಟಂತೆ. ಕುಂದನ ಅನ್ನುವಂತ ಪದದ ಅರ್ಥ ನೋಡ್ಕೊಳ್ಬೇಕು. ಓಕೆ, ನನಗೂ ಗೊತ್ತಿಲ್ಲ ಏನು ಕುಂದನ ಅಂದ್ರೆ. ವಜ್ರಕ್ಕೆ ಕುಂದನ ಅಂತೆ ತರಾಸು ಅವ್ರು ಹೇಳ್ತಾರೆ. ತರಾಸು ಅಂದ್ರೆ ಯಾರು? ಸ್ವಲ್ಪ ಚಾಟ್ GPT ನೋಡ್ಕೊಳ್ಳೋದು. ಅವರೊಬ್ರು ಕನ್ನಡದ ಖ್ಯಾತ ಸಾಹಿತಿಗಳು. ಓಕೆ, ಅದನ್ನ ತಿಳ್ಕೊಳ್ಳೋದು ಅವ್ರ ಬಗ್ಗೆ. ಮತ್ ಇದನ್ನ ನೀವ್ ಏನ್ ಮಾಡ್ಕೊಳ್ಬಹುದು, ಬರ್ದಿಟ್ಕೊಳ್ಬಹುದು ಎಲ್ಲ ಒಂದ್ ಕಡೆ. ಮೋಟಿವೇಶನ್ ಕೋಟ್ಗಳನ್ನ ನಿಮ್ಗೆ ಇಷ್ಟ ಅನ್ಸಿದ್ರೆ ಮಾತ್ರ ಬರಿಬೇಕು. ಸುಮ್ನೆ ಬರಿಬಾರ್ದು. ಒಂದ್ ಮೋಟಿವೇಶನ್ ಕೋಟ್ ಪ್ರಜಾವಾಣಿಯಲ್ಲಿ ಬಂದಿತ್ತು ಅಂತ ಬರ್ದಿಟ್ಕೊಳ್ಬಾರ್ದು. ನಿಮ್ಗೆ ಅದ್ ಇಷ್ಟ ಅನಿಸ್ಬೇಕು, ನೀವು ಅದನ್ನ ಯೂಸ್ ಮಾಡ್ಕೊಳ್ಬೇಕು ಎಲ್ಲಾದ್ರೂ, ಅವಾಗ ಅದನ್ನ ಬರ್ದಿಟ್ಕೊಳ್ಬೇಕು. ವಿಜ್ಞಾನ ನಕಲಿಗೆ ಮದ್ದು. ಓಕೆ, ಒಂದು ಆರ್ಟಿಕಲ್ ಬಂದಿರತ್ತಿಲ್ಲಿ. ಪ್ರತಿದಿನ ನೋಡಿ, ನಕಲಿ ಪ್ರಮಾಣ ಪತ್ರಗಳ ಹಾವಳಿ, ಶಿಕ್ಷಣ ವ್ಯವಸ್ಥೆ ಕಾಯಕಲ್ಪ ಅಗತ್ಯ. ಸ್ಪೀಡ್ ಆಗಿ ಓದೋದು, 2 ನಿಮಿಷದಲ್ಲಿ ಇದು ಮುಗಿಬೇಕು. ಈ ಆರ್ಟಿಕಲ್ ಪ್ರತಿದಿನ ಕಂಪಲ್ಸರಿ ಓದಬೇಕು ಇದನ್ನ. ಇದು ಆರ್ಟಿಕಲ್ ಓದೋಕೆ ನಿಮ್ಗೊಂದು 7 ರಿಂದ 8 ನಿಮಿಷ ಟೈಮ್ ತಗೊಳುತ್ತೆ. ಪ್ರಬಂಧ ಏನಿದೆ ನೋಡಿ, ಇದೇ ತರ ಇರ್ಬೇಕು ನಿಮ್ದು. ಪ್ರಬಂಧದಲ್ಲಿ ಏನ್ ಬಳಸ್ತಿರಲ್ಲ ಪದಗಳು, ಇದೇ ತರ ಇರಬೇಕು. ಪ್ರಜಾವಾಣಿ ಇರ್ಬೋದು, ಪ್ರಜಾವಾಣಿ ತರ ಇರಬೇಕು. ವಿಜಯವಾಣಿ, ವಿಜಯ ಕರ್ನಾಟಕ, ವಿಶ್ವವಾಣಿ, ಉದಯವಾಣಿ, ಆಮೇಲೆ ಮತ್ತೆ ಯಾವ ಪತ್ರಿಕೆಗಳು, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಆ ಒಂದು ಆರ್ಟಿಕಲ್ಗಳಲ್ಲಿ ಅಲ್ಲಿ ಏನ್ ಬರೀತಾರಲ್ಲ ಆರ್ಟಿಕಲ್ಗಳು, ಅವು ಸ್ವಲ್ಪ ಓವರ್ ಎಕ್ಸೈಟೆಡ್ ಪದಗಳನ್ನ ಬಳಸ್ತಾರ ಅವ್ರು. ಓಕೆ, ಆ ತರ ಪದಗಳು ಇರಬಾರ್ದು. ಅಧಿಕಾರಿಗಳ ನೀವು ನೋಡಿದಿರಿ ಸರ್ಕಾರಿ ಡಾಕ್ಯುಮೆಂಟ್ ಏನಾದ್ರು ಎಕ್ಸೈಟ್ಮೆಂಟ್ ಪದಗಳನ್ನ ಬಳಸಿರುತ್ತಾ? ಇಲ್ಲ. ಟೋನ್ ಇರ್ಬೇಕು. ಯಾವ ತರ ಇರ್ಬೇಕಂದ್ರೆ ನಿಮ್ದು ಬ್ಯಾಲೆನ್ಸ್ಡ್ ಟೋನ್ ಇರಬೇಕು. ಒಬ್ಬರನ್ನ ಹೊಗಳೋದು, ಅತಿಯಾಗಿ ತೆಗೊಳ್ಳುವಂತ ಪದಗಳು ಅದರಲ್ಲಿ ಬಳಕೆ ಆಗಿರಬಾರ್ದು. ಇದನ್ನ ಓದ್ತಾ ನಿಮ್ಮಲ್ಲಿ ನಾಲೆಜ್ ಬರ್ತಾ ಹೋಗುತ್ತೆ. ಸುಮ್ನೆ ಓದೋದು, ಅರ್ಥ ಆಗ್ಲಿ ಬಿಡ್ಲಿ. ಏನ್ ಕೊಟ್ಟಿದಾರಪ್ಪ, ಯಾವ್ದ್ರ ಬಗ್ಗೆ ಇದೆ ಇದು? ಇಲ್ಲಿ ಪೀಠಿಕೆ ಆರಂಭ ಮಾಡ್ತಾರೆ ಅವರು, ಇಲ್ಲಿ ಎಂಡ್ ಮಾಡ್ತಾರೆ. ನೋಡೋಣ ಒಂದ್ಸಾರಿ, ನಾನು ತೋರಿಸ್ತೀನಿ ಇದನ್ನ ಯಾವ್ದ್ರ ಬಗ್ಗೆ ಇದೆ ಇಲ್ಲಿ. ಪ್ರೇಮಿಗಳ ದಿನಕ್ಕೂ ಮುನ್ನಾ ದಿನವಾದ ಶುಕ್ರವಾರ ಅಪಾಯಕಾರಿಯಾದ ದಿನ ಎನ್ನುವ ಸಂದೇಶ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿತ್ತು. ನೋಡ್ರಿ, ಕುತೂಹಲ ಹುಟ್ಟಿಸಿದಾರೆ ಅವರು ಅದರಲ್ಲಿ. ಡೈರೆಕ್ಟ್ ಆಗಿ ಶುಕ್ರವಾರ ಫೆಬ್ರವರಿ 13 ಅಪಾಯಕಾರಿ ದಿನ ಅಂತ ಹೇಳಿಲ್ಲ ಅವರು. ಎಕ್ಸೈಟ್ಮೆಂಟ್ ತಗೊಂಡ್ ಬಂದಿದ್ದಾರೆ ಒಂದು ಸಾಲಿಗೆ. ಏನು? ಪ್ರೇಮಿಗಳ ದಿನವಾದ ಫೆಬ್ರವರಿ 14ಕ್ಕಿಂತ ಮುನ್ನಾ ದಿನ, ಅದಕ್ಕಿಂತ ಹಿಂದಿನ ದಿನ. ಈ ತರ ಪದಗಳು ಬರ್ಬೇಕು ನಿಮ್ಗೆ. ಯಾಕೆ? ಇಂದು ಫೆಬ್ರವರಿ 17 ಸಂಭವಿಸುವ ಕಂಕಣ ಸೂರ್ಯಗ್ರಹಣ ಅಪಾಯಕಾರಿ ಎಂಬ ಮಾಹಿತಿ ಈಗ ರೆಕ್ಕೆ ಪುಕ್ಕ ಪಡೆದುಕೊಂಡಿದೆ. ನೋಡ್ರಿ ಈ ಪದ ಹೇಗಿದೆ,
ರೆಕ್ಕೆ ಪುಕ್ಕ ಪಡೆದುಕೊಂಡಿದೆ. ಅದರ ಅರ್ಥ ಹರಿದಾಡ್ತಾ ಇದೆ ಅದು ಸುದ್ದಿಯಲ್ಲಿ ಅಂತ. ಓಕೆ, ಅನೇಕ ಜನರು ನಂಬುವ ಅಥವಾ ಗಾಬರಿಗೊಳಗಾಗುವ ಇಂಥ ಸುದ್ದಿಗಳಿಗೆ ಯಾವ ವೈಜ್ಞಾನಿಕ ಪುರಾವೆಗಳು ಇರುವುದಿಲ್ಲ. ಈ ತರ ಸಾಲುಗಳು ಬರ್ಬೇಕು ನಿಮ್ಗೆ. ಓದಿನೇ ಬರುತ್ತೆ ಈ ಸಾಲುಗಳು. ನೀವೆಲ್ಲೂ ಕೂಡ ಭಾಷಣ ಕೇಳಿ ಅಥವಾ ಮಾತಾಡಿ ಈ ತರ ಕಲಿಯಲ್ಲ ನಾವು. ಪ್ರಶ್ನೆ ಮಾಡಿ ಸತ್ಯ ಅರಿಯಿರಿ ಎನ್ನುವ ವಿಜ್ಞಾನದ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳುವವರು ಕಡಿಮೆ. ಇಲ್ಲಿ ಮುಗಿಸಿದಾರೆ ಅವರು ಫಸ್ಟ್ ಪ್ಯಾರಾಗ್ರಾಫ್ ಅನ್ನು. ಅದಾದ್ಮೇಲೆ ಮತ್ತೊಂದು ಹೊಸ ಪ್ಯಾರಾಗ್ರಾಫ್ ಹೋಗ್ತಾರೆ. ಅವ್ರು ಏನ್ ಹೇಳ್ತಾರೆ ನೋಡಿ, ವಿಜ್ಞಾನ ಎನ್ನುವುದು ಪ್ರಯೋಗ, ಪುರಾವೆ ಮತ್ತು ತರ್ಕಭದ್ರ ಬುನಾದಿಯ ಮೇಲೆ ನಿಂತಿರುವ ಸತ್ಯ ಸೌಧ. ಅರ್ಥ ಆಯ್ತಾ? ಇವತ್ತು ಸರಿ ಪ್ರಜಾವಾಣಿ ಓದುವಾಗ ಏನ್ ಮಾಡಿದ್ರಿ, ಒಂದ್ 2 ಪದ ಬರೆದು ಇಟ್ಕೊಡ್ರಿ. ನಿಮ್ ಡೇಟಾ ಬ್ಯಾಂಕ್ ಅಂತ ಒಂದು ಬುಕ್ ಹೇಳಿದೆ ನಾನು ನಿಮಗೆ, ಅದ್ರಲ್ಲಿ ಬರೆದು ಇಟ್ಕೊಡ್ರಿ. ಒಂದ್ ಮೂಲೆಯಲ್ಲಿ ಬರೀರಿ, ಏನು ರೆಕ್ಕೆ ಪುಕ್ಕ ಮತ್ತೊಂದು ಸತ್ಯ ಸೌಧ. ಅದನ್ನ ನೀವು ಕನ್ನಡದಲ್ಲಿ ಮೇನ್ಸ್ ಬರೆಯುವಾಗ ಯೂಸ್ ಮಾಡ್ಕೊಡ್ರಿ ಆ ಪದಗಳನ್ನ. ಅವಾಗ ಚೆಕ್ ಮಾಡೋರು ಖುಷಿ ಆಗತ್ತೆ. ಯಾಕೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು KAS ಇರ್ಲಿ IAS ಇರ್ಲಿ ಟಾಪ್ ರ್ಯಾಂಕ್ ಅನ್ನ ಗಳಿಸೋಕ್ ಆಗ್ತಾ ಇಲ್ಲ ಅಂದ್ರೆ ಈ ತರದ ಪದಗಳ ಬಳಕೆ ಇರಲ್ಲ, ತುಂಬಾ ಕಡಿಮೆ. ಈ ತರ ಪದಗಳನ್ನ ಬಳಸಬೇಕು. ಈ ಸಾಮಾನ್ಯವಾಗಿ ಹೇಗೆ ಬರೀತಾರೆ, ವಿಜ್ಞಾನ ಎನ್ನುವುದು ಪ್ರಯೋಗ, ಪುರಾವೆ ಮತ್ತು ಅದರ ಹಿಂದೆ ಹಲವಾರು ವಿಚಾರಧಾರೆಗಳು ಇರುತ್ತವೆ. ಅದು ಕೂಡ ಕರೆಕ್ಟೇ ಇದೆ ಸಾಲು, ಬಟ್ ಈ ತರ ಆಯ್ತಾ? ಅದು ಹೇಗಿದೆ ನೋಡ್ರಿ ಇಲ್ಲಿ. ವಿಜ್ಞಾನ ಎನ್ನುವುದು ಪ್ರಯೋಗ, ಸೈನ್ಸ್ ಅಂದ್ರೆ ಅದೊಂದು ಪ್ರಾಕ್ಟಿಕಲ್ ಅಲ್ವಾ, ಪ್ರಾಕ್ಟಿಕಲ್ ಆಗಿರುತ್ತದು. ಪುರಾವೆ ಅಂತ ಅಂದ್ರೆ ಪ್ರೂಫ್, ಅದ್ ಮತ್ತೆ ಎವಿಡೆನ್ಸ್. ತರ್ಕಬದ್ಧ ಅಂದ್ರೆ ಅಲ್ಲಿ ಏನಿರುತ್ತೆ, ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ, ರ್ಯಾಷನಾಲಿಟಿ ಇರುತ್ತೆ ಅಲ್ಲಿ. ಓಕೆ, ಅನ್ನುವಂತ ಒಂದು ಬುನಾದಿ ಫೌಂಡೇಶನ್ ಇರುತ್ತೆ, ಅದ್ರ ಮೇಲೆ ಅದು ನಿಂತಿರುವಂತ ಒಂದು ಸತ್ಯ ಸೌಧ, ಟ್ರುತ್ ಬಿಲ್ಡಿಂಗ್ ಅಂತ ಹೇಳ್ಬಹುದು ಸತ್ಯ ಸೌಧ ಅಂತ ಅಂದ್ರೆ. ಸೊ ಇಂಗ್ಲಿಷ್ನವ್ರು ಅಂತಹ ಪದಗಳನ್ನೇ ಬಳಸ್ತಾರೆ, ನಾವು ಕನ್ನಡದವ್ರು ಬಳಸಲ್ಲ. ಅದನ್ನ ಬಳಸ್ಬೇಕಂದ್ರೆ ಇದನ್ನ ಓದ್ಬೇಕು ನಾವು. ಒಂದೇ ದಿನಕ್ಕೆ ಬರಲ್ಲ, 3 ತಿಂಗಳು ಓದ್ರಿ ನೀವು ಬರೆಯೋಕ್ ಸ್ಟಾರ್ಟ್ ಮಾಡ್ತೀರಿ. ಈಗ ನಿಮ್ ಕ್ಲಾಸಲ್ಲಿ ಒಬ್ರು ಬರ್ತಾರೆ ವಿನಾಯಕ್ ಅಂತ ಹೇಳಿ, ಹೋದ ವರ್ಷದಿಂದ ಓದ್ತಾ ಇದಾರೆ ಅವರು. ಹೋದ ವರ್ಷ ಅಂದ್ರೆ 2024 ಅಕ್ಟೋಬರ್ನಿಂದ ಬಿಗಿನಿಂಗ್ ಅಲ್ಲಿ ಕನ್ನಡ ಪದಗಳನ್ನೇ ತತ್ವ ಬರಿತಾ ಇದ್ರು ಅವರು. ಇವತ್ತು ತುಂಬಾ ಚೆನ್ನಾಗಿ ಸಾಲಗಳನ್ನ ಬಳಸ್ತಾ ಇದಾರೆ. ಹೇಗೆ? ಪ್ರಾಕ್ಟೀಸ್ ಮಾಡಿ ಬರುತ್ತೆ, ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಸುಮ್ನೆ ಓದೋದು. ನೀವೇನಾದ್ರೂ IAS IPS ಆಗ್ಬೇಕು ಅನ್ಕೊಂಡಿದ್ರೆ ಈ ತರ ಓದ್ಲೇಬೇಕು. ಇಲ್ಲ ನಿಮ್ಗೆ ಆ ರ್ಯಾಂಕ್ಗಳು ಸಿಗಲ್ಲ, ನೀವು IRS ಗೆ ನಿಂತು ಬಿಡ್ತೀರಿ. ಓಕೆ, IRS ಗೆ ನಿಂತು ಬಿಡ್ತೀರಿ, ಈ ತರ ಓದ್ಬೇಕು. ಇನ್ ಇಲ್ಲೊಂದ್ ಕೆಳಗಡೆ ಇವೆರಡು ಇರುತ್ತೆ. ಇದು ಜಾಲದನಿ. ಯಾರಾದ್ರೂ ಟ್ವಿಟರ್ ಅಲ್ಲಿ ಏನಾದ್ರೂ ಒಂದು ಪಾಯಿಂಟ್ಸ್ ಹಾಕಿರ್ತಾರಲ್ಲ, ಇಲ್ಲಿ ಬರುತ್ತೆ ನೋಡ್ರಿ. ಅದು ನಂದು ಕೂಡ ಮೊನ್ನೆ ಬಂದಿತ್ತು ಇಲ್ಲಿ. ಓಕೆ, ಸೊ ಇಲ್ಲಿ ನೋಡೋದು ಯಾರ್ಯಾರು ಏನೇನ್ ಹೇಳ್ತಾ ಇದಾರೆ, ಜಸ್ಟ್ ನೋಡಿ ಬಿಟ್ಬಿಡೋದು, ನೆನ್ಪಿಟ್ಕೊಳ್ಬೇಡ್ರಿ ಅದನ್ನೇನು. ಆಮೇಲೆ ಇಲ್ಲಿ ರಾಜಕಾರಣಿಗೆ ಏನಾದ್ರು ಒಂದು ಹೇಳಿಕೆ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಕೊಟ್ಟಿರ್ತಾರೆ, ನೋಡಿ ತಿಳ್ಕೊಳ್ಳೋದು ಒಂದ್ಸಾರಿ. ನೆಕ್ಸ್ಟ್ ಇದು ನೋಡಿ, ಇದೇನಿದೆಯಲ್ಲ ಇದು ತುಂಬಾ ಮುಖ್ಯ. ಸಂಗತ ಅಂತ ಬರುತ್ತೆ ಇಲ್ಲಿ. ಇದನ್ನ ಪ್ರತಿದಿನ ಒಬ್ರು ಆರ್ಟಿಕಲ್ ಬರೀತಾರೆ, ಇಲ್ಲಿ ಯಾರು ಬೇಕಾದವ್ರು ಬರೀತಾರೆ. ಇವತ್ ಇರುವಂತ ಟಾಪಿಕ್ ಗಳ ಮೇಲೆ ಬರೀತಾರೆ, ತುಂಬಾ ಚೆನ್ನಾಗಿರುತ್ತೆ ಇದು. ಇದನ್ನ ಓದ್ಕೊಳ್ಬೇಕು. ಓಕೆ, ಸೊ ಇವನ್ನೆಲ್ಲ ಓದ್ಕೊಳ್ಳೋಕೆ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ನಿಮಗೆ. ಅರ್ಧ ಗಂಟೆಯಲ್ಲಿ ಮುಗಿಯಲ್ಲ, ಬಟ್ ಬರ್ತಾ ಅರ್ಧ ಗಂಟೆಯಲ್ಲಿ ಮುಗಿಸ್ತೀರಿ, ಅಷ್ಟು ನಾಲೆಜ್ ನಿಮಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಆಳ ಅಗಲ ಅಂತ ಒಂದು ಪೇಜ್ ಇರುತ್ತೆ. ಇಲ್ಲಿ ಒಂದೊಂದ್ಸಾರಿ ಸರ್ವೆ ಬಂದಿರುತ್ತೆ. ಓಕೆ, ಇನ್ ನೋಡಿ ಏನಿದೆ ಇದು, ದೂರ ತೀರ ಭದ್ರತೆ ಭಾರ. ನಿಮ್ಮ ಹೆಡ್ಡಿಂಗ್ ಕೂಡ ಹೀಗೆ ಇರಬೇಕು ಪ್ರಬಂಧದಲ್ಲಿ. ಎಲ್ಲಿಂದ ತಗೊಳ್ಳೋದು ಸರ್ ಅಂದ್ರೆ ಈ ತರ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾದಲ್ಲಿ ಭಾರತೀಯರ ಮೇಲೆ ಹೆಚ್ಚುತ್ತಿರುವ ದಾಳಿ, ಹಿಂಸೆ. ಎಲ್ಲಿ ಯೂಸ್ ಮಾಡ್ಕೊಳ್ಬಹುದು ಇದನ್ನ? ಎಸ್ಸೆನಲ್ಲಿ ಯೂಸ್ ಮಾಡ್ಕೊಳ್ಬಹುದಲ್ಲ. ಭಾರತದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನ್ ಆಗ್ತಾ ಇದೆ ಭಾರತದ ಬಗ್ಗೆ ಅಂತ ತಿಳ್ಕೊಡ್ರಿ. ಇದು ಕುತೂಹಲಕಾರಿ ಅಂಶ. 5 ವರ್ಷಗಳಲ್ಲಿ ಭಾರತದವರು ಎಲ್ಲೆಲ್ಲಿ ಎಷ್ಟೆಷ್ಟು ಮರಣ ಹೊಂದಿದ್ದಾರೆ ನೋಡ್ರಿ. ಅಮೆರಿಕಾದಲ್ಲಿ 2015ರಲ್ಲಿ 947 ಜನ ಸತ್ತಿದ್ದಾರೆ, ಕೆನಡಾದಲ್ಲಿ 405, ಹಾಗೆ ಆಸ್ಟ್ರೇಲಿಯಾದಲ್ಲಿ 215 ಜನ. ಯಾಕೆ ಸಾಯ್ತಾ ಇದ್ದಾರೆ ಅವರು? ಏನ್ ಸಮಸ್ಯೆ? ನಮ್ ಜನರಲ್ಲಿ ಹೋದಾಗ ಏನೇನ್ ಸಮಸ್ಯೆ ಆಗ್ತಾ ಇದೆ ತಿಳ್ಕೊಡ್ರಿ ಇದನ್ನ. ಕುತೂಹಲಕಾರಿ ಅಂಶ ಇದು. ಓಕೆ, ನೆಕ್ಸ್ಟ್ ನ್ಯೂಸ್ ಕ್ಲಿಕ್ ಪುರಕಾಯಸ್ಥಗೆ 184 ಕೋಟಿ ರೂಪಾಯಿ ದಂಡ ಇಡಿ. ಇದು ಯಾರು ಎಕನಾಮಿ ಓದ್ತಿರ್ತೀರಿ ನಿಮ್ಗೆ ಗೊತ್ತಿರುತ್ತೆ, ಎಕನಾಮಿ ಇನ್ನೂ ಗೊತ್ತಿಲ್ಲ ಅಂದ್ರೆ ಇದು ಗೊತ್ತಿರಲ್ಲ. ಸೊ ದಂಡ ಹಾಕಲಾಗಿದೆ. ಇವ್ರು ಏನ್ ತಪ್ಪು ಮಾಡಿದ್ರು ನೋಡ್ಕೊಡ್ರಿ, ಅದನ್ನ SA ನಲ್ಲಿ ಯೂಸ್ ಮಾಡುವಾಗ ಬರೀ ಇವ್ರು ಈ ತರ ತಪ್ಪು ಮಾಡಿದ್ರು ಅಂತ ಹೇಳಿ. ಓಕೆ, JEE ನಲ್ಲಿ ಎಕ್ಸಾಮ್ ಇದು, ನಮ್ಗೇನು UPSC ಯೂಸ್ ಆಗಲ್ಲ. ನೆಕ್ಸ್ಟ್ ವಾಣಿಜ್ಯ ಮತ್ತು ವಿದೇಶ ಅಂತ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಈ ಪೇಜ್ ನಲ್ಲಿ. ಓಕೆ, ಈ ಪೇಜ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಇಲ್ಲಿ AI ಬಳಕೆ ಮುಂಚೂಣಿಯಲ್ಲಿ ಭಾರತ. ಪ್ರಧಾನಿಯವರು ಏನೇನು ಹೇಳಿದಾರೆ ನೋಡ್ಕೊಡ್ರಿ. ಓಕೆ, ಮತ್ತೆ ಇವರೆಲ್ಲ AI ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ, ಒಂದು ಮೀಟಿಂಗ್ ನಡೀತಾ ಇದೆ, ಒಂದು ಶೃಂಗಸಭೆ ನಡೀತಾ ಇದೆ, ಅದ್ರ ಬಗ್ಗೆ ತಿಳ್ಕೊಡ್ರಿ. ಓಕೆ, ಇನ್ನು ರಿಟೇಲ್ ಮಾರುಕಟ್ಟೆ ಮೌಲ್ಯ 215 ಲಕ್ಷ ಕೋಟಿ ವೃದ್ಧಿ. ಅಂದ್ರೆ ರಿಟೇಲ್ ಮಾರುಕಟ್ಟೆ ಅಂತ ಅಂದ್ರೆ ಚಿಲ್ಲರೆ ವ್ಯಾಪಾರ, ಹೋಲ್ಸೇಲ್ ಅಲ್ಲ, ಚಿಲ್ಲರೆ. ಓಕೆ, ಹಾಗೇನೆ ಪ್ರತ್ಯೇಕ MSME ನೀತಿ, FKCCI ಒತ್ತಾಯ. ಇದು ಎಕನಾಮಿ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಮಾಡ್ತಾ ಹೋಗಿ. ಗೇಟ್ ಸಹಭಾಗಿತ್ವದಿಂದ ಆಂಧ್ರ ಅಭಿವೃದ್ಧಿ, ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ ತಿಳ್ಕೊಡ್ರಿ. ಅದಾದ್ಮೇಲೆ ಪ್ರಜಾ ಪ್ಲಸ್, ಇದು ನ್ಯೂಸ್, ಇವು ಸಿನಿಮಾಗಳ ಬಗ್ಗೆ ಇದೆ, ಕ್ರಿಕೆಟ್ ಬಗ್ಗೆ ಇದೆ, ನೀವು ನೋಡ್ಕೊಳ್ಬಹುದು. ಇನ್ನು ವರ್ಲ್ಡ್ ಕಪ್ ಮ್ಯಾಚ್ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ.
ಅಡ್ವರ್ಟೈಸ್ಮೆಂಟ್ಗಳ ಬಗ್ಗೆ ನೋಡ್ಕೊಳ್ಬಹುದು. ಸರಿ ಸರ್, ನನಗೆ ಟೈಮ್ ಇಲ್ಲ, ಒಂದೊಂದ್ಸಾರಿ ನಾನು ನ್ಯೂಸ್ ಪೇಪರ್ ಓದೋಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ, ನಾನು ಕಡಿಮೆ ಟೈಮ್ ಇದೆ ನನಗೆ, ನಾನು ಕಡಿಮೆ ಟೈಮ್ ಇದ್ದಾಗ ಏನ್ ಮಾಡ್ಲಿ ಅಂತ ಅಂದ್ರೆ ಈ ಅಭಿಮತ ಒಂದ್ ಪೇಜ್ ಫುಲ್ ಓದ್ಕೊಳ್ಬೇಕು ನೀವು ಕಂಪಲ್ಸರಿ. ಇನ್ನೊಂದ್ ಪುಟ ಯಾವ್ದು ಅಂತ ಅಂದ್ರೆ ಹಾಳಾಗಲ್ಲ. ಇವೆರಡು ಪೇಜ್ ಕಂಪಲ್ಸರಿ ಓದ್ಲೇಬೇಕು ಇವನ್ನ. ಇದನ್ ಬಿಟ್ಟು ನೀವು ಉಳಿದಿರೋದು ಓದ್ತಿರೋ ಬಿಡ್ತಿರೋ ಅದ್ ನಿಮಗ್ ಬಿಟ್ಟಿರೋದು. ಇವೆರಡು ಪೇಜ್ ಅಂತೂ ಕಂಪಲ್ಸರಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ. ಇನ್ನು ನೀವು ನ್ಯೂಸ್ ಪೇಪರ್ ಇಂದ ಏನು ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ, ಒಂದ್ 2 ಪಾಯಿಂಟ್ಸ್ ಬರ್ದಿಟ್ಕೊಡ್ರಿ ಅಷ್ಟೇ, ಯಾವ್ದಾದ್ರು ಚೆನ್ನಾಗಿರೋದು. ಉದಾಹರಣೆಗೆ ಅವ್ರು ಹೇಳಿದ್ರಲ್ಲ ಯಾವ್ದು, ಇದೇ ಸಾಲು ರೆಕ್ಕೆ ಪುಕ್ಕು ಅಂತ ಒಂದ್ ಪದ ಬರ್ದಿಟ್ಕೊಡ್ರಿ. ಆಮೇಲೆ ಮತ್ತೊಂದ್ ಯಾವ್ದು, ಸತ್ಯ ಸೌಧ, ಇಂಥ ಪದಗಳು ಬರ್ದೆಲ್ಲ ಒಂದ್ ಮೂಲೆಯಲ್ಲಿ ಬರ್ದಿಟ್ಕೊಳ್ಬೇಕು. ಮತ್ತೆ ಇನ್ನೂ ಒಂದು, ಸರ್ ಬರೀ 2 ಬರ್ಕೊಡ್ರಿ ಅಂತ ಇದ್ರಿ, ಹೇಗಂತ ಅಂದ್ರೆ 365 ದಿನ ಇದೆ, ಡೈಲಿ 2 ಪಾಯಿಂಟ್ಸ್ ಬರಿತಾ ಹೋಗ್ತೀರಿ. 365 ದಿನ ಅಂದ್ರೆ ಎಷ್ಟು ಪಾಯಿಂಟ್ಸ್ ಆಯ್ತು ನಿಮ್ಮದು? 700 ಪಾಯಿಂಟ್ಸ್ ಆಯ್ತು. ಮತ್ತೆ ಸಾಕಲ್ವಾ? ಇಡೀ ನಿಮ್ಮ UPSC ನಲ್ಲಿ 700 ಹೊಸ ಪಾಯಿಂಟ್ಸ್ ಹಾಕಿದ್ರೆ ಚೆಕ್ ಮಾಡೋದು ತುಂಬಾ ಖುಷಿ ಆಗುತ್ತೆ. ಅದಕ್ಕಿಂತ ಜಾಸ್ತಿ ನೆನ್ಪಿಟ್ಕೊಳ್ಳಾಗತ್ತೆ ಇಲ್ಲ, ಬರ್ತಾ ಬರ್ತಾ ನಾಲೆಜ್ ಬರುತ್ತೆ ನಿಮಗೆ. ಇದಿಷ್ಟು ನ್ಯೂಸ್ ಪೇಪರ್ ಯಾವ ತರ ಓದ್ಬೇಕು ಅನ್ನೋದ್ರ ಬಗ್ಗೆ. ಸರಿ, ಮತ್ತೆ ಇನ್ನೊಂದು, ಯಾವ ತರ ಆರ್ಟಿಕಲ್ಸ್ ಓದ್ಬೇಕು ಅಂದ್ರೆ ಮೊದಲು ಹೆಡ್ಡಿಂಗ್ ಓದ್ಬೇಕು. ಹೆಡ್ಡಿಂಗ್ ಓದಿ ಯಾರು ಬರ್ದಿದ್ದಾರೆ ಅದನ್ನು ಕೂಡ ನೋಡ್ಬೇಕು. ಆಮೇಲೆ ಅವ್ರು ಏನಿದ್ದಾರೆ ಅಂತ ಒಂದ್ಸಾರಿ ಕೊಟ್ಟಿರ್ತಾರೆ, ಇಲ್ಲಿ ಒಂದ್ಸಾರಿ ಕೊಟ್ಟಿರೋದಿಲ್ಲ, ಇಲ್ಲಿ ಕೆಳಗಡೆ ಒಂದ್ಸಾರಿ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಳ್ಬೇಕು ಅವರು ಏನಿದೆ ಅಂತ ಹೇಳಿ ತಿಳ್ಕೊಳ್ಬಹುದು. ಇನ್ನು ಕೆಲವರು ಪತ್ರಿಕೆಗೆ ಲೆಟರ್ ಬರ್ದಿರ್ತಾರೆ, ಅವುಗಳ ಬಗ್ಗೆ ಎಲ್ಲ ಇಲ್ಲಿ ಬಂದಿರುತ್ತೆ, ಇವನ್ನೆಲ್ಲ ನೀವು ನೋಡ್ಕೊಳ್ಬಹುದು. ಇದಿಷ್ಟು ನ್ಯೂಸ್ ಪೇಪರ್ ಬಗ್ಗೆ. ಯಾಕೆ ನ್ಯೂಸ್ ಪೇಪರ್ ಇಂದ ನೋಟ್ಸ್ ಮಾಡ್ಕೊಳ್ಬೇಡ್ರಿ ಅಂತ ಇದೀನಿ ಅಂದ್ರೆ ನಿಮಗ್ ಕ್ಲಾರಿಟಿ ಸಿಗಲ್ಲ, ಯಾವ್ದನ್ನ ನೋಟ್ಸ್ ಮಾಡ್ಕೊಳ್ಬೇಕು ಯಾವ್ದನ್ನ ನೋಟ್ಸ್ ಮಾಡ್ಕೊಳ್ಬಾರ್ದು ಅಂತ. ನಾವು ಮಂತ್ಲಿ ಮ್ಯಾಗಝಿನ್ ಕ್ಲಾಸ್ ಮಾಡ್ತೀವಲ್ವಾ, ನಿಮ್ಗೆ ನೋಟ್ಸ್ ಕೊಟ್ಟಿರ್ತೀವಿ ಅದರದ್ದು, ಅದ್ ನಿಮ್ ಜೊತೆ ಇರೋದ್ರಿಂದ ಅಲ್ಲಿಂದಾನೆ ಪ್ರಶ್ನೆಗಳು ಬರುತ್ತೆ. ನಾನು ಹೇಳ್ತೀನಿ ಅದನ್ನ ಕ್ಲಾಸ್ ಹೇಳುವಾಗ. ಹಾಗಾಗಿ ಕರೆಂಟ್ ಅಫೇರ್ಸ್ ಯಾವ್ದು ನೋಟ್ಸ್ ನಮಗೆ ಅಗತ್ಯ ಇಲ್ಲ. ಮಾಡೋದಾದ್ರೆ ಮೇನ್ಸ್ ಒಂದ್ 2 ಪಾಯಿಂಟ್ ಬರ್ದಿಟ್ಕೊಡ್ರಿ. ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ತುಂಬಾನೇ ಚೆನ್ನಾಗಿ ಅನಿಸ್ತಾ ನಿಮಗೆ, ಆ ಸಾಲಗಳನ್ನೇ ಬರ್ದಿಟ್ಕೊಡ್ರಿ ಬೇಕಾದ್ರೆ. ಈಗ ಎಲ್ಲಿ ಹೋಯ್ತದು? ಓಕೆ, ಎಲ್ಲಿ ಹೋಯ್ತದು? ಸತ್ಯ ಸೌಧ ಅಂತ ಆಯ್ತಲ್ಲ. ಸರಿ, ಅದ್ ಬಿಡ್ರಿ, ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಂಥದನ್ನ ನೀವು ಬರ್ದಿಟ್ಕೊಳ್ಬಹುದು ಬೇಕಾದ್ರೆ ನಿಮ್ಮ ಯಾವ್ದದು ಡೇಟಾ ಬ್ಯಾಂಕ್ ಅನ್ನುವಂತ ಬುಕ್ ನಲ್ಲಿ. ಆಪಲ್ ಕಂಪನಿಯ ಮೂಲಕ ಮೊಬೈಲ್ ಫೋನ್ ಉದ್ಯಮದಲ್ಲಿ ಕ್ರಾಂತಿ ತಂದ ಸ್ಟೀವ್ ಜಾಬ್ಸ್ ಅವರಿಗೆ ಯಕೃತ್ತಿನ ಕ್ಯಾನ್ಸರ್ ಇದೆ ಎಂದು ಗೊತ್ತಾದಾಗ ವೈದ್ಯರ ಸಲಹೆಯಂತೆ ಚಿಕಿತ್ಸೆಗೊಳಗಾಗಲಿಲ್ಲ. ಆಪಲ್ ಕಂಪನಿಯ ಫೌಂಡರ್ ಇದ್ರಲ್ಲ ಸ್ಟೀವ್ ಜಾಬ್, ಅವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತಂತೆ. ಅವಾಗ ವೈದ್ಯರು ಟ್ರೀಟ್ಮೆಂಟ್ ತಗೊಳ್ರಿ, ಆಪರೇಷನ್ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರಂತೆ. ಅವ್ರು ಮಾಡಿಸ್ಕೊಳ್ಳಿಲ್ಲ ಅಂತೆ. ಹಣ್ಣಿನ ರಸ, ಪಥ್ಯಾಹಾರ ಮತ್ತು ಅಸಾಂಪ್ರದಾಯಿಕ ವೈದ್ಯ ಪದ್ಧತಿಯಿಂದ ಗುಣಪಡಿಸಿಕೊಳ್ಳಲು ಪ್ರಯತ್ನಿಸಿ ಕೊನೆಗೆ ಸಾವಿಗೆ ಬಲಿಯಾದರು. ವಿಶ್ವದ ಪ್ರಭಾವಿ ಉದ್ಯಮಿ ಹಾಗೂ ತಂತ್ರಜ್ಞಾನಿಯೊಬ್ಬ ನಕಲಿ ವಿಜ್ಞಾನಕ್ಕೆ ಬಲಿಯಾದ ದೊಡ್ಡ ದುರಂತವಿದು. ಇದೇ ಪ್ಯಾರಾಗ್ರಾಫ್ ನೀವು ಬರ್ದಿಟ್ಕೊಡ್ರಿ ಬೇಕಾದ್ರೆ, ಇದೇ ಪ್ಯಾರಾಗ್ರಾಫ್ ಅನ್ನು ನೀವು ಬರ್ದಿಟ್ಕೊಡ್ರಿ, ಅಥವಾ ಇದನ್ನ 2 ಸಾಲಲ್ಲಿ ಬರ್ದಿಟ್ಕೊಡ್ರಿ. ಏನಂತ ಬರೆಯೋದು? ಆಪಲ್ ಫೌಂಡರ್ ಸ್ಟೀವ್ ಜಾಬ್ಸ್, ಕ್ಯಾನ್ಸರ್, ನೋ ಟ್ರೀಟ್ಮೆಂಟ್, ಡೈಡ್, ಈ ತರ ಬರೀರಿ. ಅಂದ್ರೆ ವಿಜ್ಞಾನಿಗಳ ಮಾತನ್ನ ಕೇಳಿದ್ರೆ ಅವ್ರು ಹುಷಾರಾಗ್ತಾ ಇದ್ರು. ನೀವು ಅದನ್ನ ಎಲ್ಲೋ ಒಂದ್ ಕಡೆ ಬರ್ದಿಟ್ಟಿದ್ರೆ ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಬರೀ ಎಸ್ಸೆ ಮತ್ತೆ ಎಥಿಕ್ಸ್ ಪೇಪರ್ ಹೋಗೋಕ್ಕಿಂತ ಮುಂಚೆ ಆ ಬುಕ್ ರಿವಿಷನ್ ಮಾಡ್ಕೊಂಡು ಹೋದ್ರೆ ಸಾಕು, ಎಷ್ಟು ಬೇಕಷ್ಟು ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಅದೇ ಒಂದು ರಿವಿಷನ್ ಕಂಟೆಂಟ್ ಆಗುತ್ತೆ ನಿಮ್ಗೆ ಸಾಕಷ್ಟು. ಓಕೆ, ಸೊ ಈ ತರ ನಿಮ್ಮ ತಯಾರಿ ಇರ್ಬೇಕಾಗತ್ತೆ. ಪ್ರಜಾವಾಣಿ ಬಗ್ಗೆ ಕ್ಲಾರಿಟಿ ಸಿಗ್ತಾ? ಏನೇನು ಓದ್ಬೇಕು ಗೊತ್ತಾಯ್ತಾ? ಆನ್ಲೈನ್ ಅವ್ರು ನಿಮ್ಗೆ ಅರ್ಥ ಆಯ್ತಾ? ಇನ್ನು ನಮ್ಮ ಆಫ್ಲೈನ್ ನಲ್ಲಿ ಪ್ರಜಾವಾಣಿ 2 ನ್ಯೂಸ್ ಪೇಪರ್ ಇರುತ್ತೆ, ಆರಾಮಾಗಿ ಓದ್ಕೊಡ್ರಿ. ದ ಹಿಂದೂ 1 ಪೇಪರ್ ಇರುತ್ತೆ, ಅದನ್ನ ಓದ್ಕೊಳ್ಬಹುದು. ಆಮೇಲೆ ಇದು ಇಂಟರ್ವ್ಯೂ ಇದೆ ನೋಡಿ ಇವ್ರದ್ದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡದ ಬ್ಯಾಟಿಂಗ್ ಕೋಚ್ ಇವರು. ಸೋಲು ಕಲಿಸುವ ಪಾಠ ಬಹಳ ದೊಡ್ಡದು. ಇವ್ರ ಇಂಟರ್ವ್ಯೂ ಇದೆ, ನೋಡ್ಕೊಡ್ರಿ ನಿಮ್ಗೆ ಟೈಮ್ ಇದ್ರೆ. ಓಕೆ, ಈ ತರ ಮಾಡ್ಬೋದು. ಕ್ಲಿಯರ್ ಆಯ್ತಾ ಪ್ರಜಾವಾಣಿ ಬಗ್ಗೆ ಏನೇನು ಓದ್ಬೇಕು, ಯಾವ ತರ ಓದ್ಬೇಕು ಅಂತ ಹೇಳಿ? ಸರಿ, ಒಂದ್ 5 ನಿಮಿಷ ಬ್ರೇಕ್ ತಗೊಳ್ರಿ, ದ ಹಿಂದೂದ್ ನೋಡೋಣ. ಆನ್ಲೈನ್ ಸ್ಟೂಡೆಂಟ್ಸ್ ಅರ್ಥ ಆಗ್ತಾ ಇದೆ ನಿಮಗೆ? ಬಸಲಿಂಗ ಅವರೇ, ಇಲ್ಲೇ ಲೈವ್ ಇದೀನಲ್ಲ, ಆಪ್ ನಲ್ಲಿ ಹೇಗಿರುತ್ತೆ? ಇವತ್ತು ಯೂಟ್ಯೂಬ್ ಅಲ್ಲಿ ಇದೆ ಲೈವ್.
ಎಸ್ ಪ್ರಿಯಾಂಕಾ ಅವರ ಎಷ್ಟು ಯು ಪಿ ಎಸ್ ಸಿ ಬೇಕು ಅಷ್ಟು ಓದೋದು. ಓಕೆ, ನೆಕ್ಸ್ಟ್ ನೋಡಿ ದ ಹಿಂದೂ ನ್ಯೂಸ್ ಪೇಪರ್. ನೋಡ್ರಿ ಹಿಂದೂ ನ್ಯೂಸ್ ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಗಳು ನೋಡ್ರಿ ಎಷ್ಟಿದೆ IAS ಬಗ್ಗೆ. ಯಾಕೆ ಇಲ್ಲೇ ಕೊಡ್ತಾರೆ ಇವ್ರು ಅಡ್ವರ್ಟೈಸ್ಮೆಂಟ್? ಟಾರ್ಗೆಟೆಡ್ ಆಡಿಯನ್ಸ್ ಇಲ್ಲೇ ಇರ್ತಾರೆ, ವಿದ್ಯಾರ್ಥಿಗಳು UPSC ಓದೋರು, ಅದಕ್ಕೋಸ್ಕರ ಇಲ್ಲೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವೆಲ್ಲ ಬಿಸಿನೆಸ್ ಟ್ರಿಕ್ಸ್. ಲ್ಯಾಂಬೋರ್ಗಿನಿ ಕಾರ್ ಕೇಳಿದಿರಿ? ಭಾರತದಲ್ಲಿ ಆಕ್ಸಿಡೆಂಟ್ ಮಾಡ್ತಾ ಇರ್ತಾರಲ್ಲ ರೋಡ್ ಮೇಲೆ ಓದಿ ಗುದ್ದಿ ಗುದ್ದಿ, ಹೌದಲ್ವಾ? ಲ್ಯಾಂಬೋರ್ಗಿನಿ ಅಡ್ವರ್ಟೈಸ್ಮೆಂಟ್ ಯಾವ್ದಾದ್ರು ನಮ್ಮ ಟಿವಿನಲ್ಲಿ ಬರುತ್ತಾ? ನೋಡಿದೀರಾ? ಬರುತ್ತಾ ಯಾವ್ದಾದ್ರು ನಮ್ಮ ಟಿವಿಗಳಲ್ಲಿ? ಬರಲ್ಲ. ಅದು ಯಾಕೆ? ಹಾ, ಯಾಕೆ ಬರಲ್ಲ? ಅದನ್ನ ತಗೊಳ್ಳೋರು ಟಿವಿ ನೋಡ್ತಾ ಇರಲ್ಲ. ಇದನ್ನೆಲ್ಲ ಹೇಳಿದ್ರು ನಮಗೆ, ನಮ್ ಸರ್ ಹೇಳಿದ್ರು ನಮಗೆ. ಲ್ಯಾಂಬೋರ್ಗಿನಿ ಯಾಕೆ ಬರಲ್ಲ ಅಂದ್ರೆ, ಲ್ಯಾಂಬೋರ್ಗಿನಿ ತಗೊಳ್ಳೋ ವ್ಯಕ್ತಿ ಟಿವಿ ನೋಡೋಕ್ ಟೈಮ್ ಇರಲ್ಲ ಅವನ್ಗೆ. ನೆನ್ಪಿಟ್ಕೊಡ್ರಿ. ಟಾರ್ಗೆಟೆಡ್ ಆಡಿಯನ್ಸ್ ಅಂತ ಕರಿತೀವಿ. ಈಗ ನಾನು ಕೂಡ ಕಂಟೆಂಟ್ ಮಾಡಿದ್ರೆ ಯೂಟ್ಯೂಬ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ಗೆ ಜಾಸ್ತಿ ಮಾಡಲ್ಲ. ಯಾಕೆ ಹೇಳ್ರಿ? ಹಾ, ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಯೂಟ್ಯೂಬ್ ಜಾಸ್ತಿ ಬಳಸ್ತಾರೆ, ಇನ್ಸ್ಟಾಗ್ರಾಮ್ ಜಾಸ್ತಿ ಅಲ್ಲ. ಅವ್ರು ಇನ್ಸ್ಟಾಗ್ರಾಮ್ ಜಾಸ್ತಿ ಬಳಸ್ತಾ ಇದಾರೆ ಅಂತ ಅಂದ್ರೆ ಅವ್ರು ಅದು ಗ್ಯಾಂಗೇ ಬೇರೆ ಇದೆ ಅಂತ ಅರ್ಥ. ಓಕೆ, ಫೇಸ್ಬುಕ್ ಬೇರೆ, ಇನ್ಸ್ಟಾಗ್ರಾಮ್ ಬೇರೆ. ಗೊತ್ತಿರಲಿ ನಿಮ್ಗೆ? ಮತ್ತೆ ನಮ್ ದೇಶದಲ್ಲಿ ಪ್ರತಿಯೊಂದನ್ನ ಪ್ರತಿಯೊಬ್ರು ಬಳಸ್ತಾರೆ. ಈಗ ನಮ್ ಬ್ರದರ್ ಅವರು ಡಾಕ್ಟರ್ ಇದಾರೆ, ನಮ್ ಬ್ರದರ್ ಡಾಕ್ಟರ್ ಇದಾರಲ್ಲ, ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮೊದಲು ವಿಡಿಯೋಸ್ ಮಾಡ್ತಾ ಇದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೋತ್ ಒಂದ್ ಲೆವೆಲ್ಗೆ ಹೋಗ್ತಾ ಇತ್ತದು. ಬಟ್ ಫೇಸ್ಬುಕ್ ಜೊತೆ ಲಿಂಕ್ ಮಾಡಿದ್ರು ಅವ್ರು. ವಿಡಿಯೋಗಳು 2, 3, 4, 5 ಮಿಲಿಯನ್ಗಳು ವ್ಯೂಸ್ ಆಗೋಕ್ ಸ್ಟಾರ್ಟ್ ಆಯ್ತು. ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಮುಟ್ರಿ ಈ ನೋವು ಕಡಿಮೆ ಆಗುತ್ತೆ, ಅಲ್ಲಿ ಮುಟ್ರಿ ಈ ನೋವು ಕಡಿಮೆ ಆಗುತ್ತೆ. ನೋಡ್ರಿ ಬೇಕಾದ್ರೆ ನೀವು. ನಾನ್ ಅಂತೀನಿ ಹೀಗೆ ಇದೇಗಾಗುತ್ತೋ ಅಂತ ಹೇಳಿ. ಅವ್ ಕೆಲವೊಂದು ಅದೇನೋ ಟ್ರೀಟ್ಮೆಂಟ್ ಬರುತ್ತೆ ಅವರಲ್ಲಿ. ಓಕೆ, ಅಕ್ಯುಪ್ರೆಷರ್ ಅಂತ ಏನೋ ಬರುತ್ತದು. ಸೊ ಇದೇಗ್ ಸಾಧ್ಯ ಅಂತ ನಾನು ಕೂಡ ಶಾಕ್ ಆಗ್ತಾ ಇದ್ದೆ. ಫೇಸ್ಬುಕ್ ಯಾರು ಜಾಸ್ತಿ ಬಳಸ್ತಾರೆ? ಓಲ್ಡ್ ಪೀಪಲ್ ಅಲ್ವಾ? ಅವ್ರಿಗೆ ಸಮಸ್ಯೆ ಏನಿರುತ್ತೆ? ಹೆಲ್ತ್ ಇಶ್ಯೂಸ್ ಅಲ್ವಾ? ಸೊ ಅವ್ರು ಟ್ರೈ ಮಾಡಿದಾರೆ, ಅದನ್ನ ಅವ್ರಿಗೆ ವರ್ಕ್ ಆಗಿದೆ, ಅದಕ್ಕದು ವ್ಯೂಸ್ ಜಾಸ್ತಿ ಬರ್ತಾ ಇದೆ ಅಲ್ಲಿ. ನೆನ್ಪಿಟ್ಕೊಡ್ರಿ. ಅಂದ್ರೆ ನಮ್ ಟಾರ್ಗೆಟ್ ಆಡಿಯನ್ಸ್ ಮೇಲೆ ನಾವು ಹೋದಾಗ ಯಶಸ್ವಿ ಆಗ್ತೀವಿ. ನೆನ್ಪಿಟ್ಕೊಡ್ರಿ. ಸರಿ, ಹಾಗಾದ್ರೆ ನೋಡೋಣ. ದ ಹಿಂದೂ ನ್ಯೂಸ್ ಪೇಪರ್ ಇದು. ದ ಹಿಂದೂ ಇದು ಮಂಗಳವಾರ February 17 ದೆಹಲಿ ಎಡಿಷನ್. ಇದು ದೆಹಲಿ ಸಿಟಿ ಎಡಿಷನ್, ದೆಹಲಿ ಸಿಟಿ ಒಳಗಡೆ ಪಬ್ಲಿಷ್ ಆಗುತ್ತಿದ್ದು. ಇವ್ರದ್ದು ವೆಬ್ಸೈಟ್ ಕೊಟ್ಟಿದ್ದಾರೆ ಇಲ್ಲಿ. ಇಂಡಿಯಾಸ್ ನ್ಯಾಷನಲ್ ನ್ಯೂಸ್ ಪೇಪರ್ ಸಿನ್ಸ್ 1878, 1878 ಆರಂಭ ಆಗಿದೆ ಇದು. ನೆಕ್ಸ್ಟ್ ವಾಜಿರಾಮ್ ಅಂಡ್ ರವಿ ಇನ್ಸ್ಟಿಟ್ಯೂಟ್, UPSC ಕೋಚಿಂಗ್ ಭಾರತದಲ್ಲಿ ತುಂಬಾ ಫೇಮಸ್ ಆಗಿರುವಂತ ಸಂಸ್ಥೆ. ಓಕೆ, ತುಂಬಾ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ ಅಲ್ಲಿ. ಬಟ್ ನೀವೆಲ್ಲ ಹೋದ್ರೆ ಅರ್ಥ ಆಗಲ್ಲ, ಕನ್ನಡ ಮೀಡಿಯಂನವರು. ಯಾಕಂದ್ರೆ ತುಂಬಾ ಸ್ಟ್ಯಾಂಡರ್ಡ್ ಲೆಕ್ಚರ್ಸ್ ಇರ್ತಾರೆ ಅಲ್ಲಿ. ನಾವು ಬೇಸಿಕಲ್ಲಿ ನಿಮ್ಗೆ ನಾವು ಟೀಚ್ ಮಾಡ್ತೀವಿ. ಬಹಳಷ್ಟು ಜನ ಹೋಗ್ತಿರ್ತಾರೆ ಪ್ರತಿ ವರ್ಷ. ಮತ್ತೆ ದೆಹಲಿನಲ್ಲಿ ಹೆಲ್ತ್ ಕೂಡ ಚೆನ್ನಾಗಿ ಉಳಿಯಲ್ಲ, ತುಂಬಾ ತೊಂದರೆ ಆಗುತ್ತೆ ಇವಾಗ. ಅಲ್ಲೇನ್ ಹೋಗ್ಬೇಡ್ರಿ, ನಮ್ಮಲ್ಲೇ ಬನ್ರಿ, ನಾವೇ ಚೆನ್ನಾಗಿ ಗೈಡೆನ್ಸ್ ಕೊಡ್ತೀವಿ. ನೋಡ್ರಿ, ಇದನ್ನೆಲ್ಲ ನೋಡ್ಬೇಕು ನೀವು. ಇವ್ರು ಏನೇನ್ ಕೊಡ್ತಾ ಇದಾರೆ, ನಮ್ಮ 5 ಜನ IAS ಅಲ್ಲಿ ಏನೇನ್ ಸಿಗ್ತಾ ಇದೆ ಚೆಕ್ ಮಾಡ್ಬೇಕು ನೀವು. ಓಕೆ, ತುಂಬಾ ಚೆನ್ನಾಗಿ ಹೇಳಿದಾರೆ ನೋಡಿ ಅವರು ಎಲ್ಲ. ಟೋಟಲ್ ಇವ್ರದ್ದು ಟೀಚಿಂಗ್ ಅವರ್ಸ್ ನೋಡ್ರಿ, ಎಲ್ಲೋಯ್ತಪ್ಪ, 900 hours plus hours of teaching for comprehensive coverage of syllabus. ಟೋಟಲ್ ಒಂದು 900 hours ಟೀಚ್ ಮಾಡ್ತಾರಂತೆ ಅವರು ಕೂಡ. 11 months ಟಾರ್ಗೆಟ್ ಅವ್ರದ್ದು ಕೂಡ ಇದೆ. ನೆಕ್ಸ್ಟ್ ದೃಷ್ಟಿ IAS ನವರು ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಬಹುದು ನೀವು ಇವ್ರದ್ದು ಕೂಡ. ಇದಾದ್ಮೇಲೆ ಬರುತ್ತೆ NGT ಕ್ಲಿಯರ್ಸ್ 92,000 crore ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್. ಇದು ಬಿಗಿನರ್ಸ್ಗೆ ಅರ್ಥ ಆಗಲ್ಲ, ಯಾರು UPSC ಮಿನಿಮಮ್ 1 ತಿಂಗಳು ಓದಿರ್ತೀರಿ ಅವ್ರಿಗೆ ಗೊತ್ತಾಗೋಕ್ ಸ್ಟಾರ್ಟ್ ಆಗುತ್ತೆ. ಸರಿ, ಹಾಗಾದ್ರೆ ನಾವೇನ್ ಮಾಡೋದು ಸರ್ ಬಿಗಿನರ್ಸ್? ನೀವು ಮೊದಲು ಈ ಪದಗಳನ್ನ ಅರ್ಥ ಮಾಡ್ಕೋ ಕಲಿಬೇಕು. ಏನಿದೆ NGT ಅಂತ ಅಂದ್ರೆ, ಈ ತರ ಮೇಲೆ ಇವರು ಶಾರ್ಟ್ ಫಾರ್ಮ್ ಕೊಟ್ಟಿರ್ತಾರೆ, ಒಳಗಡೆ ಅದ್ರ ಫುಲ್ ಫಾರ್ಮ್ ಕೊಟ್ಟಿರ್ತಾರೆ, ಅದನ್ನ ಹುಡುಕಬೇಕು. ಇಲ್ಲಿದೆ ನೋಡಿ, ಬೆಂಚ್ ಆಫ್ ದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಓಕೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನ ಇನ್ ಮುಂದೆ ಇವರು NGT ಅಂತ ಕರೀತಾರೆ ಅಂತ ತಿಳ್ಕೊಳ್ಬೇಕು ನೀವು. ಓಕೆ, ನೆಕ್ಸ್ಟ್ ಕ್ಲಿಯರ್ಸ್ 92,000 crore ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್. ಓಕೆ, ಅಂದ್ರೆ ಗ್ರೇಟ್ ನಿಕೋಬಾರ್ ಅಂತ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಆ ಪ್ರಾಜೆಕ್ಟ್ ಗೆ 92,000 crore ಅನ್ನ ಬಳಸೋಕೆ ಇವರು ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಾಜೆಕ್ಟ್ ವ್ಯಾಲ್ಯೂ ಎಷ್ಟಿದೆ ಅಂತ ಅಂದ್ರೆ ಸುಮಾರು 92,000 ಕೋಟಿ ಇದೆ, ಅದಕ್ಕೆ ಇವರು ಅಪ್ರೂವಲ್ ಕೊಟ್ಟಿದ್ದಾರೆ. ಓಕೆ, ಈ ತರ ಓದೋಕ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು. ಅರ್ಥ ಆದ್ರೆ ಆಗುತ್ತೆ, ಇಲ್ಲಾಂದ್ರೆ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ಕಠಿಣ ಪದಗಳ ಶಬ್ದ ಅರ್ಥ ಆದ್ರೂ ತಿಳ್ಕೊಳ್ಳೋದು ಮೊದಲು 1 ತಿಂಗಳು. ಬರೀ ನೀವು 20 ನಿಮಿಷ ಆದ್ರೂ ಕೊಡ್ರಿ, ಇಲ್ಲ ಅಟ್ಲೀಸ್ಟ್ 10 ನಿಮಿಷ ಆದ್ರೂ ಕೊಡ್ರಿ, ಒಂದಾದ್ರೂ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೇಬೇಕು. ಏನಿದೆಯಪ್ಪ ಅದು? ಈಗ ಉದಾಹರಣೆ ನಾನು ಇದನ್ನ ಓದಿ ತೋರಿಸ್ತೀನಿ ನಿಮ್ಗೆ. ಇದಕ್ಕಿಂತ ಈಸಿ ಇರೋದು ಯಾವ್ದಾದ್ರು ಇದೆಯಾ ಇಲ್ಲಿ? ಇಂಡಿಯಾಸ್ ಫ್ಲಾಗ್ಶಿಪ್ AI ಸಮಿಟ್ ಓಪನ್ಸ್ ಟು ಮ್ಯಾಸಿವ್ ಕ್ರೌಡ್ಸ್. ಯಾವ್ದು ಹೇಳೋಣ ಇವೆರಡರಲ್ಲಿ? NGT ಇರಲ್ಲ.
ನೋಡಿ ಅರ್ಥ ಮಾಡಿಸ್ತೀನಿ ನಿಮ್ಗೆ, ನೀವು ಯಾವ ತರ ಓದ್ಕೊಳ್ಬೇಕು ನೋಡಿ. ಯಾಕಂದ್ರೆ ನಾನು ಹೈದರಾಬಾದ್ 2018ಕ್ಕೆ ಹೋಗಿದ್ದೆ, ಹಿಂದೂ ನ್ಯೂಸ್ ಪೇಪರ್ನ ತಗೊಳ್ತಾ ಇದ್ವಿ. ಓದೋಕ್ ಟ್ರೈ ಮಾಡೋನು ಬಟ್ ಅರ್ಥ ಆಗ್ತಾ ಇರ್ಲಿಲ್ಲ, ಓದೋಕ್ ಟ್ರೈ ಮಾಡೋನು ಅರ್ಥ ಆಗ್ತಾ ಇರ್ಲಿಲ್ಲ, ಬಿಡ್ತಾ ಇದ್ದೆ. ಮತ್ತೆ ಈ ತರ ಬಹಳಷ್ಟು ಸಾರಿ ಟ್ರೈ ಮಾಡಿ 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 ಬಿಟ್ಟಿದ್ದೀನಿ ನಾನು. ಆಕ್ಚುಲಿ ನ್ಯೂಸ್ ಪೇಪರ್ ಜಾಸ್ತಿ ಓದ್ಲಿಲ್ಲ ಅವಾಗ, ಬಟ್ ಬರ್ತಾ ಬರ್ತಾ ಗೊತ್ತಾಯ್ತು ನನಗೆ, ಇಂಗ್ಲಿಷ್ ಇಂಪ್ರೂವ್ ಆಯ್ತು ನಂದು. ಹೇಗೆ ಇಂಪ್ರೂವ್ ಆಯ್ತು ಅಂತ ಅಂದ್ರೆ, ನಾವು ಸ್ಟ್ಯಾಟಿಕ್ ಬುಕ್ಸ್ ಎಲ್ಲ ಓದಿದ್ವಿ, ವಿಷನ್ ಮ್ಯಾಗಝಿನ್ ಓದಿದ್ವಿ, ಪದಗಳು ಗೊತ್ತಾದವು ನಮ್ಗೆ. ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಅರ್ಥ ಆಗಬೇಕಂದ್ರೆ ನಮ್ಮ ಬಳಿ ಏನಿರ್ಬೇಕಂದ್ರೆ ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಇರಬೇಕು. ವೊಕ್ಯಾಬ್ಯುಲರಿ ಯಾವಾಗ ಸ್ಟ್ರಾಂಗ್ ಆಗತ್ತಂತ ಅಂದ್ರೆ, ನಾವು ಆ ಪದಗಳನ್ನ ಜಾಸ್ತಿ ಜಾಸ್ತಿ ಓದಿ ಓದಿ ನೆನ್ಪಿಟ್ಕೊಂಡಾಗ. ಇಲ್ಲಿ ನಿಮ್ಗೆ ಆ ಸಮಸ್ಯೆ ಆಗಲ್ಲ, ಯಾಕಂದ್ರೆ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಹೇಳುವಾಗ್ಲೂ ನಿಮ್ಗೆ ಕನ್ನಡ ಪದ ಹೇಳ್ತೀನಿ ನಾನು. ಹಾಗೇನೆ ದ ಹಿಂದೂ ಮಂತ್ಲಿ ಇದು ದ ವಿಷನ್ ಮ್ಯಾಗಝಿನ್ ಮಂತ್ಲಿ ಅನಾಲಿಸಿಸ್ ಮಾಡುವಾಗ್ಲೂ ಕನ್ನಡ ಕಠಿಣ ಪದಗಳ ಅರ್ಥ ಹೇಳ್ತಿರ್ತೀನಿ ನಿಮಗೆ. ಸೊ ಇಂಗ್ಲಿಷ್ ಕಠಿಣ ಪದಗಳದ್ದು, ಸೊ ಇಲ್ಲಿ ಅದು ನಿಮ್ಗೆ ರೂಢಿ ಆಗುತ್ತೆ. ಇಲ್ಲಿ ಹುಡುಕಿ ಹುಡುಕಿ ಅದನ್ನ ನೀವು ಓದ್ಬೇಕು. ಸರಿ, ನೋಡೋಣ. ಯಾವ್ದಾದ್ರು ಓದಿ ನಡೆಯುತ್ತೆ ಸುನಿಲ್ ಅವ್ರು, ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ ಏನ್ ಹೇಳ್ತಾ ಇದಾರೆ ಇವರು. A bench of National Green Tribunal on Monday cleared the way for the 92,000 crore Great Nicobar Island Mega Infrastructure Project. ಕಾಮ ಕೊಟ್ಟಿದ್ದಾರೆ ಇವ್ರು. ಇಲ್ಲಿಗೆ ಬಂದು ನಿಲ್ಸಿ ಅಂತ ಕಾಮ ಕೊಡ್ತಾ ಇದ್ದಾರೆ, ಬಟ್ ನಾವು ಅಲ್ಲಿಗೆ ನಿಲ್ಸೋದು ಬೇಡ, ಅದಕ್ಕಿಂತ ಮುಂಚೆನೆ ನಿಲ್ಸೋಣ. ಓಕೆ, ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ತುಂಬಾ ದೊಡ್ಡ ವಾಕ್ಯಗಳಿರುತ್ತವು, ತುಂಬಾ ದೊಡ್ಡ ವಾಕ್ಯಗಳಿರುತ್ತೆ, ಅದನ್ನ ಸ್ವಲ್ಪ ಸ್ವಲ್ಪ ಓದಿ ಅರ್ಥ ಮಾಡ್ಕೊಳ್ಬೇಕು. ಬಿಗಿನಿಂಗ್ ಅಲ್ಲಿ ಟೈಮ್ ತಗೊಳುತ್ತೆ, ಬಟ್ ಬರುತ್ತೆ ನಿಮಗೆ. ವಯಸ್ಸಿಗೆ ಅರ್ಥ ಆಗುತ್ತೆ ಈಗ ನಿಮಗೆ, ಸ್ವಲ್ಪ ಸ್ವಲ್ಪ ಅರ್ಥ ಆಗತ್ತೆ. ಹೋದ ವರ್ಷಕ್ಕಿಂತ ಈ ವರ್ಷ ಇಂಪ್ರೂವ್ ಆಗಿದೆ ನಿಮ್ದು. ನೋಡೋಣ. ಅ ಬೆಂಚ್ ಆಫ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಸರಿ, ಏನಂದ್ರೆ ಒಂದು ಬೆಂಚ್. ಒಂದು ಬೆಂಚ್ ಅಂದ್ರೆ ಏನಿಲ್ಲಿ, ಒಂದು ಟೀಮ್ ಅಂತ ಅರ್ಥ, ಒಂದು ಗ್ರೂಪ್, ಒಂದು ಟೀಮು ಅಂತ ಅರ್ಥ. ಏನ್ ಮಾಡಿದ್ದಾರೆ, ಆನ್ ಮಂಡೇ ಅಂದ್ರೆ ಎಂದದು, ಸೋಮವಾರ. ಏನ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಕಾಮ ಇದು, ಕ್ಲಿಯರ್ಡ್ ದ ವೇ ಫಾರ್ ದ 92,000 crore ಗ್ರೇಟ್ ನಿಕೋಬಾರ್ ಓಕೆ ಐಲ್ಯಾಂಡ್ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ಓಕೆ, ಒಂದು 92,000 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದಾರಂತೆ. ಎಲ್ಲಿ, ಅಂಡಮಾನ್ ನಿಕೋಬಾರ್ ನಲ್ಲಿ. ನಮ್ಮ ಭಾರತ ಇದೆಯಲ್ಲ ಅಲ್ಲಿ ಮೂಲೆಯಲ್ಲಿ ಆ ಕಡೆ. ಸೊ ಅಲ್ಲಿ ಇದಕ್ಕೆ ಅಪ್ರೂವಲ್ ಕೊಟ್ಟಿದೆ ಅಂತೆ ಇದು. ನಥಿಂಗ್ ದ್ಯಾಟ್ ಕನ್ಸಿಡರಿಂಗ್ ದ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಫ್ ಇಟ್ ಅಂಡ್ ಅದರ್ ರಿಲೆವೆಂಟ್ ಕನ್ಸಿಡರೇಷನ್ಸ್ ವಿ ಡು ನಾಟ್ ಫೈಂಡ್ ಎನಿ ಗುಡ್ ಗ್ರೌಂಡ್ ಟು ಇಂಟರ್ಫಿಯರ್. ಏನ್ ಹೇಳ್ತಾ ಇದ್ದಾರೆ ನೋಡಿ ಇವ್ರು. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಅಂದ್ರೆ ನಮ್ಮ ದೇಶದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡ್ಬೇಕಂದ್ರೆ ಹೋಗಿ ಸರ್ಕಾರದವ್ರು ಡೈರೆಕ್ಟ್ ಮಾಡೋಕ್ ಬರಲ್ಲ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನುವಂತ ಒಂದು ಸಂಸ್ಥೆ ಇದೆ. ಸರಿ ಸರ್, ನೀವೇನು ಹೇಳ್ತಾ ಇದೀರಿ, ಬಟ್ ನಮಗೆ ಎಲ್ಲಿ ಗೊತ್ತಾಗುತ್ತೆ ಇದು. ಎನ್ವೈರನ್ಮೆಂಟ್ ಅನ್ನುವಂತ ಒಂದು ಸಬ್ಜೆಕ್ಟ್ ಟೀಚ್ ಮಾಡ್ತೀವಿ ನಿಮಗೆ, ಅದನ್ನ ಹೇಳುವಾಗ ಅದ್ರ ಬಗ್ಗೆ ಹೇಳಿರ್ತೀವಿ, ಅವಾಗ ನಿಮ್ಗೆ ರಿಪೀಟ್ ಆಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇವ್ರು ಏನ್ ಹೇಳ್ತಾ ಇದಾರೆ ನೋಡೋಣ. ಏನ್ ಹೇಳ್ತಾ ಇದಾರೆ ಅಂದ್ರೆ, ನಥಿಂಗ್ ದ್ಯಾಟ್, ಯಾವುದು ಅಂತದ್ದು ನಮಗೆ ಸಿಕ್ಕಿಲ್ಲ. ಏನ್ ಸಿಕ್ಕಿಲ್ಲ ಅಂದ್ರೆ, ಕನ್ಸಿಡರಿಂಗ್ ದ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಫ್ ಇಟ್ ಅಂಡ್ ಅದರ್ ರಿಲೆವೆಂಟ್ ಕನ್ಸಿಡರೇಷನ್ಸ್ ವಿ ಡು ನಾಟ್ ಫೈಂಡ್ ಎನಿ ಗುಡ್ ಗ್ರೌಂಡ್ ಟು ಇಂಟರ್ಫಿಯರ್. ಇಂಟರ್ಫಿಯರ್ ಅಂತ ಅಂದ್ರೆ ಮೂಗು ತೋರಿಸೋದು, ಹಸ್ತಕ್ಷೇಪ ಮಾಡೋದು. ನಾವ್ ಅದನ್ನ ಹಸ್ತಕ್ಷೇಪ ಮಾಡಬೇಕು ಅಥವಾ ಅದನ್ನ ನಿಲ್ಲಿಸಬೇಕು ಅಂತ ಅಂದ್ರೆ ಅಂತದ್ ಯಾವುದೇ ರೀತಿಯ ನಮಗೆ ಅಂಶ ಸಿಕ್ಕಿಲ್ಲ ಅದರಲ್ಲಿ. ಅದ್ರಲ್ಲಿ ಏನ್ ತಪ್ಪಿಲ್ಲ, ಸರ್ಕಾರದವ್ರು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಿಗಿನಿಂಗ್ ಅಲ್ಲಿ ಅರ್ಥ ಆಗಲ್ಲ ನಿಮಗೆ, ಸ್ವಲ್ಪ ಟೈಮ್ ಬೇಕು, ಬರ್ತಾ ಬರ್ತಾ ಗೊತ್ತಾಗುತ್ತೆ. ಏನ್ ಹೇಳ್ತಾ ಇದ್ದಾರೆ ನೋಡಿ. ಇಟ್ ಡಿಸ್ಪೋಸ್ಡ್ ಆಫ್ ಅಪ್ಲಿಕೇಶನ್ಸ್. ಇದೇನ್ ಮಾಡಿದೆ ಅಂತೆ, ಡಿಸ್ಪೋಸ್ ಮಾಡಿದೆ. ಡಿಸ್ಪೋಸಲ್ ಅಂದ್ರೆ ಬಿಟ್ಟು ತೆಗೆದು ಹಾಕಿಬಿಡೋದು, ಕ್ಯಾನ್ಸಲ್ ಮಾಡೋದು. ಆಫ್ ಅಪ್ಲಿಕೇಶನ್ಸ್, ಅಪ್ಲಿಕೇಶನ್ಗಳನ್ನ ಡಿಸ್ಪೋಸ್ ಮಾಡಿದೆ ಅಂತೆ. ರಿಲೇಟೆಡ್ ಟು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರೋದು. ಯಾವ್ದಕ್ಕೆ ಸಂಬಂಧಪಟ್ಟಿರೋದು ಅಂತ ಅಂದ್ರೆ ದ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್, ಪರಿಸರ ಏನು ಪರಿಸರ ಪ್ರಾಜೆಕ್ಟ್ ಗಳು ಇರುತ್ತಲ್ಲ ಅವುಗಳಿಗೆ ಒಂದು ಪರ್ಮಿಷನ್ ತಗೊಳ್ಬೇಕು ಅವ್ರು, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಅಂತ. ಅದಕ್ಕೇನು ಅಪ್ಲಿಕೇಶನ್ ಹಾಕಿದ್ರಲ್ಲ ಯಾರ್ಯಾರು ಬೇಡ ಅಂತ ಹೇಳಿ ಅದನ್ನ ರಿಮೂವ್ ಮಾಡಿದೆ. ಫಾರ್ ದ ಪ್ರಾಜೆಕ್ಟ್ ವಿತ್ ಅ ಡೈರೆಕ್ಷನ್ ಟು ಅಥಾರಿಟೀಸ್ ಟು ಎನ್ಶೂರ್ ಫುಲ್ ಅಂಡ್ ಸ್ಟ್ರಿಕ್ಟ್ ಕಂಪ್ಲೈಯನ್ಸ್ ಆಫ್ ಏನಿದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕಂಡೀಷನ್ಸ್. ಅವ್ರಿಗೆ ಏನ್ ಹೇಳಿದೆ ಅಂತ ಅಂದ್ರೆ, ಸರಿಯಾಗಿ ಅದನ್ನ ಅಪ್ರೂವ್ ಮಾಡಿ ಅಲ್ಲಿ ಅದನ್ನ ಯಾವುದೇ ರೀತಿ ಪರಿಸರಕ್ಕೆ ಹಾನಿ ಆಗದೆ ಇರೋ ತರ ನೋಡ್ಕೊಡ್ರಿ ಅಂತ ಹೇಳಿದೆ NGT. ಓಕೆ, ಮತ್ತೆ ಪ್ರಾಜೆಕ್ಟ್ ನಲ್ಲಿ ಏನೇನಿದೆ ಹಾಗಾದ್ರೆ. ದ ಪ್ರಾಜೆಕ್ಟ್ ಇನ್ಕ್ಲೂಡ್ಸ್, ಆ ಪ್ರಾಜೆಕ್ಟ್ ನಲ್ಲಿ ಏನಿದೆ ಅಂತ ಅಂದ್ರೆ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್. ಚಾಟ್ GPT ಹೊಡಿಬಹುದು ನೀವು ಅದನ್ನ. ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಅಂತ ಹೊಡಿಯೋದು ಹೇಳುತ್ತೆ ನಿಮ್ಗೆ. ಅದು ಯಾರಿಗೆ ಗೊತ್ತಿದೆ ಹೇಳ್ರಿ. ಏನ್ರಿ ಸಣ್ಣ, ಟ್ರಾನ್ಸ್ಶಿಪ್ಮೆಂಟ್ ಹೇಳಿದೀವಿ ಇದನ್ನ. ರಾಜಶ್ರೀ, ಹಾ ಇದು ನಮ್ ಭಾರತ ಇದೆ ಅನ್ಕೊಡ್ರಿ. ಇಲ್ಲಿ ಅಂಡಮಾನ್ ನಿಕೋಬಾರ್ ಇದೆ. ಈಗ ಇಲ್ಲಿ ಯಾವ್ದೋ ಒಂದ್ ದೇಶಕ್ಕೆ ಒಂದ್ ಪ್ರಾಡಕ್ಟ್ ಅನ್ನ ಕಳಿಸ್ಬೇಕು ಅನ್ಕೊಂಡಿದ್ದಾರೆ. ಯಾರು ಕಳಿಸ್ಬೇಕು, ಈ ಕಡೆ ಸೌದಿ ಅರೇಬಿಯಾದವ್ರು ಕಳ್ಸೋರಿದಾರ ಅನ್ಕೊಡ್ರಿ. ಎಲ್ಲೋಯ್ತಪ್ಪ ಇದು. ಈ ಕಡೆ
ಸೌದಿ ಅರೇಬಿಯಾದವ್ರು ಇಲ್ಲಿದಾರಲ್ವಾ, ಇವರು ಏನೋ ಒಂದ್ ಇಲ್ಲಿ ಕಳ್ಸೋರು ಇದಾರೆ, ತುಂಬಾ ದೂರ ಇದೆ, ಈ ಡಯಾಗ್ರಾಮ್ ಅಲ್ಲಿ ಸಮೀಪ ಇದೆ ಇದು. ಮೊದಲು ಏನ್ ಮಾಡ್ತಾರೆ, ಇಲ್ಲಿಗೆ ಬಂದು ಇಲ್ಲಿ ತಮ್ಮ ಪ್ರಾಡಕ್ಟ್ ಅನ್ನೆಲ್ಲ ಇಳಿಸ್ತಾರೆ, ಆಮೇಲೆ ಇಲ್ಲಿಂದ ಅದ್ ಮತ್ತೆ ಇಲ್ಲಿಗೆ ಶಿಪ್ ಆಗುತ್ತೆ. ಇದನ್ನ ಏನಂತ ಕರೀತಾರೆ, ಟ್ರಾನ್ಸ್ ಶಿಪ್ಮೆಂಟ್ ಪೋರ್ಟ್ ಅಂತ ಕರೀತಾರೆ. ಪೋರ್ಟ್ ಅಂದ್ರೆ ದ್ವೀಪ, ಸಾರಿ ಬಂದರು ಅಲ್ವಾ. ಈ ತರ ಅರ್ಥ ಮಾಡ್ಕೊಳ್ಬೇಕು ನೀವು. ಸರ್ ನಾನೇ ಕಂಡು ಹಿಡ್ಕೊಳ್ರಿ, ಚಾಟ್ ಜಿಪಿಟಿ ನಿಮ್ ಪಕ್ಕದಲ್ಲಿ ಇರಬೇಕು. ನ್ಯೂಸ್ ಪೇಪರ್ ಓದುವಾಗ ಅರ್ಧ ಗಂಟೆ ಈ ತರ ರಿಹರ್ಸಲ್ ಮಾಡ್ರಿ. ನೀವು ಅರ್ಧ ಗಂಟೆ ಕೂತ್ಕೊಂಡು ಸರ್ ನೀವು ಇಡೀ ನ್ಯೂಸ್ ಪೇಪರ್ ಅಂತ ಓದಿ ಅಂತ ಹೇಳಲ್ಲ ನಾನು. ಅಟ್ಲೀಸ್ಟ್ ಒಂದು ಈ ತರ ಒಂದು ಕಾಲಮ್ ಆದ್ರೂ ಓದ್ಕೊಳ್ರಿ. ಒಂದು ಪದ ಬಿಡದೆ ಅರ್ಥ ಆಗ್ಬೇಕು ನಿಮ್ಗದು. ಆ ತರ ಪ್ರಾಕ್ಟೀಸ್ ಮಾಡಿದ್ರಿ 3 ತಿಂಗಳಲ್ಲಿ ಹಿಂದೂ ನ್ಯೂಸ್ ಪೇಪರ್ ನಿಮ್ಮ ಒಂದು ಫ್ರೆಂಡ್ ಆಗಿಬಿಡುತ್ತೆ ಅದು. ಓಕೆ, ಅದಕ್ಕೆ ಆ ಪ್ರಾಜೆಕ್ಟ್ ನಲ್ಲಿ ಅದಿದೆ ಅಂತೆ. ಮತ್ತೇನೇನಿದೆ ಅಂತ ಅಂದ್ರೆ ಇದರಲ್ಲಿ ಆನ್ ಏರ್ಪೋರ್ಟ್, ಒಂದು ಏರ್ಪೋರ್ಟ್ ಇದೆ ಅಂತೆ ಅಲ್ಲಿ. ಹಾಗೇನೆ ಪವರ್ ಪ್ಲಾಂಟ್, ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ಅಂತೆ. ಅಂಡ್ ಅ ಟೌನ್ಶಿಪ್, ಒಂದು ಟೌನ್ಶಿಪ್ ಇದೆ ಅಂತೆ. ಇವೇನು ಅಂತಾನು ನೋಡ್ಕೊಳ್ಬಹುದು ನೀವು. ಟೌನ್ಶಿಪ್ ನಾವು ಕೇಳಿದೀವಿ ಪಾಲಿಟಿ ಹೇಳುವಾಗ, ಆ ಭಾಗದ ಜನರ ವಸತಿಗಾಗಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಸರ್ಕಾರದವರು, ಅದನ್ನ ಟೌನ್ಶಿಪ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಹೀಗೆ ಓದಿ ಅರ್ಥ ಮಾಡ್ಕೊಳ್ಬೇಕು. ನಾಳೆ ನಾನು ಮತ್ತಷ್ಟು ಆರ್ಟಿಕಲ್ಸ್ ಅನ್ನ ಓದಿ ತೋರಿಸ್ತೀನಿ ನಿಮಗೆ. ಬೇಸಿಕ್ ಇಷ್ಟು ಮತ್ತೆ ಹೇಳ್ತೀನಿ. ನ್ಯೂಸ್ ಪೇಪರ್ ನಿಮಗೆ ಅಟ್ಲೀಸ್ಟ್ ಕಠಿಣ ಪದಗಳು ರೂಢಿ ಆಗೋಕೆ 1 ತಿಂಗಳಾದ್ರೂ ಬೇಕು. 1 ತಿಂಗಳು ನಿಮ್ಮ ಒಳಗಡೆ ತಾಳ್ಮೆ ಇರಲೇಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಬಳಿ ತಾಳ್ಮೆ ಇರಲೇಬೇಕು. ಬರ್ತಾ ಬರ್ತಾ ತುಂಬಾ ಅಂದ್ರೆ ತುಂಬಾ ಈಸಿ ಆಗುತ್ತೆ. ಯಾವ ಲೆವೆಲ್ ಇಂಟ್ರೆಸ್ಟ್ ಬರುತ್ತಂದ್ರೆ ನಿಮ್ಗೆ ನ್ಯೂಸ್ ಪೇಪರ್ ಓದೋಕೆ, ನೀವು ಒಬ್ಬ ದೊಡ್ಡ ಸಾಹಿತ್ಯ ಆಗೋಕೆ ರೆಡಿ ಆಗ್ತೀರಿ ನ್ಯೂಸ್ ಪೇಪರ್ನ ಓದಿ. ಬಟ್ ಬಿಡಬೇಡ್ರಿ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಇವತ್ತು ನಿಮಗೆ ಕಠಿಣ ಪದಗಳ ಅರ್ಥ ಕಂಡು ಹಿಡ್ಕೊಳ್ಳೋಕೆ ಬಹಳಷ್ಟು ಅವಕಾಶ ಇದೆ. ಮತ್ತು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಚಾಟ್ ಜಿಪಿಟಿ ಇದೆ. ಓಕೆ, ತುಂಬಾ ಬೇಗ ಸಿಗುತ್ತೆ. ನೆಕ್ಸ್ಟ್, ಗವರ್ನರ್ ಎಂಡ್ಸ್ ಹೌಸ್ ಅಡ್ರೆಸ್ ಇನ್ 2 minutes. ಗವರ್ನರ್ ಅವರು ಹೌಸ್ ಅಡ್ರೆಸ್ ಅನ್ನ 2 ನಿಮಿಷದಲ್ಲಿ ನಿಲ್ಸಿದಾರಂತೆ. ಯಾವ ಹೌಸ್ ಅದು? ಯಾರಿಗೆ ಪಾಲಿಟಿ ಮುಗಿದಿರೋದ್ರೆ ನಿಮ್ಗೆ ಗೊತ್ತಾಗಲ್ಲ, ಬಿಟ್ಟು ಬಿಡೋದಂತಾವೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾರಿಗೆ ಮುಗಿದಿರುತ್ತೆ ಪಾಲಿಟಿ, ಅವಾಗ ನೀವು ಡೀಪ್ ಆಗಿ ಸ್ಟಡಿ ಮಾಡೋದನ್ನ. ಯಾರು ಬಿಗಿನರ್ಸ್ ಇರ್ತೀರಿ, ಇಡೀ ನ್ಯೂಸ್ ಪೇಪರ್ ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ಓದ್ಕೊಡ್ರಿ. ಯಾರು ಬಿಗಿನರ್ಸ್ ಇದೀರಿ, ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಮುಗಿಯೋಕ್ ಆರಂಭ ಆಗುತ್ತಲ್ಲ, ಅವಾಗ ಆಯಾ ಸಬ್ಜೆಕ್ಟ್ ನ ಆರ್ಟಿಕಲ್ಸ್ ಅನ್ನ ಓದೋಕ್ ಸ್ಟಾರ್ಟ್ ಮಾಡ್ರಿ. ತುಂಬಾ ಈಸಿ ಆಗುತ್ತೆ ನಿಮಗೆ. ನೆಕ್ಸ್ಟ್, ಇಂಡಿಯಾಸ್ ಫ್ಲಾಗ್ಶಿಪ್ AI ಸಮಿಟ್ ಓಪನ್ಸ್ ಟು ಮ್ಯಾಸಿವ್ ಕ್ರೌಡ್ಸ್. ಭಾರತದ್ದು ಒಂದು AI ಸಮಿಟ್, AI ಅಂತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದರದೊಂದು ಮೀಟಿಂಗ್ ನಡೆದಿತ್ತಂತೆ. ಬಹಳಷ್ಟು ಜನ ಅದಕ್ಕೆ ಬರ್ತಾ ಇದಾರಂತೆ. ನಮ್ಮ ಪ್ರಧಾನಿಯವರು ಕೂಡ ಇದಾರೆ ನೋಡಿ ಆ ಚಿತ್ರದಲ್ಲಿ, ಅದನ್ನೆಲ್ಲ ನೋಡ್ಕೊಳ್ಬಹುದು. ನೆಕ್ಸ್ಟ್, ಬ್ಯಾಟಲ್ ರೆಡಿನೆಸ್, ಯುದ್ಧದ ಟ್ಯಾಂಕ್ಗಳಿವೆ ನೋಡಿ ಇಲ್ಲಿ. ಸೊ ಸ್ವಲ್ಪ ನೋಡೋದು ಇದ್ರ ಬಗ್ಗೆ, ಏನಿದೆ ಯಾವ್ದ್ರ ಬಗ್ಗೆ. ಈ ತರ ಫೋಟೋಗಳ ಮೇಲೂ ಕೂಡ ಅಟ್ಲೀಸ್ಟ್ ಒಂದು ಪ್ರಶ್ನೆ ಇರುತ್ತೆ ಪ್ರತಿ ವರ್ಷ ಪ್ರಿಲಿಮ್ಸ್ ಅಲ್ಲಿ. K9 Vajra tanks showcase their artillery capabilities during the Vajra Ghat exercise conducted by the Southern Command's White Tiger Division in the Pokhran Field Firing Range of Monday. ಅರ್ಥ ಆಯ್ತಾ? ಸೊ ಈ ತರ ಈ ಟ್ಯಾಂಕ್ಗಳಿವು, ಯುದ್ಧ ಟ್ಯಾಂಕ್, ಆರ್ಮಿ ಟ್ಯಾಂಕ್ ಅನ್ನು ನೋಡಿರ್ತೀರಲ್ಲ ನೀವು. ಸೊ ಆ ತರ ಟ್ಯಾಂಕ್ಗಳಿವು. ಹೆಸರೇನಿದೆ ನೋಡಿ ಇದ್ರದ್ದು, K9 ವಜ್ರ. ಪಕ್ಕದಲ್ಲಿ ಮೊಬೈಲ್ ಇರುತ್ತೆ, ಚಾಟ್ ಜಿಪಿಟಿ ತೆಗಿಯೋದು, ಸ್ವಲ್ಪ ಹೊಡಿಯೋದು, ಗಿವ್ ಸಮ್ ಡೀಟೇಲ್ಸ್ ರಿಲೇಟೆಡ್ ಟು K9 ವಜ್ರ ಫಾರ್ UPSC ಪ್ರಿಲಿಮ್ಸ್ ಅಷ್ಟೇ. ಈಗ ಇಲ್ಲೇ ನೋಡೋಣ ಬೇಕಾದ್ರೆ. K9 ವಜ್ರ ಅಲ್ವಾ, ನಾನು ಇಲ್ಲೇ ಕೇಳ್ತೀನಿ ಚಾಟ್ ಜಿಪಿಟಿನ. K9 ವಜ್ರ ಫಾರ್ UPSC ಪ್ರಿಲಿಮ್ಸ್. ನೋಡ್ರಿ, ಫೋಟೋ ಕೊಡ್ತು ಮೊದಲದು ಚಾಟ್ ಜಿಪಿಟಿ. ಇದು K9 ವಜ್ರ UPSC ಪ್ರಿಲಿಮ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದೊಂದು ಸೆಲ್ಫ್ ಪ್ರೊಪೆಲ್ಡ್ ಟ್ರ್ಯಾಕ್ಡ್ ಹೋವಿಟ್ಜರ್ ಗನ್. ಇದೊಂದು ಈ ತರ ಗನ್ ಹೋವಿಟ್ಜರ್ ಗನ್ ಅಂತ ಕರೀತಾರೆ ಇವುಗಳನ್ನ. ಇಂಡಕ್ಟೆಡ್ ಇಂಟು ಇಂಡಿಯನ್ ಆರ್ಮಿನವ್ರು ಬಳಸ್ತಾ ಇದೀವಿ. ಡಿಸೈನ್ ಮೇನ್ಲಿ ಫಾರ್ ದ ಡೆಸರ್ಟ್ ವಾರ್ಫೇರ್. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಮರುಭೂಮಿಯಲ್ಲಿ ಜಾಸ್ತಿ ಬಳಸ್ತಾರೆ. ಓಕೆ, ಇದರ ಫ್ಯಾಕ್ಟ್ಸ್ ಅಂತ ನೋಡಿದಾಗ, ಸೆಲ್ಫ್ ಪ್ರೊಪೆಲ್ಡ್ ಆರ್ಟಿಲರಿ ಗನ್ ಇದೊಂದು. ಇದು ಕ್ಯಾಲಿಬರ್ ಅದೆಲ್ಲ ನಮ್ಗೆ ಕೇಳಲ್ಲ. ರೇಂಜ್ ನೋಡಿ ಒಂದು ಅಂದಾಜು 30-35 ಕಿಲೋಮೀಟರ್ ವರೆಗೂ ಹೋಗುತ್ತೆ. ಇದು ಟ್ರ್ಯಾಕ್ಡ್ ವೆಹಿಕಲ್ ಆಗಿದೆ. ಆಮೇಲೆ ಕ್ರ್ಯೂ 5 ಜನ ಇದ್ರಲ್ಲಿ ಹತ್ಕೊಳ್ಬಹುದಂತೆ. ಸುಮಾರು 3 ರೌಂಡ್ 15 ಸೆಕೆಂಡ್ ಅಲ್ಲಿ ಇದು ಏನದು ಶೂಟ್ ಮಾಡುತ್ತಂತೆ. ಆ ತರ ಎಲ್ಲ ಪಾಯಿಂಟ್ಸ್ ಇದೆ ಇದರಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಯಾರು ಮಾಡಿದ್ದಾರೆ ಇದನ್ನ? ಸೌತ್ ಕೊರಿಯಾನಿಂದ ತಗೊಂಡಿದೀವಿ. ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ದಿಸ್ K9 ವಜ್ರ ವಾರ್ ಟುಕ್ ಫ್ರಮ್ USA ಅಂತ ಕೊಟ್ಬಿಡ್ತಾರೆ ಅವರು. ನಿಮಗೆ ಸೌತ್ ಕೊರಿಯಾ ಅಂತ ಗೊತ್ತಿದ್ರೆ ಸಾಕು. ಭಾರತದಲ್ಲಿ ಇದನ್ನ ಪ್ರೊಡಕ್ಷನ್ ಯೂಸ್ ಮಾಡಿರೋದು ಲಾರ್ಸೆನ್ ಮತ್ತು ಟರ್ಬೋನ್ ಅವರು. ಇದೇನ್ ಕೇಳಲ್ಲ ನಿಮ್ಮನ್ನ. ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಓವರ್ 50% ಇಂಡಿಜಿನಸ್ ಕಂಟೆಂಟ್, 50% ನಮ್ಮ ಭಾರತದ್ದೇ ಇದೆ ಅಂತೆ. ಓಕೆ, ಸೊ ಇಲ್ಲಿ ನೋಡಿ K9 ವಜ್ರ ಈ ಟಿ ಏನ್ ಇಲ್ಲಿ ಇಂಡಿಕೇಟ್ ಮಾಡತ್ತಂತ ಅಂದ್ರೆ ಟ್ರಾಪಿಕಲೈಸ್ಡ್. ಟ್ರಾಪಿಕ್ಸ್ ಅಂತ ಅಂದ್ರೆ ಉಷ್ಣವಲಯ. ಜಿಯೋಗ್ರಫಿ ಕಲಿಯುವಾಗ ಕಲಿತೀರಿ. ಟ್ರಾಪಿಕಲೈಸ್ಡ್ ಅಂದ್ರೆ
ಈ ಹೀಟ್ ಹೈ ಟೆಂಪರೇಚರ್ ಕೂಡ ಇದು ಸೆಟ್ ಆಗೋ ತರ ಇದನ್ನ ರೆಡಿ ಮಾಡಿದ್ದಾರೆ. ಕ್ಲಿಯರ್ ಆಯ್ತಾ? ಸೊ ಪಟ 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 ಓದ್ಕೊಂಡ್ ಬಿಡುದು, ಅಥವಾ ಒಂದೇ ಲೈನ್ ಅಲ್ಲಿ ಕೊಡುತ್ತೆ ನೋಡಿ ಲಾಸ್ಟ್. ನಿಮಗೆ ಯಾರು ಇಂಟೆಲಿಜೆಂಟ್ ಇದೀರಿ, ನಿಮ್ಗೆ ಟೈಮ್ ಕಡಿಮೆ ಬೇಕಾಗುತ್ತೆ ಅಂದ್ರೆ ಓದ್ಕೊಂಡ್ಬಿಡಿ. K9 Vajra-T is a 155 mm self-propelled tracked howitzer inducted into Indian Army under the Make in India initiative optimized for the desert warfare. ಇದಿಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು. ಸೊ ಹೇಳ್ರಿ ನೋಡೋಣ, ಈಗ K9 ವಜ್ರ ಅಂತ ಅಂದ್ರೆ ಏನಿದ್ರ ಬಗ್ಗೆ. ಮೊದಲನೇದು ಇದೊಂದು ಟ್ಯಾಂಕ್, ಯುದ್ಧ ಟ್ಯಾಂಕ್. ಯಾವ ದೇಶದಿಂದ ಟೆಕ್ನಾಲಜಿ ತಗೊಂಡಿದೀವಿ? ಸೌತ್ ಕೊರಿಯಾದಿಂದ. ಇದು ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ? ಡೆಸರ್ಟ್. ಸಾಕು, ಇಷ್ಟೇ, ಏನಿಲ್ಲ. ಟಿ ಅಂತ ಯಾಕಿದೆ? ಅದು ಟ್ರಾಪಿಕಲೈಸ್ಡ್, ಅಂದ್ರೆ ಬಿಸಿ ತಾಪಮಾನಕ್ಕೆ ಸೆಟ್ ಆಗೋ ತರ ಇದನ್ನ ರೆಡಿ ಮಾಡಿದೀವಿ. ಇಷ್ಟೇ ಕೇಳ್ತಾರೆ ನಮ್ಗೆ UPSC ನಲ್ಲಿ. ಓಕೆ, ಸೊ ಈ ತರ. ನೆಕ್ಸ್ಟ್ ಮತ್ತೆ ನೋಡ್ರಿ ಬಂತಿಲ್ಲಿ, ವಿಮೆನ್ ಎಂಟ್ರಿ ಅಟ್ ಶಬರಿಮಲಾ ಟೆಂಪಲ್. ಯಾರು ಕನ್ನಡ ಮಾಧ್ಯಮದವ್ರು ಇದೀರಿ, ಪ್ರಜಾವಾಣಿಲಿ ಕನ್ನಡದಲ್ಲಿ ಓದಿರ್ತೀರಿ, ಇಲ್ಲೊಂದ್ಸಾರಿ ಇಂಗ್ಲಿಷ್ ಓದೋಕ್ ಟ್ರೈ ಮಾಡ್ರಿ. ಅಲ್ಲಿ ಏನ್ ಕಂಟೆಂಟ್ ಇರುತ್ತಲ್ಲ ಇಲ್ಲಿ ಇಂಗ್ಲಿಷ್ ಕೊಟ್ಟಿರ್ತಾರೆ ಇವರು, ಅವಾಗ ನಿಮ್ಗೆ ಅರ್ಥ ಆಗತ್ತೆ, ಈಸಿಯಾಗಿ ಅರ್ಥ ಆಗತ್ತಲ್ವಾ. ಆ ತರ ಕೆಲವೊಂದು ಸಿಮಿಲರ್ ಆರ್ಟಿಕಲ್ಸ್ ಇರುತ್ತೆ, ಚೆಕ್ ಮಾಡ್ಕೊಳ್ಬಹುದು ಅವುಗಳನ್ನ. SC bench to review if new data law deliver a body blow to RTI. ಓಕೆ, ಇದು RTI ಬಗ್ಗೆ ಇದೆ. ಇಂಟ್ರೆಸ್ಟ್ ಇರೋರು ಓದೋದು, ಅರ್ಥ ಆಗಿರೋರು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ನೋಡಿ, ನಮ್ಮ ದ ಹಿಂದೂ ನ್ಯೂಸ್ ಪೇಪರ್ ಓದೋದು ಯಾಕೆ, ಅಥವಾ ನ್ಯೂಸ್ ಪೇಪರ್ ಓದೋದು ಯಾಕಂದ್ರೆ ಮೊದಲು ನಮ್ಮ ಫೋಕಸ್ ಇರೋದು ಹಿಂದೂ ನ್ಯೂಸ್ ಪೇಪರ್ ಓದೋಕ್ ಕಾರಣ CSAT ನಾವು ಪಾಸ್ ಆಗ್ಬೇಕು ಅಂದ್ರೆ ನಮಗೆ ಬರ್ಲೇಬೇಕು ಹಿಂದೂ ನ್ಯೂಸ್ ಪೇಪರ್. ನಾಲೆಜ್ಗೋಸ್ಕರ ಓದ್ತಾ ಇಲ್ಲ ನಾವೀಗ, ಹಿಂದೂ ನ್ಯೂಸ್ ಪೇಪರ್ ಯಾಕೆ ಓದ್ತಾ ಇದೀವಿ? CSAT ಪಾಸ್ ಆಗೋಕೆ ಮೊದಲನೇದು. ಎರಡನೇದು UPSC ಕ್ವಶನ್ ಪದಗಳ ಅರ್ಥ ಆಗೋಕೆ. ಈ ಪದಗಳನ್ನೇ ಬಳಸ್ತಾರೆ ಅವರು ಕ್ವಶನ್ಗಳಲ್ಲಿ. ಇವು ಹೋವಿಟ್ಸರ್ ಅಂತ ಕೊಟ್ಬಿಡ್ತಾರೆ ನಿಮ್ಗೆ. ಏನಪ್ಪಾ ಇದು ಹೋವಿಟ್ಸರ್ ಅಂದ್ರೆ? ಅದೊಂದು ಗನ್ನು ಅಂತ ಒಂದು ಕ್ಲಾರಿಟಿ ಇರ್ಬೇಕು ನಿಮ್ಗೆ. ಓಕೆ, ಆಮೇಲೆ ಮೂರನೇ ಅಂಶ ಏನು ಅಂತ ಅಂದ್ರೆ ಎಥಿಕ್ಸ್ ಮತ್ತೆ essay ನಲ್ಲಿ ಬರೆಯೋ ಕೆಲವೊಂದು ಕಂಟೆಂಟ್ ಸಿಗುತ್ತೆ. ರಿಯಲ್ ಆಗಿ ನಡೀತಾ ಇರುವಂತ, ಈ ಸುತ್ತಮುತ್ತ ನಡೆಯುವಂತ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಅಲ್ಲಿ. ಇದು ನಿಮಗೆ ಇದರಲ್ಲಿ ಸಿಗಲ್ಲ, ಮಂತ್ಲಿ ಮ್ಯಾಗಝಿನ್ ಗಳಲ್ಲಿ ಸಿಗಲ್ಲ. ಅವರು ಒಳಗಿನ ಕಂಟೆಂಟ್ ಅಷ್ಟೇ ಕೊಡ್ತಾರೆ, ಹೊರಗಿನ ಎಕ್ಸಾಂಪಲ್ ಸಿಗೋದು ನಿಮಗೆ ಇಲ್ಲಿ. ಅರ್ಥ ಆಯ್ತಾ? ಆತರ. ಮತ್ ಇಲ್ಲಿ ನೋಡಿ, ನೆಕ್ಸ್ಟ್ 4ನೇ ಪೇಜ್ ಅಲ್ಲಿ ಸಿಟಿ ಅಂತ ಇದೆ. ನಮಗ್ ಬೇಡ, ಇದು ಸಿಟಿ ನಮಗೇನ್ ಅಗತ್ಯ ಇಲ್ಲ, ಯಾಕಂದ್ರೆ ಡೆಲ್ಲಿ ಸಿಟಿ ಬಗ್ಗೆ ತಿಳ್ಕೊಂಡು ನಮ್ಗೇನ್ ಆಗೋದಿಲ್ಲ. ಇದು ಸ್ಟೇಟ್ಸ್, ರಾಜ್ಯಗಳ ಬಗ್ಗೆ ಇದೆ. ಇದು ನಿತೀಶ್ ಬಿಹಾರದ ಬಗ್ಗೆ ಇದೆ, ನಮ್ಗೇನ್ ಅಗತ್ಯ ಇಲ್ಲ. ನೆಕ್ಸ್ಟ್ ಇದು ಸ್ಟೇಟ್ಸ್, ರಾಜ್ಯಗಳ ಬಗ್ಗೆ ಇದೆ, ಬೇಡ, ಅದನ್ನು ಬಿಟ್ಟರು ನಡೆಯುತ್ತೆ ನೀವು ಸದ್ಯಕ್ಕೆ. ಮತ್ತೆ ರಾಜ್ಯಗಳ ಬಗ್ಗೆ ಇದೆ, ಬೇಡ. ನೆಕ್ಸ್ಟ್ ಎಡಿಟೋರಿಯಲ್ಸ್ ಅಂತ ಪೇಜ್ ಬರುತ್ತೆ ನೋಡಿ. ಹೇಗೆ ಪ್ರಜಾವಾಣಿಯಲ್ಲಿ ಅಭಿಮತ ಅಂತ ಒಂದು ಪೇಜ್ ಇದೆಯಲ್ಲ, ಇಲ್ಲಿ ಎಡಿಟೋರಿಯಲ್. ಇಲ್ಲೊಂದು ಆರ್ಟಿಕಲ್ ಇದೆ. ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ, ಇದು ಆಕ್ಚುಯಲ್ ಎಡಿಟೋರಿಯಲ್ ಅಂದ್ರೆ ಇವುಗಳನ್ನ ಕರೀತಾರೆ. ಇವೇನಿದಾವಲ್ಲ ಇವುಗಳನ್ನ ಸಂಪಾದಕೀಯ ಅಂತ ಕರೀತಾರೆ. ಅಂದ್ರೆ ನ್ಯೂಸ್ ಪೇಪರ್ ನವರ ಫೈನಲ್ ಆರ್ಟಿಕಲ್ ಇದು. ಅವರ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಇಲ್ಲಿ. ಇವೇನಿದಾವಲ್ವಾ ಇವುಗಳನ್ನ ಆರ್ಟಿಕಲ್ಸ್ ಅಂತ ಕರೀತಾರೆ. ವೈಯಕ್ತಿಕವಾಗಿ ಯಾರಾದ್ರೂ ಬರ್ದಿರ್ತಾರೆ ಇವುಗಳನ್ನ. MK ಸ್ಟಾಲಿನ್ ಅವರು ಬರ್ದಿದ್ದಾರೆ ಇದನ್ನ. ಇಂಡಿಯಾಸ್ ಫೆಡರಲಿಸಮ್ ಈಸ್ ಇನ್ ನೀಡ್ ಆಫ್ ದ ಸ್ಟ್ರಕ್ಚರ್ಡ್ ರೀಸೆಟ್. ಭಾರತದ ಫೆಡರಲಿಸಂ ಏನಿದೆಯಲ್ಲ, ಇದಕ್ಕೆ ಒಂದು ನಾವು ಸ್ಟ್ರಕ್ಚರಲ್ ರೀಸೆಟ್ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಪಾಲಿಟಿ ಯಾರಿಗೆ ಮುಗಿದಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಪಾಲಿಟಿ ಆಗಿರ್ಲಿಲ್ಲ ಬಿಟ್ಬಿಡ್ರಿ, ನೋ ಪ್ರಾಬ್ಲಮ್. ಬರ್ತಾ ಬರ್ತಾ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್, ಅ ಬಜೆಟರಿ ಸಿಗ್ನಲ್ ಆಸ್ ಬ್ಯಾಂಕ್ಸ್ ಕೆನಾಟ್ ಬಿಯರ್ ಇಟ್ ಆಲ್. ಮತ್ತೆ ಯಾರಿಗೆ ಎಕನಾಮಿ ಆಗಿರುತ್ತೆ ಅವ್ರು ಓದೋದು, ಇಲ್ಲಾಂದ್ರೆ ಬಿಟ್ಟು ಬಿಡೋದು ಅದನ್ನ. ನೆಕ್ಸ್ಟ್, ಸಿಟೀಸ್ ಆಫ್ ಡೆಟ್, ಸಾಲದಲ್ಲಿರುವಂತಹ ಸಿಟಿಗಳ ಬಗ್ಗೆ ಆರ್ಟಿಕಲ್ ಬಂದಿದೆ ಇದು. ನೆಕ್ಸ್ಟ್ ಏನಿದು? ಟ್ರಾನ್ಸ್ಪ್ಲಾಂಟಿಕ್ ಸ್ಟ್ರೈನ್ಸ್, ಯುರೋಪ್ ಶುಡ್ ಎಂಗೇಜ್ ವಿತ್ ದ ವೈಡರ್ ವರ್ಲ್ಡ್ ಟು ರಿಡ್ಯೂಸ್ ಡಿಪೆಂಡೆನ್ಸ್ ಆನ್ ದ US. ಅಂದ್ರೆ ಏನ್ ಹೇಳ್ತಾ ಇದಾರೆ ಇಲ್ಲಿ, ಯುರೋಪ್ನವರು ಅಮೆರಿಕ ಜೊತೆಗೆ ಬಿಟ್ಟು ಉಳಿದಿರೋ ಜೊತೆನೂ ಕೂಡ ಸ್ವಲ್ಪ ಲಿಂಕ್ ಬೆಳೆಸ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ಗಳನ್ನ ಓದುವಾಗ ಇದೊಂದು ಪೇಜು, ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ಪೇಜು, ಇಲ್ಲೂ ಆರ್ಟಿಕಲ್ಸ್ ಇರುತ್ತೆ ಮತ್ತೆ ನೆಕ್ಸ್ಟ್ ಪೇಜ್ ಅಲ್ಲಿ ಕೂಡ. ಇಷ್ಟು ಆರ್ಟಿಕಲ್ ಗಳಲ್ಲಿ ಒಂದು ಆರ್ಟಿಕಲ್ ಅನ್ನ ಒಂದು ಅಕ್ಷರ ಬಿಡದೆ ಓದೋದು ನಿಮ್ ಜವಾಬ್ದಾರಿ. ಯಾವ್ದಾದ್ರು ಒಂದು ನಿಮ್ಗೆ ಯಾವ್ದು ಇಷ್ಟ ನೋಡ್ಕೊಡ್ರಿ, ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ನೋಡ್ಕೊಡ್ರಿ. ಒಂದು ಓದ್ಕೊಂಡ್ರೆ ಸಾಕು, ಡೈಲಿ ಎಲ್ಲಾನು ಓದೋ ಅಗತ್ಯ ಇಲ್ಲ. ನನ್ನ ಪ್ರಕಾರ ಒಬ್ಬ ಪಾಲಿಟಿ ಆಗಿರೋರು ಇದ್ರೆ ನೀವು ಇದನ್ನ ಓದ್ತೀರಿ, ಪಾಲಿಟಿ ಇಂಟ್ರೆಸ್ಟ್ ಇರೋರು ಇದನ್ನೊಂದು ಓದ್ ಬಿಟ್ಬಿಡ್ರಿ ಸಾಕು, ಬೇರೆ ಏನು ಬೇಡ. ಇನ್ ಯಾರು ಎಕನಾಮಿ ಇರುತ್ತೆ ನೀವು ಇದನ್ನ ಓದ್ಕೊಳ್ಬಹುದು. ಇಲ್ಲ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಈ ಆರ್ಟಿಕಲ್ ಓದ್ಬಹುದು. ಬಟ್ ಸರ್ ಮತ್ತೆ ಉಳಿದಿರೋದು ಬಿಟ್ರೆ ಹೇಗೆ ಸರ್? ನಮಗೆ ಅದೊಂದು ಡೌಟ್ ಇರುತ್ತಲ್ಲ, ಇಷ್ಟು ಪೇಜಸ್ ಇದೆ ಮತ್ತೆ ಬಿಟ್ರೆ ಹೇಗೆ? 20 ಪೇಜ್ ಇದೆ, ಮತ್ತೆ UPSC ನವ್ರು ಏನ್ ಕೇಳ್ತಾರಂತ ನಿಮಗೇನ್ ಗೊತ್ತು? ಡೈಲಿ 20 ಪೇಜ್ ನ್ಯೂಸ್ ಪೇಪರ್ ಓದ್ತಾ ಹೋದ್ರೆ ಮಿನಿಮಮ್ 3 ಇಂದ 4 ಗಂಟೆ ಬೇಕು. ಓದೋಕ್ಕಾಗತ್ತೆ ಯಾರಿಗಾದ್ರು? ಇಡೀ ನ್ಯೂಸ್ ಪೇಪರ್ನ ಯಾರಾದ್ರೂ ಓದ್ತಾರಾ ಹೇಳ್ರಿ ನೀವೇ? ಸಾಧ್ಯನೇ ಇಲ್ಲ. ಈಗಿನ ಕಾಲದಲ್ಲಿ ಇಡೀ ನ್ಯೂಸ್ ಪೇಪರ್ ಯಾರಾದ್ರೂ ಓದ್ತಾರಂತ ಅಂದ್ರೆ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಅಷ್ಟು ಟೈಮ್ ನಮ್ಮ ಬಳಿ ಇರಲ್ಲ. ನ್ಯೂಸ್ ಪೇಪರ್ ಅನ್ನೋದು ಅದೊಂದು ಜನರಲ್ ಪೇಪರ್, ಅದರಲ್ಲಿ ಎಲ್ಲ ಕಂಟೆಂಟ್ ಇರುತ್ತೆ. ಅದರಲ್ಲಿ ಫಸ್ಟ್ ಪೇಜ್ ಅಲ್ಲಿ ಚಿಕನ್ ರೇಟು ಕೊಟ್ಟಿರ್ತಾರೆ ಅವರು, ಹೌದಲ್ವಾ? ಅಂದ್ರೆ ಯಾರು ಬೇಕಾದ್ರೂ ಯೂಸ್ ಆಗ್ಲಿ ಅಂತ ಕೊಟ್ಟಿರ್ತಾರೆ ಅವರು. ಸಿನಿಮಾ ಬಗ್ಗೆ ಕೊಟ್ಟಿರ್ತಾರೆ, ಸಾಹಿತಿಗಳ ಬಗ್ಗೆ ಇರುತ್ತೆ, ಸ್ಪೋರ್ಟ್ಸ್ ಬಗ್ಗೆ ಇರುತ್ತೆ. ನಮ್ಮ ಎಕ್ಸಾಮ್ ನಮ್ಗೆ ಏನ್ ಯೂಸ್ ಆಗುತ್ತೆ ನಾವು ಅದನ್ನ ತಗೊಂಡು ಬಂದು ಬಿಡೋದು. ಹಂಸ ಕ್ಷೀರ ನ್ಯಾಯ ಅಂತ ಬರುತ್ತೆ. ಹಂಸ ಏನಿರುತ್ತಲ್ಲ, ಅದು ಹಾಲು ನೀರು ಮಿಕ್ಸ್ ಮಾಡಿಟ್ರೆ ಬರೀ ಹಾಲು ತಗೊಳತ್ತಂತೆ. ಅದು ನಮ್ಗೆ ಏನ್ ಬೇಕು ಅಷ್ಟು ತಗೊಳ್ಳೋದು ನಾವು.
ನಾವಿಲ್ಲಿ ಪಂಡಿತರಾಗೋ ಅಗತ್ಯ ಇಲ್ಲ. ನಮ್ಮ ಪ್ರಬಂಧ ತುಂಬಾ ಚೆನ್ನಾಗಿ ಬರಬೇಕು, ನಮ್ಮ ಎಸ್ಸೆನಲ್ಲಿ ಯೂಸ್ ಮಾಡೋಕೆ ಒಳ್ಳೆ ಒಳ್ಳೆ ಎಕ್ಸಾಂಪಲ್ಸ್ ಬೇಕು, ಅದಕ್ಕೆ ನಾವು ನ್ಯೂಸ್ ಪೇಪರ್ ಓದೋದು. ಅರ್ಥ ಆಯ್ತಾ? ಸೊ ಈ 2 ಪೇಜ್ ನಲ್ಲಿ ಸಿಕ್ಕಾಪಟ್ಟೆ ಆರ್ಟಿಕಲ್ಸ್ ಇರುತ್ತೆ. ಒಂದನ್ನ ಯಾವ್ದಾದ್ರು ಓದ್ಕೊಡ್ರಿ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನ. ಓಕೆ, ನೆಕ್ಸ್ಟ್ ಟ್ರಾನ್ಸಿಷನಿಂಗ್ ಟು ಗ್ರೀನ್ ಸ್ಟೀಲ್ ಅಂತ ಇದೆ. ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಇನ್ ಏಜ್ ಆಫ್ ಡಿವಿಷನ್ ಅಂತ ಇದೆ, ಜಮ್ಮು ಕಾಶ್ಮೀರ ಬಗ್ಗೆ ಆರ್ಟಿಕಲ್. ಆಮೇಲೆ ಕ್ಯಾನ್ ಇಂಡಿಯಾ ಓವರ್ಟೇಕ್ ಬಾಂಗ್ಲಾದೇಶ್ ಇನ್ EU ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಬಗ್ಗೆ ಇದೆ ಆರ್ಟಿಕಲ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಆರ್ಟಿಕಲ್ ಇರುತ್ತೆ, ಸೆಪರೇಟ್ ಕ್ಲಾಸಿಫಿಕೇಶನ್ ಫಾರ್ ಡಿನೋಟೆಡ್ ಟ್ರೈಬ್ಸ್. ಇವು ತುಂಬಾ ದೊಡ್ಡದಿರುತ್ತೆ, ನೀವು ಫ್ರೀ ಇದ್ರೆ ಓದ್ಬೋದು, ಇಲ್ಲಾಂದ್ರೆ ಬಿಟ್ರು ನಡೆಯುತ್ತೆ. ಇಂಥವೆಲ್ಲ ಬಹಳ ಓದೋಕೆ ನಿಮ್ಗೆ ಟೈಮ್ ಇರಲ್ಲ ಈಗ. ಮತ್ತೆ ಹೌ ಡಿಸ್ಟ್ರಿಕ್ಟ್ ಕೂಲಿಂಗ್ ಕ್ಯಾನ್ ಈಸ್ ಇಂಡಿಯಾಸ್ ಕ್ಲೈಮೇಟ್ ಅಂಡ್ ಅರ್ಬನ್ ಪ್ಲಾನಿಂಗ್ ಟ್ರಬಲ್ಸ್. ಇದು ಸೈನ್ಸ್ ಟೆಕ್ಸ್ಟ್ ಅಂಡ್ ಕಾಂಟೆಕ್ಸ್ಟ್ ಅಂತ ಒಂದು ಪೇಜ್ ಇರುತ್ತೆ, ಆರ್ಟಿಕಲ್ಸ್ ಬರುತ್ತೆ ಇಲ್ಲೂ ಕೂಡ, ಅದನ್ನ ನೋಡ್ಕೊಳ್ಬಹುದು. ಇನ್ನು ನ್ಯೂಸ್ ಅಂತ ಇರುತ್ತೆ, ಇಲ್ಲಿ ಯಾವ್ದಾದ್ರು ಒಂದು, ಅಲ್ಲಿ ಯಾವ್ದಾದ್ರು ಒಂದು, ಇಲ್ಲಿ ಯಾವ್ದಾದ್ರು ಒಂದನ್ನ ನೀವು ಓದ್ಕೊಳ್ಳೋದು. ಪಾಲಿಟಿಕ್ಸ್ ರಿಲೇಟೆಡ್ ಇರಬಾರ್ದು, ನಮ್ಮದು UPSC ರಿಲೇಟೆಡ್ ಇರಬೇಕು ಅದು. ಓಕೆ, ಇದು ನ್ಯೂಸ್ ಬಗ್ಗೆ ಇದೆ. ಇನ್ನು ಬಿಸಿನೆಸ್ ಬಗ್ಗೆ ಇರುತ್ತೆ, ಇವೆಲ್ಲ ಏನ್ ಬೇಡ. ಇದು ವರ್ಲ್ಡ್ ಬಗ್ಗೆ ಇಲ್ಲೊಂದ್ ಸ್ವಲ್ಪ ನೋಡ್ಕೊಳ್ತಾ ಇರ್ಬೇಕು. ಇಲ್ಲಿ ಏನ್ ಬಂದಿರತ್ತಲ್ಲ ಒಂದ್ 4 ಪಾಯಿಂಟ್ಸ್, ಇವಾಗೊಂದ್ ಸ್ವಲ್ಪ ನೋಡ್ಕೊಳ್ರಿ. ಯಾಕಂದ್ರೆ ಜಗತ್ನಲ್ಲಿ ಏನೇನ್ ನಡೀತಾ ಅಂತ ಕೇಳ್ತಾರ ಅವ್ರು, ಹೊಂದಿಸಿ ಬರೆಯರಿಯಲ್ಲಿ. ಇಲ್ಲಿ 4 ಪಾಯಿಂಟ್ಸ್ ನೋಡ್ಕೊಂಡ್ರೆ ಸಾಕು. ಇನ್ ನೆಕ್ಸ್ಟ್ ಬರೋದೆಲ್ಲ ಸ್ಪೋರ್ಟ್ಸ್ ಇರುತ್ತೆ ಇಲ್ಲಿ, ಇದೆಲ್ಲ ನಮಗೆ ಅಗತ್ಯ ಇಲ್ಲ. ಲಾಸ್ಟ್ ಒಂದ್ ಪೇಜ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಇರುತ್ತೆ, ತುಂಬಾ ಕಂಟೆಂಟ್ ಡೀಪ್ ಆಗಿರುತ್ತೆ, ನಮ್ಗೆ ಅಷ್ಟು ಅಗತ್ಯ ಇಲ್ಲ. ನಾವು ಮಂತ್ಲಿ ಮ್ಯಾಗಝಿನ್ ಹೇಳುವಾಗ ನಿಮ್ಗೆ ಹೇಳ್ಕೊಡ್ತೀವಿ. ಓಕೆ, ಸುನಿಲ್ ಅವರೇ, ಆಪಲ್ ಕ್ಲಾಸ್ ಇಲ್ಲ ರೀ ಇವತ್ತು, ಯೂಟ್ಯೂಬ್ ಅಲ್ಲಿ ಇದೆ ಲೈವ್ ಕ್ಲಾಸು. ಅರ್ಥ ಆಯ್ತಾ? ಇಲ್ಲಿಂದ ಏನ್ ತಗೊಳ್ತೀರಿ ಹಾಗಾದ್ರೆ ನ್ಯೂಸ್ ಪೇಪರ್ ನಿಂದ? ಬರವಣಿಗೆ ಕೌಶಲ್ಯ ಅಭಿವೃದ್ಧಿ ಮಾಡ್ಕೊಳ್ಳೋದು, ಇಂಗ್ಲಿಷ್ ಕಲಿಯೋದು, ಎರಡೇ. ಉಳಿದಿರೋದೆಲ್ಲ ನಮ್ಮ ಮಂತ್ಲಿ ಮ್ಯಾಗಝಿನ್ ಕವರ್ ಆಗುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಅಲ್ಲಿ ಕವರ್ ಆಗುತ್ತೆ ನಮಗೆ. ಆಮೇಲೆ ನಮ್ಮ ಪ್ರಿಲಿಮ್ಸ್ ಕಂಟೆಂಟ್ ಕೂಡ ಕವರ್ ಆಗುತ್ತೆ, ಮೇನ್ಸ್ ಕಂಟೆಂಟ್ ಕೂಡ ಕವರ್ ಆಗುತ್ತೆ. ನೀವು ನ್ಯೂಸ್ ಪೇಪರ್ ನ ತಗೊಳ್ಬೇಕಾಗಿರೋದು ಒಂದು ಇಂಗ್ಲಿಷ್ ಸ್ಪೀಡ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳೋದು, ಮತ್ತೊಂದೇನು ಎಕ್ಸಾಂಪಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು. ಇವಿಷ್ಟೇ ಕೆಲಸ ಮಾಡೋದು. ಮಾಡ್ತೀರಿ ಎಷ್ಟು? ಸರಿ, ಓಕೆ. ಹಾಗಾದ್ರೆ ಇವತ್ತು ನ್ಯೂಸ್ ಪೇಪರ್ ರೀಡಿಂಗ್ ಬಗ್ಗೆ ಇಷ್ಟು ಹೇಳಿದೀನಿ ನಾನು. ನಾಳೆಯಿಂದ ಒಂದು ಆರ್ಟಿಕಲ್ ಅನ್ನ ಇಲ್ಲೇ ನಿಮ್ ಮುಂದೆ ಓದಿ ಅರ್ಥ ಮಾಡ್ಸೋ ಪ್ರಯತ್ನ ಪಡ್ತೀನಿ. ಸ್ವಲ್ಪ ದಿನ, ಒಂದು 4-5 ದಿನ ನಿಮ್ಗೆ ಅದು ರೂಢಿ ಆಗುತ್ತೆ. ಅದಾದ್ಮೇಲೆ ನೀವು ಸ್ವಂತ ಓದೋಕ್ ಸ್ಟಾರ್ಟ್ ಮಾಡ್ತೀರಿ. ಪ್ರಜಾವಾಣಿಯನ್ನು ಓದಿ ಅರ್ಥ ಮಾಡ್ಸೋ ಅಗತ್ಯ ಇಲ್ಲ ಅಲ್ವಾ? ಅದನ್ನು ಬೇಕಾದ್ರೆ ಒಂದು 5 ನಿಮಿಷ ಹೇಳ್ತೀನಿ ನಿಮ್ಗೆ. ಸೊ ಅದಾದ್ಮೇಲೆ ನಾವೇನ್ ಮಾಡೋಣ, ಸ್ವಂತ ನೀವು ಓದೋಕ್ ಸ್ಟಾರ್ಟ್ ಮಾಡ್ಬಿಡ್ತೀರಿ ನ್ಯೂಸ್ ಪೇಪರ್ಗಳನ್ನ, ನಾವು ಮತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ಅನ್ನ ತಗೊಳ್ಬಹುದು.